ಸಂಭಜೈ ನಮ ಪಾರ್ವತಿ ಶಿವ ಹರ ಮಹಾದೇವ. अखंड मंडलाकार व्याप्तयेन चराचरम् तत्पदं दर्शितं नित्यम् वन्दे गुरु पंचाक्षरेश्वर. तबला ಸೌಂಡ್ ಜಾಸ್ತಿ ಮಾಡ್ರಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರಯಂಬಕೆ ನಾರಾಯಣಿ ನಮೋಸ್ತುತೆ ನಾರಾಯಣಿ वागत्थायु संपर्को वागत्थ प्रतिबद्धे जगदर्पविने वागदे परमेश्वर संभुजे नम पार्वती पते शिव हर हर महादेव. शरणनाथलिंगेश्वर महाराज की जय. कट्टिबिडु. ಚರಣವಾನಂಬಿದೆ ಚಿರಕಾಯ ನಿಮ್ಮ ಪಾದವಾನಂಬಿದೆ ಮಹಾರಾಯ. ಗುರುರಾಯ ಸದ್ಗುರುರಾಯ ಗುರುರಾಯ ಸದ್ಗುರುರಾಯ ನಿಮ್ಮ ಚರಣವಾನಂಬಿದೆ ಚಿರಕಾಯ ನಿಮ್ಮ ಪಾದವಾನಂಬಿದೆ ಮಹಾರಾಯ. ಗುರುರಾಯ ಸದ್ಗುರುರಾಯ ಗುರುರಾಯ ಸದ್ಗುರುರಾಯ ನಿಮ್ಮ ಚರಣವಾನಂಬಿದೆ ಚಿರಕಾಯ ನಿಮ್ಮ ಪಾದವಾನಂಬಿದೆ ಮಹಾರಾಯ.
ಜನ್ಮಕ್ಕೇನು ಗುರಿಯಾದನು ಈ ಕರ್ಮಕ್ಕೆ. ಅರಿಯದೆ ಬಂದೆನು ಜನ್ಮಕ್ಕೇನು ಗುರಿಯಾದನು ಕರ್ಮಕ್ಕೆ. ಕರುಣಿಸದಿರುವೆ ಏತಕ್ಕೇನೋ ಶರಣೆಂದು ನಿಮ್ಮ ಮೊರೆ ಹೋಕೆ. ಗುರುರಾಯ ಸದ್ಗುರುರಾಯ ನಿಮ್ಮ ಚರಣವಾನವಿದೆ ಚಿರಕಾಯ. ನಿಮ್ಮ ಪಾದವಾನವಿದೆ ಮಹಾರಾಯ. ಮೋಸ ಗಾನರನು ದಂಪಕ ವೇಷದಿ ಚೋರರನು. ಕುಂಭಕ ಮೋಸ ಗಾನರನು ದಂಪಕ ವೇಷದಿ ಚೋರರನು. ನಂಬಿ ಬಂದಿರುವೆ ನಿನ್ನಡಿಗೆ ನಂಬಿ ಬಂದಿರುವೆ ನಿನ್ನಡಿಗೆ ಎನ್ನ ಹಂಬಲ ಬಿಡಿಸಿ ಕಾಯಯ್ಯ. ಗುರುರಾಯ ಸದ್ಗುರುರಾಯ ನಿಮ್ಮ ಚರಣವಾನವಿದೆ ಚಿರಕಾಯ. ನಿಮ್ಮ ಪಾದವಾನವಿದೆ ಮಹಾರಾಯ. ಕಡೆಗಾಲಕ್ಕೆ ನೀ ದೊರತೆಯ ಮಗೆ. ಎಣ್ಣೆ ಇದ್ರ ಮೇಲೆ ಎಣ್ಣೆ ನಡೀತಿದೆ, ಅದಕ್ಕೆ ಆ ಬಲ್ಪ್ ಚೇಂಜ್ ಮಾಡಂತೆ ಇದು. ಕಡೆಗಾಲಕ್ಕೆ ನೀ ದೊರತೆಯ ಮಗೆ ಕಡೆ ಹಾಯಿಸು ಭವ ಕರುಣಾತರಾದಿ. ಕಡೆಗಾಲಕ್ಕೆ ನೀ ದೊರತೆಯ ಮಗೆ ಕಡೆ ಹಾಯಿಸು ಭವ ಕರುಣಾತರಾದಿ. ಹಿಡಿದನು ನಿನ್ನನು ದೃಢತರದಿ ನಡೆದನು ನೀ ನಡೆಸಿದ ತೆರದಿ. ಗುರುರಾಯ ಸದ್ಗುರುರಾಯ ನಿಮ್ಮ ಚರಣವಾನವಿದೆ ಚಿರಕಾಯ. ನಿಮ್ಮ ಪಾದವಾನವಿದೆ ಮಹಾರಾಯ. ಕ್ಷಿತಿಯಳು ಚೆಳ್ಳಗುರಗಿ ಪುರವಾಸ ನಿಜ ಶರಣರು ಸೇರುವ ಕೈಲಾಸ. ಕ್ಷಿತಿಯಳು ಚೆಳ್ಳಗುರಗಿ ಪುರವಾಸ ನಿಜ ಶರಣರು ಸೇರುವ ಕೈಲಾಸ. ಪತಿಯರಿತಾತನೆ ಕೊಡುಲೆ ಸಾನ ಮತಿಯಳು ಮರೆಯನು ನಿನ ಧ್ಯಾಸ. ಗುರುರಾಯ ಸದ್ಗುರುರಾಯ ನಿಮ್ಮ ಚರಣವಾನವಿದೆ ಚಿರಕಾಯ. ನಿಮ್ಮ ಪಾದವಾನವಿದೆ ಚರಣವಾನವಿದೆ ಪಾದವನಂಬಿದೆ. ಗುರುರಾಯ ಸಂಭವಿ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶಿವ ಸಾಂಬಜಯ ನಮ ಪಾರ್ವತಿ ಶಿವ ಹರ ಮಹಾದೇವ.
ಈ ಬಲ್ಪು ವೈರ್ ಕಟ್ಬಿಡ ವೈರ್ ಐತೆ ಈ ಬಲ್ಪ್ ವೈರ್ ಐತಲ್ಲ ಸ್ವಲ್ಪ ಆ ಕಡೆ ಕಟ್ರೆ ಬೆಳಕ ವೈರ್ ಬಲ್ಪ ಅಲ್ಲ ಆ ವೈರ್ನ ಅಲ್ಲಿಗೆ ಆಳ್ಬಿಡ ಆ ಕಡೆ ಕೇಳ್ತದೆ ಬೆಳಕು ಕಾಣಿಸ್ತತ್ತ ಬೇಕಾದಂಗೆ ಕಾಣಿಸ್ತದೆ. ಹಲೋ ತಾತ ಸ್ಪೀಕರ್ ಬರೋರು. ಹಲೋ ಜಯಮಂಗಲಂ ಜಯ ನಮಃ. ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜ ಕಿ, ಶ್ರೀ ಪುಳೇದ ಗಾಜಲಿಂಗೇಶ್ವರ ಮಹಾರಾಜ ಕಿ, ಶ್ರೀ ಬಸವೇಶ್ವರ ಮಹಾರಾಜ ಕಿ, सकल साधु संत महाराज की, अंबा भवानी माता की जय मंगलम जय नमः. पार्वती पति शिव हर हर महादेव. ಎಂದಿಗೆ ನಾಳೆಗೆಂದು ಗಳಿಸುವರಯ್ಯ, ಎಂಡರ ಮಕ್ಕಳಿಗೆಂದು ಗಳಿಸುವರಯ್ಯ. ಎಂಡರು ಮಕ್ಕಳು ಸತ್ತು ತಾನೂ ಸತ್ತರೆ ಆ ದುಡ್ಡಿನ ಗತಿ ಏನಯ್ಯ. ಸತ್ಪಾತ್ರಕ್ಕಾಗಿ ದುಡಿದು ಸತ್ಪಾತ್ರಕ್ಕಾಗಿ ಕೊಡುವ ಶರಣ ಬುದ್ಧಿಯನ್ನೇ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ. ಪುರಾಣದ ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಸ್ಮರಣೆಯನ್ನ ಮಾಡಿಕೊಂಡು ಎಡೆಯೂರಿನ ಒಡೆಯನಾಗಿರುವಂಥ ಗುರುತೋಂಟದ ಸಿದ್ಧಲಿಂಗ ಗುರುವರರನ್ನ 20ನೇ ಶತಮಾನದ ಕಾರುಣಿಕ ಯುಗ ಪುರುಷ ಸಮಾಜ ಸಮಾಜ ಸಮಾಜವೆಂದು ಸಮಾಜಕ್ಕಾಗಿ ತಮ್ಮ ಜೀವವನ್ನು ಅರ್ಪಿಸಿರುವಂಥ ಅಪ್ಪ ಹಾನಗಲ್ಲ ಗುರುಕುಮಾರ ಮಹಾಸ್ವಾಮಿಗಳವರನ್ನ ಅರಮನೆಯೊಳಗಿರುವಂತಹ ಸಂಗೀತವನ್ನ ಗುರುಮನೆಗೆ ತಂದುಕೊಟ್ಟು ಈ ನಾಡಿನೊಳಗ ಸಂಗೀತದ ಬೀಜವನ್ನ ಬಿತ್ತಿರುವಂತ ಪಂಡಿತ ಪಂಚಾಕ್ಷರ ಗುರುವರರನ್ನ ಸ್ಮರಣೆಯನ್ನ ಮಾಡಿ ಕನ್ನಡ ನಾಡಿನ ಪುಣ್ಯ ಭೂಮಿಯಲ್ಲಿ ಅವತರಿಸಿ ಬಂದು ದೀನ ದಲಿತ ಅಂಧ ಅನಾಥ ಮಕ್ಕಳಿಗಾಗಿ ಹಗಲು ಇರುಳು ಎನ್ನದೆ ಕರೆಕ್ಟ್ ಆಯ್ತು ಇಷ್ಟೇ ಇರಲ್ಲ ಈ ನಾಡಿನ ತುಂಬೆಲ್ಲ ಸಂಚಾರ ಮಾಡಿ ತುಲಾಭಾರದ ಚಕ್ರವರ್ತಿ ಎನಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಪುಟ್ಟರಾಜ ಕವಿ ಗುರುವರರ ಪವಿತ್ರ ಪಾದಗಳನ್ನ ಎನ್ನ ಹೃದಯ ಮಂದಿರದೊಳಗ ಧ್ಯಾನಿಸಿಕೊಂಡು ಎಲ್ಲೋ ಬಿದ್ದು ಹೋಗುವಂತ ಕಲ್ಲಿಗೆ ಕಲೆಯನ್ನ ತುಂಬಿ ಸಂಗೀತ ಸಾಹಿತ್ಯವನ್ನ ಕಲಿಸಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಎನ್ನ ಬಾಳನ್ನ ಉದ್ಧಾರ ಮಾಡಿರುವಂತ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದ ಒಡೆಯರಾದ ಪರಮ ಪೂಜ್ಯ ಕಲ್ಲಯ್ಯಜ್ಜನವರ ಪವಿತ್ರ ಪಾದಗಳನ್ನ ಎನ್ನ ಮಸ್ತಕದ ಮೇಲೆ ಧರಿಸಿಕೊಂಡು ಚರಿತ್ರ ನಾಯಕ ಪವಾಡ ಪುರುಷ ಆಲುಮಥದ ಕೀರ್ತಿಯನ್ನ ಗಗನದೆತ್ತರಕ್ಕೆ ಮೆರೆಸಿರುವಂತ ಗುಳೇದ ಗಾದಲಿಂಗೇಶ್ವರನ ಒಂದು ಪುರಾಣಕ್ಕೂ ಹಣ್ಣಮಣೆದು ನಮ್ಮ ಗೋಟೂರ ಗ್ರಾಮದ ಎಲ್ಲ ದೇವಾನುದೇವತೆಗಳ ಕರ್ತೃ ಮಹಾಸನ್ನಿಧಾನಕ್ಕೂ ಹಾಗೂ ಎಲ್ಲ ಜಂಗಮರ ಪವಿತ್ರ ಪಾದಗಳಿಗೂ ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿಕೊಂಡು ನಾಡಿನ ಪ್ರಖ್ಯಾತ ಗಾಯಕರು ಒಂದಲ್ಲ ಎರಡಲ್ಲ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡು ನಮ್ಮ ಬಳ್ಳಾರಿ ಭಾಗದೊಳಗ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಗೀತದ ಒಂದು ಛಾಪು ಮೂಡಿಸಿರುವಂತ ಪೂಜ್ಯ ಶರಣಯ್ಯ ತಾತ್ನವರು ಬಳ್ಳಾರಿ ಇವರಂತರಾತ್ಮಕ್ಕೂ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿಕೊಂಡು ನಾಡಿನ ಪ್ರಖ್ಯಾತ ತಬಲಾವಾದಕರು ಒಂದಲ್ಲ ಎರಡಲ್ಲ ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡು ಈ ಭಾಗದೊಳಗ ತಮ್ಮದೇ ಆಗಿರುವಂತ ಒಂದು ತಬಲಾ ಸೇವೆಯನ್ನು ಮಾಡುವಂತ ಸಹೋದರ ಸುಧಾಕರ್ ಬಳ್ಳಾರಿ ಇವರಿಗೂ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ಪುರಾಣಕ್ಕೆ ಹೀಗೆ ಬರುವಂತ ಶರಣ ಶರಣಿಯರೇ ಶರಣ ಬಂಧುಗಳೇ, ಪುರಾಣ ನಡೆದಿರುವಂತ ಸಮಯದೊಳಗ ತಮ್ಮದೇ ಆಗಿರುವಂತ ಲೋಕದೊಳಗೆ ಮಾತನಾಡುವಂತ ಪುಣ್ಯಾತ್ಮರೇ, ಅಲ್ಲೆಲ್ಲೋ ಕೂತ್ಕೊಂಡು ಬಹಳ ಭಕ್ತಿಯಿಂದ ಪುರಾಣವನ್ನ ಕೇಳುವಂತ ಪುಣ್ಯಾತ್ಮರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುವಂತ ದಿವ್ಯ ಮಹಾಚೈತನ್ಯಕ್ಕೆ ಈ ಶ್ರೀಧರಗಡ್ಡಿ ಕಂದನ ಶರಣಾರ್ಥಿಗಳು.
ಒಳ್ಳೆ ಅನ್ರಿ. ನಿನ್ನೆ ತಾತನವ್ರು ಶರಣಾರ್ಥಿ ಅಂದಾಗ ಎಲ್ಲರೂ ಶಿವನ ಮುಂದೆ ಬಸವಣ್ಣ ಕುಂತ್ಬಿಟ್ಟಿದ್ರಿ. ಹಂಗೆ ಕೂಡಬಾರದ ಒಂದು ಸಂಸ್ಕೃತಿ ಅದಲ್ಲ. ಸ್ವಾಮಿಗಳು ಬಂದಾಗ ನಿಮ್ಮೆಲ್ಲರಿಗೆ ಶರಣಾರ್ಥಿ ಅಂದಾಗ ಸುಮ್ಮನೆ ಕೂತ್ಕೋಬಾರ್ದಂತ. 12ನೇ ಶತಮಾನದೊಳಗೆ ಬಸವಣ್ಣ ಕುದುರೆ ಮೇಲೆ ಹೋಗುವಾಗ ಒಬ್ಬ ಶರಣಾರ್ಥಿ ಅಂದದಕ್ಕೆ ಬಸವಣ್ಣನವರು ಶರಣಾರ್ಥಿ ಹೇಳಿದರು. ಹೇಳಿದಾಗ ಬಸವಣ್ಣನವರು ಒಂದು ಶರಣು ಎಚ್ಚಿ ಹೇಳಿದ್ರಂತ ಮನೆಗೆ ಹೋಗಿ ತನ್ನ ಹೆಂಡತಿಯ ಎಡ ತೊಡೆಯ ಚರ್ಮದ ಪಾದವನ್ನ ತನ್ನ ಬಲ ತೊಡೆಯ ಚರ್ಮವನ್ನ ತೆಗೆದು ಬಸವಣ್ಣನವರಿಗೆ ಪಾದರಕ್ಷೆ ಮಾಡಿ ಕೊಟ್ಟಿದ್ದನಂತ ಪುಣ್ಯಾತ್ಮ. ಬರೇ ಒಂದು ಶರಣಾರ್ಥಿ ಹೆಚ್ಚಾದದಕ್ಕೆ ಅಂದ್ರೆ ಮತ್ತೆ ಹುಟ್ಟಿ ಬರಬಾರ್ದಂತಂದ್ರೆ ಇವು ಆಗಿಂದಾಗಲೇ ರಿಪ್ಲೈ ಹೇಳೋದು ಕಲಿಬೇಕಂತ. ಶರಣಂದವರಿಗೆ ಮರಣ ಇಲ್ಲ ಅಂತ ಇವು ಮೊದಲು ಪುರಾಣ ಇವು ಕಲಿಸ್ತಾವ, ಶಿಸ್ತು ಕಲಿಸ್ತಾವ ಮೊದಲು. ನಾವು ನೀವೆಲ್ಲ ನಿನ್ನೆ ದಿನ ಲಿಂಗಪ್ಪ ಮಳ್ಳಿ ವಸ್ಕೇರಿ ಗ್ರಾಮವನ್ನ ಬಿಟ್ಟು ಸಿದ್ಧ ಪರ್ವತದ ಅಂಬಾದೇವಿಯನ್ನು ಒಲಿಸಿಕೊಂಡು ಅದರ ಜೊತೆಗೆ ಚಿದಾನಂದ ಗುರುವರ್ಯರ ಒಂದು ಸ್ಮರಣೆಯನ್ನ ಮಾಡಿ ಗುರುವಿನ ಮನಸ್ಸು ದೇವಿಯ ಒಂದು ಮನಸ್ಸನ್ನ ಗೆದ್ದು ಸಿದ್ಧ ಪರ್ವತದೊಳಗೆ ಇದ್ದ ಅಂತ ನಾವೆಲ್ಲ ನಿನ್ನೆ ದಿನ ಬಹಳ ಚೆನ್ನಾಗಿ ಕೇಳಿಕೊಂಡು ಬಂದಿದ್ದೇವೆ. ಆ ಪುಣ್ಯಾತ್ಮ ಗುರುವಿನ ಹತ್ರ ಇರುವಂತ ಸಮಯದೊಳಗ ದಿನನಿತ್ಯವೂ ಅನುಭವದ ಅಮೃತದ ಸವಿ ಲಿಂಗಪ್ಪನಿಗೆ ಸಿಗುತ್ತಿತ್ತು ಅಂತ. ಎಲ್ಲಿವರೆಗೆ ನಾವು ಗುರುವಿನ ಆಧೀನದೊಳಗೆ ನಡ್ಕೊಂಡು ಹೋಗೋದಿಲ್ಲ ಅಲ್ಲಿವರೆಗೆ ಮುಂದಿನ ಹಾದಿ ನಮಗೆ ಸಿಗೋದಿಲ್ಲ ಅಂತ ಅರ್ಥ ಆಗ್ತದಲ್ಲ. ಗುರುವಿನ ಆಧೀನದೊಳಗೆ ನಾವು ಎಲ್ಲಿವರೆಗೆ ನಡೆಯಂಗಿಲ್ಲ ಅಲ್ಲಿವರೆಗೆ ಮುಂದಿನ ಹಾದಿ ನಮಗೆ ಸಿಗೋದಿಲ್ಲ ಅಂತ. ಹಂಗ ಹಾಲು ಮತದ ಲಿಂಗಪ್ಪ ಸಿದ್ಧ ಪರ್ವತದೊಳಗ ಚಿದಾನಂದ ಅವಧೂತ ಗುರುಗಳ ಸೇವೆಯನ್ನ ಮನಮುಟ್ಟಿ ಮಾಡುತ್ತಿದ್ದ ಪುಣ್ಯಾತ್ಮ. ಮನಮುಟ್ಟಿ ಮಾಡುವಂತ ಸಮಯದೊಳಗ ಚಿದಾನಂದ ಗುರುಗಳು ಏನು ಹೇಳುತ್ತಿದ್ರು ಅಂತಂದ್ರ ಆ ಹಾಲು ಮತದ ಲಿಂಗಪ್ಪ ನಿನ್ನ ಮನಸ್ಸು ಎಲ್ಲಿವರೆಗೆ ಪರಿಶುದ್ಧವಾಗಿ ಇರೋದಿಲ್ಲ ಅಲ್ಲಿವರೆಗೆ ದೇವಿಯ ದರ್ಶನ ನಿನಗೆ ಆಗೋದಿಲ್ಲ. ಅದಕ್ಕ ನಿನ್ನ ಮನಸ್ಸು ಪರಿಶುದ್ಧವಾಗಿ ಇರಬೇಕಂದ್ರ ದೇವಿ ಮೇಲೆ ದೃಢವಾದ ನಂಬಿಕೆ ನೀನು ಇಟ್ಟಾಗ ಮಾತ್ರ ನಿನ್ನ ಬದುಕು ಸಾರ್ಥಕತೆ ಆಗ್ತದೆ ಅಂತ ಹೇಳ್ತಿದ್ದನಂತ ಪುಣ್ಯಾತ್ಮ. ನಾವು ನೀವೆಲ್ಲ ಒಂದು ಮಾತು ತಿಳ್ಕೊಳ್ಬೇಕಾಗ್ತದ. ಎಲ್ಲಿವರೆಗೆ ನಮ್ಮೊಳಗ ಪರಿಶುದ್ಧವಾದ ನಂಬಿಕೆ ಬರೋದಿಲ್ಲ, ಎಲ್ಲಿವರೆಗೆ ನಮಗ ಪರಿಶುದ್ಧವಾದ ಭಕ್ತಿ ಬರೋದಿಲ್ಲ, ಎಲ್ಲಿವರೆಗೆ ಪರಿಶುದ್ಧವಾದ ಭಾವನೆ ನಮ್ಮೊಳಗ ಬರೋದಿಲ್ಲ ಅಲ್ಲಿವರೆಗೆ ನಮ್ಮ ಬದುಕು ಹಸನಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೀಗೆ ಗುರುಗಳು ಅನೇಕ ವಿಚಾರಗಳನ್ನ ಹೇಳುವಂತ ಸಮಯದೊಳಗ ಗುರುವಿನ ಮನಸ್ಸ ಗೆದ್ದ ಗುರುವಿನ ಕಡೆಯಿಂದ ಹಾಲು ಮತದ ಲಿಂಗಪ್ಪ ಅನೇಕ ತತ್ವದ ವಿಚಾರಗಳನ್ನ ತಿಳ್ಕೊಳ್ಳುವಂತ ಸಮಯದೊಳಗ ಸಿದ್ಧ ಪರ್ವತದ ಅಂಬಾದೇವಿ ನಿಜ ರೂಪದ ದರ್ಶನವನ್ನ ನೀಡುತ್ತಾಳೆ. ಮತ್ತೊಂದು ಸಲ ಲಿಂಗಪ್ಪಗ ಬಹಳ ಸತ್ಲಿ ನೀಡ್ಯಾಳ ದೇವಿ ದರ್ಶನ ಹಾಲು ಮತದ ಲಿಂಗಪ್ಪಗ. ಯಾಕೆ ನೀಡ್ಯಾಳ ಅಂತಂದ್ರ ಎಲ್ಲಿ ಶುದ್ಧವಾಗಿರ್ತದಲ್ಲ ಅಲ್ಲಿ ಪರಿಶುದ್ಧವಾಗಿರ್ತಾಳಂತ ದೇವಿ. ಅರ್ಥ ಆಗ್ತದಲ್ಲ. ಎಲ್ಲಿವರೆಗೆ ಶುದ್ಧವಾಗಿ ಇರೋದಿಲ್ಲ ಅಲ್ಲಿವರೆಗೆ ಪ್ರಸಿದ್ಧವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಶುದ್ಧವಾಗಬೇಕು ಪ್ರಸಿದ್ಧವಾಗಬೇಕು ಅಂತಂದ್ರೆ ಮೊದಲು ಪರಿಪೂರ್ಣತೆಯಿಂದ ಮೊದಲು ಬಾಗೋದು ಕಲಿಬೇಕಂತ ಗುರುವಿನ ಹತ್ರ. ಹಂಗ ಗುರುವಿನ ಹತ್ರ ಭಾಗಿ ನಡೆದುಕೊಳ್ಳುವಂತ ಸಮಯದೊಳಗ ಹಾಲು ಮತದ ಲಿಂಗಪ್ಪನಿಗೆ ದೇವಿ ದರ್ಶನವನ್ನ ಕೊಟ್ಟು ಲಿಂಗಪ್ಪನ ನಾಲಿಗೆಯ ಮೇಲೆ ಪ್ರಣವ ಅಕ್ಷರವನ್ನ ಬರೀತಾಳೆ. ನೀನು ಮುಂದ ನೀನೇನು ನುಡಿತೀಯ ಅದೆಲ್ಲವೂ ಆಗ್ತಾವ, ನೀನೇನು ಯಾರಿಗೆ ಮಾತು ಕೊಡ್ತೀಯ ಅದೆಲ್ಲ ಆಗ್ತಾವ. ನೀ ನುಡಿಯುವಾಗ, ನೀ ನಡೆಯುವಾಗ, ನೀ ಕೊಡುವಾಗ, ನೀ ಕೊಳ್ಳುವಾಗ ನಿನ್ನ ಹೃದಯ ಮಂದಿರದೊಳಗೆ ಹೊಕ್ಕು ನೀ ಹೆಂಗಂತಿ ನಾನು ಹಂಗಿರ್ತೀನಿ ಅಂತ ದೇವಿ ಆಶೀರ್ವಾದ ಮಾಡಿದವರು. ಲಿಂಗಪ್ಪನ ದೃಢವಾದ ನಂಬಿಕೆ ಅದೇ. ಆ ತಾಯಿ ಪ್ರಣವ ಅಕ್ಷರವನ್ನ ಬರೆದು ಆಶೀರ್ವಾದ ಮಾಡಿ ಹೀಗೆ ಹೇಳುತ್ತಾಳೆ, ಲಿಂಗಪ್ಪ ನಿನ್ನ ಬದುಕು ನಿಂತು ನೀರು ಆಗಬಾರದು, ಅದಕ್ಕ ನೀ ಇಲ್ಲಿರಬೇಡ, ನಿನ್ನ ಆಂಧ್ರದ ಭಾಗಕ್ಕೆ ಹೋಗುವಂತ ಹೇಳಿಗಳ ತಾಯಿ. ಅವಾಗ ಹಾಲು ಮತದ ಲಿಂಗಪ್ಪ ಹೀಗೆ ಅಂತಾನೆ, ತಾಯಿ ನಿನ್ನ ಸನ್ನಿಧಾನದೊಳಗೆ ನಾನು ಇರಬೇಕು ಅಂತ ತಿಳ್ಕೊಂಡು ಬಂದೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಸರ್ವಸ್ವವು ನೀನು ಅಂತ ತಿಳ್ಕೊಂಡ
ಈ ಸಿದ್ಧ ಪರ್ವತದೊಳಗ ಮನ ನಿಚ್ಚಳವಾಗುವಂತ ಶಕ್ತಿ ನೀರು ಕೊಡುವಾಗ ನಿನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಹೊಲ್ಲೆ, ನಾನು ಅಕಸ್ಮಾತ್ ಹೋಗಿಬಿಟ್ಟೆ ಅಂತಂದ್ರೆ ತಾಯಿ ಇಲ್ಲದ ತಬ್ಬಲೆ ಹಾಕಿಬಿಡ್ತೀನಿ ಎಂದ ಹಾಲಮತದ ಲಿಂಗಪ್ಪ. ಇಷ್ಟು ಸಣ್ಣವಾಗ ಆ ದೇವಿ ಹೀಗೆ ಅಂತಾಳೆ, ಅಂಬಾದೇವಿ, ಲಿಂಗಪ್ಪ ನೀನೇನು ಚಿಂತೆ ಮಾಡಬೇಡ, ನೀನು ಎಲ್ಲಿ ಇರ್ತಿ ನಾನು ಅಲ್ಲಿ ಇರ್ತೀನಿ. ಎಷ್ಟು ಚಂದ ಹೇಳ್ತಾಳ ನೋಡಿ. ನಾವು ಇದು ಮೊದಲು ತಿಳ್ಕೊಳ್ಬೇಕು. ನಾವು ಅಂತಿರ್ತೀವಿ ದೇವರು ಗುಡಿಯಾಗದೇನ ಅಂತಿರ್ತೀವಿ ನಾವೆಲ್ಲ. ಒಂದು ತಿಳ್ಕೊಳ್ಬೇಕಾಗ್ತದ, ದೇವರು ನೋಡುವಂತವರ ದೃಷ್ಟಿಗೆ ಗುಡಿಯಾಗದನ, ಭಕ್ತಿಯಿಂದ ನಡ್ಕೊಂಡವರಿಗೆ ಹೃದಯ ಮಂದಿರದೊಳಗದನ ದೇವರು. ಇದು ಮೊದಲು ತಿಳ್ಕೊಳ್ಬೇಕು. ನಂಬಿ ಕರೆದಡೆ ಓ ಎನ್ನನೇ ಶಿವನು ಅಂತ, ನಂಬದೆ ನೆಚ್ಚದೆ ಬರುವಂತವರ ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಅಂತ. ನಂಬಿಕೆ ಇತ್ತು ಅಂತಂದ್ರೆ ಏನೆಲ್ಲ ಆಗ್ತದಂತ. ಸುಮ್ಮನೆ ಒಂದು ವಿಚಾರ ಹೇಳಕತ್ತೀನಿ ಕೇಳ್ರಿ. ಒಬ್ಬ ಶಿಲ್ಪಿ ಕಲ್ಲು ಕೆತ್ತಕತ್ತಿದ್ದ, ಒಂದು ದಾರ್ಯ ಕಲ್ಲು ಬಿದ್ದಿತ್ತ, ಅದನ್ನ ಚಂದ ಮೂರ್ತಿ ಮಾಡ್ಬೇಕಂತ ತಿಳ್ಕೊಂಡು ಕೆತ್ತಕತ್ತಿದ್ದ. ಕಲ್ಲು ಅಳಕತ್ತಿತ್ತಂತ. ನನಗೆ ಯಾಕೆ ಹೊಡೆಯಕತ್ತೀವ ಮಾರ್ರೆ, ಹೊಡಿಬೇಡ ಅಂತ ಅಳಕತ್ತಿತ್ತ. ಬಹಳ ಹೊತ್ತು ಹೇಳಿದ, ಇನ್ನೊಂದು ಸ್ವಲ್ಪ ಹೊತ್ತು ತಡ್ಕೊಂಡ್ಬಿಡು, ಮೂರ್ತಿ ಆಗ್ತಿ ಅಂತ ಬಹಳ ಹೊತ್ತು ಹೇಳಿದವ ಶಿಲ್ಪಿ. ಆ ಕಲ್ಲು ನನ್ನ ಮೂರ್ತಿ ಆಗೋದೇನ ಬೇಡ ಅಂತ ತಿಳ್ಕೊಂಡು ಅಳಕತ್ತಿತ್ತು. ಆ ಕಲ್ಲು ಬಿಟ್ಟ, ಮತ್ತೊಂದು ಕಲ್ಲು ಹಿಡ್ಕೊಂಡ ಶಿಲ್ಪಿ. ಅವ ಹೊಡೆಯುವಂತ ಸಮಯದೊಳಗ ಆ ಕಲ್ಲು ಬಹಳ ತಡ್ಕೊಂತು. ಅದು ಏನ್ ತಿಳ್ಕೊಂಡಿತ್ತು ಕಲ್ಲು ಏನೋ ಒಂದು ಅಂತಂದ್ರ, ನನ್ನ ದಾರ್ಯಾಗ ಬಿದ್ದಿರುವಂತ ನನ್ನ ಎಲ್ಲಾರು ಒದ್ಕೊಂತ ಕೂಡುತ್ತ ನೋಡುತ್ತ ಹೋಗ್ತಿದ್ರು, ಇವಾಗ ಏನೋ ಒಂದು ನನಗೆ ಒಂದು ಆಕಾರ ಮಾಡಕತ್ತೇನ ಅಂತ ತಿಳ್ಕೊಂಡ ಆ ಕಲ್ಲು ತಡ್ಕೊಂತ, ಎರಡನೇ ಕಲ್ಲು ತಡ್ಕೊಂತ ಅವ ಹೊಡೆದ ಆ ಕಲ್ಲು ಏನಾಯ್ತು ಅಂತಂದ್ರೆ ಮೂರ್ತಿ ಆಯ್ತು. ಮೂರ್ತಿ ಆಗಿರುವಂತ ಸಮಯದೊಳಗ ಯಾರೋ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಭಕ್ತರು ಏನು ಮಾಡಿದ್ರು ಅಂತಂದ್ರ, ಆ ಮೂರ್ತಿ ಬಹಳ ಚೆನ್ನಾಗಿ ಕಾಣಕತ್ತದ, ದೇವರ ಮೂರ್ತಿ ಅಂತ ತಿಳ್ಕೊಂಡು ಊರಾಗ ತಂದು ಸ್ಥಾಪನೆ ಮಾಡಿ ಗುರುವಿನ ಕಡೆಯಿಂದ ಅದಕ್ಕೆ ಮಂತ್ರವನ್ನ ಉಪದೇಶ ಮಾಡಿದ ಮೇಲೆ ಅದು ಏನಾಯ್ತಂದ್ರ ದಾರ್ಯಾಗ ಬಿದ್ದ ಕಲ್ಲು ದೇವರಾಗಿ ಕಂಡಿತ್ತು. ಗುರುಗಳನ್ನ ದೇವರಾಗಿ ಕಂಡಿರುವಂತ ಸಮಯದೊಳಗ ಅದೇನು ಇನ್ನೊಂದು ಪ್ರಶ್ನೆ ಕಲ್ಲು ಅಳಕತ್ತಿತ್ತಲ್ಲ, ಅದನ್ನ ಏನು ಮಾಡಿದ್ರು ಅಂತಂದ್ರ ಅದನ್ನ ಆ ಗುಡಿಯ ಮುಂದೆ ಹೊರಗೆ ಹಾಕಿದ್ರಂತ, ಕಾಯಿ ಹೊಡ್ಯಾಕ. ಅರ್ಥ ಆಗ್ತದಲ್ಲ, ಎಲ್ಲರೂ ಬಂದು ಕಾಯಿ ಹೊಡ್ಯಾಕತ್ತಿದ್ರು. ಆ ಕಲ್ಲು ಮೂರ್ತಿನ ಮಾತಾಡಿಸಿತ್ತಂತ, ಅಲ್ಲೋ ಮಾರಾಯ, ಇಬ್ಬರು ಕಲ್ಲಾಗಿದ್ದೀವಿ, ಆದ್ರೆ ನಿನಗೆ ಎಲ್ಲಾರು ಹಣ್ಣು ತರ್ತಾರ, ಎಡಿ ತರ್ತಾರ, ಹೂವು ತರ್ತಾರ, ಪೂಜೆ ಮಾಡ್ತಾರ, ಪುನಸ್ಕಾರ ಎಲ್ಲಾ ಮಾಡ್ತಾರ, ನನಗೆ ಯಾಕೆ ಎಲ್ಲಾರು ಬರೋದು ಹೊಡೆಯೋದು ಹೋಗೋದು ಮಾಡಕತ್ತಾರ ಅಂತ ಒಳಗಿದ್ದ ಮೂರ್ತಿಯನ್ನ ಹೊರಗಿದ್ದ ಕಲ್ಲು ಕೇಳಿತ್ತಂತ. ಅವಾಗ ಒಳಗಿದ್ದ ಕಲ್ಲು ಹೀಗೆ ಅಂತದ, ತಮ್ಮ ಅವತ್ತಿನ ದಿನ ಶಿಲ್ಪಿ ಹೊಡೆಯುವಂತ ಸಮಯದೊಳಗ ಆ ಹೊಡೆತಕ್ಕ ನೀನು ತಡ್ಕೊಳ್ಳಿಲ್ಲ, ನಾನು ತಡ್ಕೊಂಡದಕ್ಕೆ ನಾನು ದೇವರಾಗ, ನೀನು ತಡ್ಕೊಳ್ಳಿಲ್ಲ, ಹೊರಗೆ ಕಲ್ಲಾಗೆ ಹೊಡ್ಕೊಂಡ್ಬಿಟ್ಟಿ ಅಂತ ಹೇಳುತ್ತವಂತ. ಹಂಗ ಯಾರು ದೃಢವಾದ ನಂಬಿಕೆಯನ್ನು ಇಟ್ಟು ಭಗವಂತನ ಮೇಲೆ ತಡ್ಕೊಂಡು ಹೋಗ್ತಾರ, ಜಗತ್ತಿನೊಳಗೆ ಉಳ್ಕೊಂಡು ಹೋಗ್ತಾರಂತ. ಆ ರೀತಿಯೊಳಗೆ ಇಲ್ಲಿ ಹಾಲು ಮತದ ಲಿಂಗಪ್ಪನಿಗೆ ದೇವಿ ಅಭಯ ಅಸ್ತ್ರವನ್ನು ನೀಡಿ ಆಶೀರ್ವಾದವನ್ನು ಮಾಡಿದಾಗ, ದೇವಿ ಆಶೀರ್ವಾದವನ್ನು ಪಡ್ಕೊಂಡ, ಚಿದಾನಂದ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡ ಪುಣ್ಯಾತ್ಮ ಎಲ್ಲಿಗೆ ಬರ್ತಾನೆ ಅಂತಂದ್ರ, ಆ ಸಿದ್ಧ ಪರ್ವತದ ಅಂಬಾದೇವಿಯ ಗುರುವಿನ ದರ್ಶನವನ್ನು ಪಡ್ಕೊಂಡು ನಡೆಯುತ್ತಾ ಎಲ್ಲಿಗೆ ಬಂದ ಅಂತಂದ್ರ, ಅಲ್ಲಿ ಉಡಾ ಮುಕ್ಕುಂದಿ ಅಂತ ಬರ್ತದೆ. ಅಲ್ಲಿ ಅಂಬಾ ಮಠದ ಹತ್ರ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಗೊತ್ತೇನಿಲ್ರಿ? ಇಲ್ಲಿ ಅಂಬಾ ಮಠದ ಹತ್ರ ಉಡಾ ಮುಕ್ಕುಂದಿ ಅಂತ ಬರ್ತದಲ್ಲ, ಅದೇ ದಾರಿ ಹಿಡ್ಕೊಂಡು ಎಲ್ಲಿಗೆ ಬಂದ ಅಂತಂದ್ರ, ಅಲ್ಲಿ ಸಿಂಗಾಪುರದೊಳಗ, ಅಲ್ಲೊಂದು ಸಿಂಗಾಪುರ ಗ್ರಾಮ ಅಂತ ಬರ್ತದ, ಆ ಗ್ರಾಮದೊಳಗ ಬರುವಂತ ಸಮಯದೊಳಗ ರಾತ್ರಿ ಹೊತ್ತಾಗಿತ್ತು. ಆ ಲಿಂಗಪ್ಪ ಏನ್ ಮಾಡಿದ ಅಂತಂದ್ರ, ರಾತ್ರಿ ಹೊತ್ತು ಆಗ್ಯದ, ನನಗೆ ಇಲ್ಲೇ ಎಲ್ಲಾದ್ರೂ ಉಳ್ಕೊಳ್ಬೇಕಂತ ತಿಳ್ಕೊಂಡ ಎಲ್ಲಿಗೆ ಬಂದ ಅಂತಂದ್ರ, ಆ ತುಂಗಭದ್ರಾ ನದಿ ದಂಡಿಗೆ ಲಕ್ಕಮ್ಮನ ಗುಡಿ ಅಂತ ಐತೆ ಸಿಂಗಾಪುರದೊಳಗ. ಅಲ್ಲಿ ನೋಡಿದವ್ರಿಗೆ ಗೊತ್ತಾಗಿರ್ತದ, ಬಹುಶಃ ನೀವು ಕೇಳಿರೋ ಇಲ್ಲ ಗೊತ್ತಿಲ್ಲ. ಆ ಗುಡಿಯೊಳಗೆ ಬಂದು ಉಳ್ಕೊಂಡ ಆಲಮತದ ಲಿಂಗಪ್ಪ. ಉಳ್ಕೊಂಡಿರುವಂತ ಸಮಯದೊಳಗೆ ಅಲ್ಲಿ ಏನಾಗಿತ್ತು ಅಂತಂದ್ರ,
ಆ ಪುಣ್ಯಾತ್ಮ ದೇವಿಯ ಧ್ಯಾನವನ್ನ ಮಾಡುತ್ತಾ, ದೇವಿಯ ನಾಮಾವಳಿಯನ್ನ ಅನ್ನುತ್ತಾ, ದೇವಿಯನ್ನ ಹೃದಯದೊಳಗೆ ತುಂಬಿಕೊಂಡ ಏಕಚಿತ್ತ ಭಾವನೆಯಿಂದ ಕುತ್ಕೊಂಡಿದ್ದ ಹಾಲುಮತದ ಲಿಂಗಪ್ಪ ಕುಂದುಕೊಂಡಿರುವಂತ ಸಮಯದೊಳಗ ಆ ಊರೊಳಗ ಒಂದು 4 ಜನ ಕಳ್ಳರು, ದುಡ್ಲಾರ್ದ ಮತ್ತೆ ಕಳು ಮಾಡೋದೇ ಹೆಚ್ಚಾಗಿರ್ತಾವ. ಇವತ್ತು ನಮ್ಮ ಜನ ಹೆಂಗದಾರ ಅಂತಂದ್ರ ಇವತ್ತು ಕಾಲ ಸಮೇತ ಬಹಳ ಸೂಕ್ಷ್ಮ ಬಂದ್ಬಿಟ್ಟದ. ದುಡ್ಲಾರ್ದ ದುಡ್ಡು ಬರೋದೇ ಹೆಚ್ಚಾಗಿಬಿಟ್ಟತಿ ಇವತ್ತ. ನೋಡ್ರಿ, ನೀವು ಮನೆಯಾಗ ಕುಂತ ದುಡ್ಡೋರು ಹೆಚ್ಚಾಗ್ಯಾರ. ಅವಾಗ ಹಂಗ ಇರ್ಲಿಲ್ಲ. ಮುಂಜಾನೆ ಹೋದವ್ರು ಸಂಜೆಕ್ ಬರ್ತಿದ್ರು, ಸಂಜೆಕ್ ಬಂದ್ರು ಅಂತಂದ್ರೆ ಎಷ್ಟು ನೆಮ್ಮದಿ ಇತ್ತಂದ್ರ ಸತ್ಯ ಘಟನೆ ಹೇಳಕತ್ತೀನಿ. ಇವತ್ತು ಹೊಲ ಐತಿ, ಮನೆ ಐತಿ, ಆಸ್ತಿ ಐತಿ, ಅಂತಸ್ತು ಐತಿ, ದುಡ್ಡು ಐತಿ, ಅಧಿಕಾರ ಐತಿ, ಕಾರ್ ಐತಿ, ಏನೆಲ್ಲ ಐತಿ. ಕರೆ ಮನ್ಯಾಗ 4-5 ಜನ ಕೆಲಸ ಮಾಡೋರು ಅದಾರ, ಕರೆ ನೆಮ್ಮದಿ ಇಲ್ಲ ನಮಗ. ಐತರ ನಮಗ? ಅವಾಗ ಹೆಂಗಿತ್ತು ಅಂತಂದ್ರ ಮುಂಜಾನೆ ಹೋದವ್ರು ಸಂಜೆಕ್ ಬರ್ತಿದ್ರ, ಒಂದ್ ಹೊತ್ತು ಊಟ ಮಾಡ್ತಿದ್ರಿ, ಇನ್ನೊಂದು ಹೊತ್ತು ಉಪವಾಸ ಇರ್ತಿದ್ರ. ಮಳೆ ಬಂತು ಅಂತಂದ್ರ ಮನೆ ಸೋರ್ತಿತ್ತು. ಸೋರುವಂತ ಮನೆಯೊಳಗ ಆನಂದವಾದ ನಿದ್ದೆ ಇತ್ತು. ಸೋರುವಂತ ಮನೆಯೊಳಗ ಆನಂದವಾದ ನಿದ್ದೆ ಇತ್ತು. ಆ ಸೋರುವಂತ ಮನೆಯೊಳಗ ನೆಮ್ಮದಿ ಇತ್ತು. ಸೋರುವಂತ ಮನೆಯೊಳಗ ಆನಂದ ಇತ್ತು. ಸೋರುವಂತ ಮನೆಯೊಳಗ ಏನೆಲ್ಲ ಇತ್ತು. ಒಂದ್ ಹೊತ್ತು ಊಟಕ್ಕಿದ್ದಿಲ್ಲ ಅಂದ್ರೆ ಸಮೇತ ಆನಂದವಾಗಿದ್ದರು ಅವಾಗ ಗುಡಿಸಲೊಳಗ. ಇವತ್ತು ಅರಮನೆ ಐತಿ, ಎಂತ ಮಳೆ ಬಂದ್ರೆ ಮನೆ ಸೋರೋದಲ್ಲ. ಆದ್ರ ಇವತ್ತು ನಮಗೆ ಯಾಕೆ ನೆಮ್ಮದಿ ಇಲ್ಲ ಅಂತಂದ್ರ ಮೈ ತುಂಬ ನಮಗ ಕೆಲಸಗಳಿಲ್ಲ. ಎಲ್ಲಿವರೆಗೆ ಮೈ ತುಂಬ ಕೆಲಸ ಇರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂತಂದ್ರ ಊರಿಗೆ ಬೆಂಕಿ ಹಚ್ಚೋದಾದ್ರೂ ಮಾಡ್ತಾರ, ಇಲ್ಲ ಅಂತಂದ್ರ ಮತ್ತೊಬ್ಬರ ಮನಸ್ಸು ಒಡೆಯೋದಾದ್ರೂ ಮಾಡ್ತಾರೆ, ಇಲ್ಲ ಅಂತಂದ್ರೆ ಮತ್ತೊಬ್ಬರ ಮನೆ ಕಳು ಮಾಡೋದಾದ್ರೂ ಮಾಡ್ತಿರ್ತಾರಂತ. ನಾನು ನಿನ್ನೆ ಒಂದು ಮಾತು ಹೇಳಿದನಲ್ಲ, ಖಾಲಿ ಕುಂತ್ರೆ ಖಾಲಿ ವಿಚಾರಗಳೇ ಜಾಸ್ತಿ ಬರ್ತಾವಂತ. ಸುಮ್ಮನೆ ಕುಂದ್ರೆ ಅವ ಖಾಲಿ ಕುಂತ್ರೆ ಏನ್ ಬರ್ತದ್ರಿ? ಖಾಲಿ ವಿಚಾರಗಳೇನೋ ಬರೋದು. ಸುಮ್ಮನೆ ಕುಂದಿರೋದಕ್ಕಿಂತ ಒಂದು ಪುಸ್ತಕ ಹಿಡ್ಕೊಂಡು ಕುಂದ್ರು ನೋಡೋಣ ಹೆಂಗಿರ್ತದೆ. ಯಾವತ್ತಿಗೊಂದು ಸತ್ಯ ಘಟನೆ ಹೇಳ್ತಾನೆ ಕೇಳ್ರಿ. ಮತ್ತೊಬ್ಬರ ಮನೆ ಸುದ್ದಿ ಮಾತಾಡೋರ ಮುಂದೆ ಯಾವತ್ತಿಗೂ ಕುಂದರಬೇಡ್ರಿ. ಮಾತಾಡೋರು ಮಾತಾಡಿ ಸರ್ಕೊಂತಾರ, ಹಾಳಾಗದ ನಾವೇ ಹಾಳಾಗಿ ಬಿಡ್ತೀವಿ. ಇದು ನಾವು ನೆನಪಿಟ್ಕೊಳ್ಬೇಕು. ಸುಮ್ಮನೆ ಕುಂದರೋದು ಕಲಿಬೇಕಂತ. ಅದಕ್ಕೆ ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾನೆ ಅಂತಂದ್ರ, ಏನು ಇಲ್ಲ ಸಲ್ಲದ ನುಡಿಗಳು ಆಡ್ತಾರಲ್ಲ ಅಂತವ್ರ ಮುಂದ ಕಿವಿ ಮುಚ್ಚಬೇಕಂತ, ಬಲ್ಲವ್ರ ಮುಂದೆ ಬಾಯಿ ಮುಚ್ಚಬೇಕಂತ ಬದುಕು ಬಂಗಾರ ಆಗ್ತದೆ ಅಂತ. ಅರ್ಥ ಆಗ್ತದಲ್ಲ? ಅದು ಇದು ಸುದ್ದಿ ಹೇಳ್ತಿರ್ತಾರಲ್ಲ ಅಂತವ್ರ ಮುಂದೆ ಕಿವಿ ಮುಚ್ಕೊಂಡ್ಬಿಡ್ಬೇಕಂತ. ನಾನು ಯಾಕೆ ಹೇಳ್ತೇನೆ ಅಂದ್ರ, ಒಳ್ಳೇದು ಮಾತ್ರ ಕೇಳಿದ್ರೆ ಒಳ್ಳೇದಾಗಿರ್ತದಂತ, ಕೆಟ್ಟದ್ದು ಕೇಳಿದ್ರೆ ಏನಿರ್ತದ. ಇಲ್ಲಿ 4 ಜನ ಏನು ಮಾಡಿದ್ರು ಅಂತಂದ್ರ ಒಳ್ಳೆಯವರ ಸಂಘದೊಳಗೆ ಇದ್ದವರಲ್ಲ, ಪುರಾಣಕ್ಕೆ ಬಂದವರಲ್ಲ, ಪುಣ್ಯಕಥೆ ಕೇಳಿದವರಲ್ಲ, ಗುರು ಅಂದ್ರೆ ಗೊತ್ತಿಲ್ಲ, ಲಿಂಗ ಅಂದ್ರೆ ಗೊತ್ತಿಲ್ಲ, ಜಂಗಮ ಅಂದ್ರೆ ಗೊತ್ತಿಲ್ಲ, ದೊಡ್ಡವರಂದ್ರೆ ಗೊತ್ತಿಲ್ಲ, ತಂದೆ ಅಂದ್ರೆ ಗೊತ್ತಿಲ್ಲ, ತಾಯಿ ಅಂದ್ರೆ ಗೊತ್ತಿಲ್ಲ. ಅವ್ರ 4 ಜನ ಹೆಂಗಿರ್ತಾರಂದ್ರೆ ಬಿಡಿಸಿ ಹೇಳುವಂತದ್ದು ಅವಶ್ಯಕತೆ ಇಲ್ಲ. ಧರ್ಮದ ಕಾರ್ಯದಾಗ ಕರ್ಮದ ಕೆಲಸ ಮಾಡೋರ ತುಂಬಿಕೊಂಡಿರ್ತಾರಂತ. ಅವ್ 4 ಜನ ಹಂಗೆ ಇದ್ದಾರಂತ. ಕೆಡಿಸೋದು ಒಟ್ಟ ಎಲ್ಲೇನೋ ಒಳ್ಳೇದ ನಡೀತದಲ್ಲ ಕೆಡಿಸೋದು, ಇಲ್ಲ ಅಂತಂದ್ರೆ ಅಣ್ಣ ತಮ್ಮರು ಚಲೋ ಇದ್ದಾನಂದ್ರೆ ಜಗಳ ಹಚ್ಚೋದು, ಇಂಥದ್ದು ಕಲಿತಿದ್ರಂತ. ಅವ್ ಏನೇನು ಕತೆ ಗೊತ್ತಿಲ್ಲ. ಕೆಲವರಿಗೆ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ಹೊಟ್ಟೆ ತುಂಬುದಿಲ್ಲ ಅಂತ ಇತ್ತಿತ್ಲಾಗ. ಚಲೋ ನಡೆದಿರ್ತದ. ನಾವು ಕೆಲವು ಊರುಗಳಿಗೆ ನಾವು ಪುರಾಣಕ್ಕೆ ಹೋಗಿರ್ತೀವಿ. ನಾವೆಲ್ಲ ಪುರಾಣಕ್ಕೆ ಹೋದಾಗ ಅವ್ರವ್ರದೇ ಕುತ್ತಿಗಿರ್ತದ, ಅವ್ರ ತಂದು ನಮ್ಮ ಕುತ್ತಿಗೆ ಹಾಕ್ತಿರ್ತಾವ. ಹೆಂಗ ಹಾಕ್ತಿರ್ತಾರ ತಾತ, ನಮ್ಮೂರ್ ಹಂಗೈತತ, ಅವ್ರು ಸರಿ ಇಲ್ತತ, ಇವ್ರು ಸರಿಗಿಲ್ತತ, ಅವ್ರು ಅದನ್ನ ಮಾಡ್ತಾ ಇರ್ತತ, ಇವ್ರು ಇದನ್ನ ಮಾಡ್ತಾರ. ನೀನೇನ್ ಮಾಡ್ತೀವ ಪುಣ್ಯಾತ್ಮ? ಅರ್ಥ ಆಗ್ತದಲ್ಲ? ಅವ್ರು ಅದನ್ನ ಮಾಡ್ತಾರ, ಗುಡಿಗೆ ಬರ್ತಾರ, ಗುಡಿ ಸೇವೆ ಮಾಡ್ತಾರ, ಪುರಾಣ ಹಚ್ತಾರ, ಪುಣ್ಯ ಕಥೆ ಕೇಳ್ತಾರ. ನೀನು 100 ರೂಪಾಯಿ ಕೊಟ್ಟು 100 ಮಾತಾಡ್ತೀಯಲ್ಲ, ನೀನೇನ್ ಮಾಡಕತ್ತಿ? ಅರ್ಥ ಆಗ್ತದಲ್ಲ? ಏನು ನಾನೇ ಕೊಟ್ಟಿನಿ ಅಂತ ಕೊಡಕ್ಕಾದ್ರೆ ಏನೈತೆ? ನಾವ್ ಏನನ್ನ ತಂದಿವ ಬರುವಾಗ? ಏನನ್ನ ಅಲ್ಲಿದ್ದ ಡಿಪಾಸಿಟ್ ಇಟ್ಕೊಂಡು ಬಂದೀವ? ಇಲ್ಲಿ ಯಾವುದು ತಂದಿಲ್ಲ. ಬರುವಾಗ ಹೆಂಗ ಬಂದೀವಿ ಹಂಗೆ ಹೋಗ್ತೀವಿ. ಬಂದು ಹೋಗುವ ನಡುವೆ ನಾವು ಇಲ್ಲ ಸಲ್ಲದ ಮಾತಾಡಕತ್ತೀವಿ. ಒಂದಂತೂ ಸತ್ಯ ನಾವು ನೆನಪಿಟ್ಕೊಳ್ಬೇಕಾಗ್ತದ. ಒಳ್ಳೆಯ ಪುರಾಣ ನಡೆದಾಗ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ ಸೇವೆ ಮಾಡುವಂತವರ ಮನಸ್ಸು ಕೆಡಿಸಿದ್ರೆ ನಮ್ಮ ಮನೆ ಹಾಳು ಮಾಡಕ್ ಒಬ್ಬರು ಹುಟ್ಟಿರ್ತಾರಂತ. ಇದು ಮೊದಲು ನಾವು ತಿಳ್ಕೊಳ್ಬೇಕ. ಅಲ್ಲಿ 4 ಜನ ಹಂಗಿದ್ರಂತ, ಕಳ್ಳರು 4 ಜನ ಹಂಗಿದ್ರು. ಜಯ ಮಂಗಲಂ ಜಯ ನಮ ಶರಣೈತಾತ್ ಮಹಾರಾಜ ಕಿ. ಬರ್ರಿ ಮೇಲಕ್ ಮಾತಾಡ್ ಬಿದ್ದಿಗಿದ್ದಿ. ಮತ್ತ ಏನ್ ಹೇಳಕತ್ತಿದ್ದಲ್ರಿ, ಆ 4 ಜನ ಹಾಗೆ ಇದ್ದರು ಅಂತ. ಈಗ ಇರುವಂತ ಸಮಯದೊಳಗ ಇರ್ಲಿ ಬಿಡ್ತದೆ, ಕರೆಕ್ಟ್ ಐತೆ. ಈಗ ಇರುವಂತ ಸಮಯದೊಳಗೆ 4 ಜನ ಏನು ಮಾಡಿದ್ರು ಅಂತಂದ್ರ,
ಅಲ್ಲಿ ಇಲ್ಲಿ ಸುತ್ತ ಹಳ್ಳಿಯೊಳಗ ಕಳು ಮಾಡಿಕೊಂಡ ದೊಡ್ಡದೊಂದು ಗಂಟನ್ನ ಮಾಡಿಕೊಂಡ ಆ ಸಿಂಗಾಪುರ ತುಂಗಭದ್ರ ನದಿ ದಂಡಿಗೆ ಇರುವಂತ ಲಕ್ಕಮ್ಮನ ಗುಡಿಯಾಗ ಬಂದು ಹಂಚ್ಕೋಬೇಕಂತ ಗಂಟು ತಂದಿಟ್ಟಿದ್ರಂತ. 4 ಜನ ಕಳು ಮಾಡಿಕೊಂಡ. ಮತ್ತೆ ಯಾರಿಗೆ ಗೊತ್ತಾಗಬಾರ್ದಲ್ಲ. ಮತ್ತೆ ಇವತ್ತು ಬಹಳ ಸೂಕ್ಷ್ಮ ಆಗ್ಯದ. ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ. ಇವತ್ತು ಎಷ್ಟು ಸೂಕ್ಷ್ಮ ಆಗ್ಯದ ಕಾಲ ಅಂತಂದ್ರ, ಪಕ್ಕದ ಮನೆಯಾಗ ಕಳು ಮಾಡ್ತಿರ್ತಾರ, ನೋಡ್ಕೊಂತಿರ್ತಾರ. ಹೋಲ್ಬೇಡ, ಅವ್ರ ಮನೆ ಮಾಡಕತ್ತಾರ, ನಮ್ಮ ಮನೆ ಮಾಡಕತ್ತಾರ, ಏನ್ ಕಳು ಎಲ್ಲಿ ಮಟ್ಟ ಬಂದದು ನೋಡಿದು. ಇವತ್ತು ಆ ಮನೆ ಕಳುವಾಗ್ತದ, ತಿರ್ಗಾ ಮುಂಜಾನೆ ನಮ್ಮ ಮನೆ ಸಮೇತ ಕಳುವಾಗ್ತದ. ಪಕ್ಕದ ಮನೆಯವರ ಯೋಗ ಕ್ಷೇಮ ಅವರು ಒಳ್ಳೇದು ಬಯಸಿದ್ವಿ ಅಂತಂದ್ರ ಭಗವಂತ ನಮಗೆ ಒಳ್ಳೇದು ಬಯಸ್ತಾನಂತ. ಇದು ಮೊದಲ ತಿಳ್ಕೊಳ್ಬೇಕ. ನಾವ್ ಏನ್ ಮಾಡಕತ್ತೀವಿ ಅಂತಂದ್ರ ಪಕ್ಕದ ಮನೆಯವರ ಕಳುವನ್ನ ಆಗಲಿ, ಮನೆಯನ್ನ ಬಿದ್ದವಳಿ, ಇದನ್ನ ನೋಡ್ಕೊಂತ ಕುಂತಿರ್ತಾವ ನಾವು. ಒಳ್ಳೇದು ಮಾಡಂದ್ರೆ ಹೆಂಗ್ ಮಾಡ್ತಾನ್ರಿ ಭಗವಂತ? ಮೊದಲು ಇವನು ಕಲಿಬೇಕಂತ. ಜಗವೆಲ್ಲ ನಗತಿರಲಿ, ಜಗದ ದುಃಖ ಎನಗಿರ್ಲಿ ಅಂತ ಯಾವ ತಿಳ್ಕೊಂತಾನ ಅವನು ಜಗತ್ತಿನೊಳಗ ಇತಿಹಾಸದ ಪುಟದೊಳಗೆ ಉಳ್ಕೊಂತಾನ. ಮೊದಲು ತಿಳ್ಕೊಳ್ಬೇಕು. ನಾವ್ ಏನ್ ಮಾಡಕತ್ತೀವಿ ಅಂದ್ರೆ ನಮ್ಮದೇ ಸುಖ ನೋಡ್ಕೊಳಕತ್ತೀವಿ. ನಾನು ಚಲೋ ಇರ್ಬೇಕು, ನನ್ನ ಹೆಂಡತಿ ಚಲೋ ಇರ್ಬೇಕು, ನನ್ನ ಮಕ್ಕಳು ಚಲೋ ಇರ್ಬೇಕು, ನನ್ನ ಸ್ವಾಸ್ಥ್ಯ ಚಲೋ ಇರ್ಬೇಕು, ನನ್ನ ಮೊಮ್ಮಕ್ಕಳು ಚಲೋ ಇರ್ಬೇಕು. ಸ್ವಾರ್ಥ ಬುದ್ಧಿ ಇರಬಾರ್ದಂತೆ ಯಾವತ್ತಿಗೂ. ಅರ್ಥ ಆಗ್ತದಲ್ಲ? ಸ್ವಾರ್ಥ ಏನ್ ಮಾಡ್ತದಂತಂದ್ರ ಒಂದು ದಿನ ನಾಶ ಮಾಡ್ತದ. ನಿಸ್ವಾರ್ಥ ಇತ್ತು ಅಂತಂದ್ರ ಈ ಜೀವ ಇರಲ್ಲಿವರೆಗೆ ಭಗವಂತ ನಮ್ಮನ್ನ ಕೈ ಹಿಡಿದು ನಡೆಸ್ತಾನೆ ಅಂತ ಇದು ತಿಳ್ಕೊಳ್ಬೇಕ. ನಿಸ್ವಾರ್ಥದ ಭಾವನೆ ನಮ್ಮೊಳಗೆ ಬರಬೇಕು ಅಂತ ಅಲ್ಲಿ ಈ 4 ಜನ ಕಳ್ಳರಿಗೆ ಸ್ವಾರ್ಥ ಭಾವನೆ ತುಂಬಿಕೊಂಡಿತ್ತು. ಅವ್ರು ಇವ್ರ ಮನೆಯೊಳಗೆ ಕಳು ಮಾಡಿಕೊಂಡು ಬಂದ ಸಂಪತ್ತನ್ನ ಗಂಟು ಕಟ್ಟಿಕೊಂಡು ಬಂದ ಲಕ್ಕಮ್ಮನ ಗುಡಿಯೊಳಗೆ ಬಿಚ್ಚುವಂತ ಸಮಯದೊಳಗೆ ಅಲ್ಲಿ ಏನಾಗಿತ್ತು ಅಂತಂದ್ರ ಅವರು ಕದ್ದುಕೊಂಡು ಬಂದ ಬಂಗಾರ, ಬೆಳ್ಳಿ, ದುಡ್ಡು ಎಲ್ಲ ಆವು ಚೋಳುಗಳ ಆಗಿದ್ದವು ಅಂತ. ಅರ್ಥ ಆಗ್ತದಲ್ಲ? ಆವು ಚೋಳುಗಳು ಆದಾಗ ಗಾಬರಿಯಾಗಿ ಹೊರಗೆ ಓಡಿ ಬಂದರು. ಗುಡಿಯಾಗ ಕುಂತ ಹಾಲು ಮತದ ಲಿಂಗಪ್ಪ ತಾತ ನಗ ಕತ್ತಿದ್ದನಂತ. ನಗ ಕತ್ತಿದ್ದ. ಈ ಒಂದಿಬ್ಬರು ಅಂದ್ರು ಯಾವನೋ ಹುಚ್ಚು ಕುಂತಿದ್ದಂಗೆ ಅದೇನೋ ಗುಡಿಯಾಗ ಅಂತ ಮಾತಾಡಕತ್ತಿದ್ರು. ಒಂದ್ ತಿಳ್ಕೊಳ್ಬೇಕಾಗ್ತದ, ನೋಡುವಂತ ದೃಷ್ಟಿ ಕಳ್ಕೊಂಡಾಗ ಶರಣರ ಸಮೇತ ಹುಚ್ಚರಾಗೆ ಕಾಣ್ತಾರಂತ. ಅರ್ಥ ಆಗ್ತದಲ್ಲ? ಸ್ವಲ್ಪ ಕೇಳ್ರಿ, ಏನ್ ಹೇಳಕತ್ತಿದ್ನಲ್ರಿ? ನೋಡುವಂತ ದೃಷ್ಟಿ ಕಳ್ಕೊಂಡಾಗ, ಮತ್ತೆ ಕಣ್ಣು ಕಳ್ಕೊಂಡಾಗಲ್ಲ ನಾನು ಹೇಳೋದು, ಒಳ್ಳೇದನ್ನ ನೋಡೋದು ಕಳ್ಕೊಂಡಾಗ ಶರಣರ ಸಮೇತ ಹುಚ್ಚರಾಗೆ ಕಾಣ್ತಾರಂತ, ಸ್ವಾಮಿಗಳ ಸಮೇತ ಹುಚ್ಚರಾಗೆ ಕಾಣ್ತಾರಂತ. ನೋಡುವಂತ ದೃಷ್ಟಿ ಪರಿಶುದ್ಧವಾಗಿ ಇತ್ತು ಅಂತಂದ್ರೆ ಹುಚ್ಚನ ಸಮೇತ ದೇವರಾಗಿ ಕಾಣ್ತಾರಂತ. ಇದು ಮೊದಲು ನಾವು ತಿಳ್ಕೊಳ್ಬೇಕು. ದೃಷ್ಟಿ ಚಲೋ ಇರ್ಬೇಕಂತ ನಾನು ಹೇಳೋದ. ಅಲ್ಲಿ 4 ಜನ ಮಾತಾಡಕತ್ತಿದ್ರೆ ಯಾವನ ಹುಚ್ಚು ಕುಂತಾನ, ನಮ್ಮದು ನೋಡಿ ನಮಗೆ ಸೆಂಟ್ ಎತ್ತದ, ಇವನ್ ನೋಡಿದ್ರೆ ನಗ ಕತ್ತೇನಲ್ಲ, ನಾವು ಏನ ಕಳು ಮಾಡಿಕೊಂಡು ಬಂದಿರತಕ್ಕಂತ ಸಂಪತ್ತು ಅವು ಚೋರಾಗೈತಂದ್ರೆ ಇದೇನು ಆಶ್ಚರ್ಯ ಅಂತ ಇವರೆಲ್ಲ ಗಾಬರಿಯಾಗಿ ಹೊರಗೆ ನಿಂತು ಮಾತನಾಡುವಾಗ ಇವ ಹುಚ್ಚ ನಗ ಕತ್ತೇನಲ್ಲ ಅಂತ ಅವ್ರು ಮಾತಾಡಕತ್ತಿದ್ರು. ಅವಾಗ ಹಾಲು ಮತದ ಲಿಂಗಪ್ಪ ಗುಡಿಯಾಗ ಕುಂತ ಹಿಂಗೆ ಹೇಳ್ತಿದ್ದನಂತ, ಕಳ್ಳತನ ಮಾಡಬಾರದು ಎಲೆ ಮನವೇ, ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ ಅಲ್ಲ ಅಂತ ಅನ್ನಬಾರದು ಎಲೆ ಮನವೇ ಅಂತ ಅನ್ನಕ್ಕಿದ್ದಿದೆ ಪುಣ್ಯಾತನ. ತಮ್ಮ, ನೀವು ಮಾಡುವಂತದ್ದು ಒಳ್ಳೆಯದಲ್ಲ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದರೆ ಏನಾಗುವುದಯ್ಯ ಅಂತ ಹೇಳೋರು ಶರಣರು. ಅರ್ಥ ಆಗ್ತದಲ್ಲ? ಮಾಡಬಾರದು ಪಾಪಗಳೆಲ್ಲ ಮಾಡಿ, ಚಲೋ ಇದ್ದ ಮನೆಗೆ ಜಗಳ ಹಚ್ಚಿ, ಚಲೋ ಇದ್ದ ಗಂಡ ಹೆಂಡತಿನ ಸಂಸಾರ ಹಾಳು ಮಾಡಿ, ಚಲೋ ಇದ್ದ ಅಣ್ಣ ತಮ್ಮರ ಬದುಕು ಹಾಳು ಮಾಡಿ, ಊರಾಗ ಚಲೋ ನಡೆದ ಪುರಾಣವನ್ನ ಕೆಡಿಸಿ ಶಿವ ಶಿವ ಪರಮಾತ್ಮ ಜಗತ್ ರಕ್ಷಕ ಅಂತ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ನದಿಗಳಿಗೆ ಹೋಗಿ ಜಳಕ ಮಾಡಿಕೊಂಡು ಬಂದ್ರೆ ಮಾಡಿದ ಕರ್ಮ ಯಾವತ್ತಿಗೆ ಬಿಡೋದಿಲ್ಲ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದ. ಎಷ್ಟು ಚಂದ ಹೇಳ್ಯಾರ ನೋಡಿದ್ರೆ ಶರಣರು, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆ ಘಾತವ ಮಾಡಿ ಗಂಗೆಯ ಮುಳುಗಿದಡೆ ಏನಾಗುವುದಯ್ಯ ಅಂತ ಸುಮ್ಮನೆ ಹೇಳಿಲ್ಲ. ಹೀಗೆ ಹಾಲು ಮತದ ಲಿಂಗಪ್ಪ ಹೇಳುವಂತ ಸಮಯದೊಳಗ ಆ 4 ಜನ ಗಾಬರಿ ಆಗಿ ಹೋಗಿಬಿಟ್ರು. ನಾವು ಕಳುವು ಮಾಡಿಕೊಂಡು ಬಂದಿರತಕ್ಕಂಥದ್ದು ಈತಗೆ ಹೆಂಗ ಗೊತ್ತಾಯ್ತು ಅಂತ ತಿಳ್ಕೊಂಡ, ಯಪ್ಪ ನಮಗೆ ತಪ್ಪಾಗಿಬಿಟ್ಟರೆ, ನೀನೇನೋ ಹುಚ್ಚ ಅಂತ ಮಾಡಿಕೊಂಡಿದ್ದೆ, ಹುಚ್ಚಲ್ಲಪ್ಪ, ಹುಚ್ಚರನ್ನ ನಿಚ್ಚಳ ಮಾಡುವಂತ ಮಹಾತ್ಮ ಅಂತ ಕೈ ಮುಗಿಯುವಂತ ಸಮಯದೊಳಗ ಲಿಂಗಪ್ಪ ಹಿಂಗಂತಾನೆ, ನೋಡ್ರಿಪ್ಪ
ಒಬ್ಬರು ಮನೆಯಾಗ ಕಳ್ಳು ಮಾಡಿಕೊಂಡು ಬಂದು ನಿಮ್ಮ ಸಂಸಾರ ನಡೆಸಿದ್ರಿ ಅಂತಂದ್ರ, ಕಳ್ಳು ಮಾಡಿಕೊಂಡು ಬಂದಿರತಕ್ಕಂತ ಆ ಮನೆಯೊಳಗ ಅವರೆಲ್ಲರೂ ಕಣ್ಣೀರು ಹಾಕಿದ್ರ ಅಂತಂದ್ರ ನಿಮ್ಮ ಸಂಸಾರ ಹೆಂಗ ಚೆನ್ನಾಗಿ ನಡೀತಾ ಇದ್ರಪ್ಪ. ಯಾವತ್ತಿಗೂ ಒಬ್ಬರಿಗೆ ಮೋಸ ಮಾಡಬೇಡ್ರಿ, ಒಬ್ಬರಿಗೆ ಕೊಲೆ ಮಾಡಬೇಡ್ರಿ, ಒಬ್ಬರ ಬಗ್ಗೆ ಹಾಡಿಕೊಳ್ಬೇಡ್ರಿ, ಒಬ್ಬರ ಮನೆಯಾಗ ಕಳ್ಳು ಮಾಡಬೇಡ್ರಪ್ಪ, ಇದು ಒಳ್ಳೇದು ಮಾಡೋದಿಲ್ಲ ಅಂತ ತಿಳ್ಕೊಂಡ ಲಿಂಗಪ್ಪ ಹೇಳುವಂತ ಸಮಯದೊಳಗ ಆತನ ಮಾತುಗಳು ಮಂತ್ರವಾಗಿದ್ದವು, ಆತನ ಮಾತುಗಳು ತತ್ವವಾಗಿದ್ದವು, ಆತನ ಮಾತುಗಳು ವಚನವಾಗಿತ್ತು, ಆತನ ಮಾತಿನೊಳಗ ಅಮೃತ ಇತ್ತು, ಆತನ ಮಾತಿನೊಳಗ ಸವಿ ಇತ್ತು. ಆತನ ಮಾತು ಕೇಳಿ ಕಳ್ಳರ ಮನಸ್ಸು ಪರಿವರ್ತನೆ ಆಗಿತ್ತು. ಯಪ್ಪ ಇವತ್ತಿನಿಂದ ನಾವು ಕಳ್ಳು ಮಾಡೋದಿಲ್ಲ ಅಂತ ತಿಳ್ಕೊಂಡ ಲಿಂಗಪ್ಪನ ಪಾದಕ್ಕೆ ನಮಸ್ಕಾರ ಮಾಡುವಂತ ಸಮಯದೊಳಗ ಪುಣ್ಯಾತ್ಮ ಹೀಗೆ ಅಂತಾರೆ, ಆಯ್ತರಪ್ಪ ಇವತ್ತಿನಿಂದ ಕಳು ಮಾಡಬೇಡ್ರಿ, ನೀವೇನು ಕಳು ಮಾಡ್ಕೊಂಡು ಬಂದಿರಲ್ಲ, ಈ ಸಂಪತ್ತನ್ನ ದಾನ ಧರ್ಮ ಗುರು ಲಿಂಗ ಜಂಗಮರಿಗೆ ದಾನ ಮಾಡ್ರಿ, ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡ ಪುಣ್ಯಾತ್ಮ ಆಶೀರ್ವಾದ ಮಾಡಿದ್ರೆ ಆವು ಚೋಳು ಎಲ್ಲ ಹೋಗಿ ಯಥಾರೀತಿಯಾಗಿ ಬಂಗಾರ ಬೆಳ್ಳಿ ದುಡ್ಡು ಆಗಿತ್ತು ಅಂತ ಅರ್ಥ ಆಗ್ತದೆ. ಅವತ್ತೇ ಕಳು ಮಾಡೋದು ಬಿಟ್ಟು ಅದನ್ನೆಲ್ಲ ತಂದಿದ್ದನ್ನ ಯಾರ ಮನೆ ಕಳು ಮಾಡ್ಕೊಂಡೇನು ಬಂದಿದ್ರಲ್ಲ ಅವರಿಗೆ ಒಳ್ಳೆ ಯಥಾರೀತಿಯಾಗಿ ಕೊಟ್ಟು ಲಿಂಗಪ್ಪನ ಧ್ಯಾನವನ್ನ ಮಾಡುತ್ತಾ ರೈತರಾಗಿ ಬದುಕು ಸಾರ್ಥಕತೆಯನ್ನ ಮಾಡಿಕೊಂಡು ಅಂತ ಬರ್ತದ. ಹಿಂಗಿರುವಂತ ಸಮಯದೊಳಗೆ ಮುಂದೆ ಏನಾಗ್ತದೆ ಅನ್ನುವಂಥದ್ದು ಗವಾಯಿಗಳು ಆಡಿದ ಮೇಲೆ ನಾವು ನೀವೆಲ್ಲ ಕೇಳೋಣ. ಸಂಭಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣನಾಥಲಿಂಗೇಶ್ವರ ಮಹಾರಾಜ ಕೀ ಜೈ. ನಾನಿನ್ನ ಜಾನದೋಳಿರಲು ಸದಾ ಹೀನ ಮಾನವರೇನು ಮಾಡಬಲ್ಲರೋ ನಾನಿನ್ನ ಜಾನದೋಳಿರಲು ಸದಾ ನಾನಿನ್ನ ಜಾನದೋಳಿರಲು ಸದಾ ಹೀನ ಮಾನವರೇನು ಮಾಡಬಲ್ಲರೋ ರಂಗ ಹೀನ ಮಾನವರೇನು ಮಾಡಬಲ್ಲರೋ ರಂಗ ನಾನಿನ್ನ ಧ್ಯಾನದೊಳಿರಲು ಸದಾ ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನೋ ಮತ್ಸರಿಸುವರೆಲ್ಲ ಕೂಡಿ ಮಾಡುವುದೇನೋ ಅಚ್ಯುತ ನಿನ್ನದೊಂದು ದಯವಿರಲೋ ವಾತ್ಸಲ್ಯ ಬಿಡದಿರೋ ನಿನ್ನ ನಂಬಿದ ದೇವ ವಾತ್ಸಲ್ಯ ಬಿಡದಿರೋ ನಿನ್ನ ನಂಬಿದ ದೇವ ಕಿಚ್ಚಿಗೆ ಇರುವೆ ಮುತ್ತಿಡುವುದೋ ರಂಗ ನಾನಿನ ಧ್ಯಾನದೋಳಿರಲು ಸದಾ ರಂಗ ನಾನಿನ್ನ ಧ್ಯಾನದೋಳಿರಲು ಸದಾ ರಂಗ ಧೂಳಲಿ ಕುದುರೆ ವೈಯಾರದಿ ಕುಣಿಯಲು
ಕದ್ದ ಕಳ್ಳ ತನ್ನ ಬಿಕ್ಕಲು ಅವನ ವಶವಾಗುವುದೇ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ನಿನ್ನ ನಂಬಲು ಮುದ್ದು ಪುರಂದರ ವಿಠಲ ಚಿನ್ನಕ್ಕೆ ಪುಟ್ಟ ಬಿಟ್ಟಂತೆ ಚಿನ್ನಕ್ಕೆ ಪುಟ್ಟ ಬಿಟ್ಟಂತೆ ಆಗುವುದು ರಂಗ ನಾನಿನ್ನ 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 ಧ್ಯಾನದಲ್ಲಿರಲು ಸದಾ ರಂಗ ಈ ನಮನವರೇನೋ ಮಾಡಬಲ್ಲರೆ ರಂಗ ಈ ನಮನವರೇನೋ ಈ ನಮನವರೇನೋ ಈ ನಮನವರೇನೋ ಮಾಡಬಲ್ಲರೋ ರಂಗ ಸಂಭವೇನೋ ಪಾರ್ವತಿ ಶಿವರ ಮಹಾದೇವ. ಒಂದ್ಸಲ ಚಪ್ಪಳ ಬರ್ಸ್ರಿ, ಹೆಂಗ್ ಬರ್ಸ ನೋಡ. ಹೋಗ್ತತ್ ನಮ್ಗ ನಮ್ಮ ರಗಡ ಐತ ನಂಗೆ ಬರ್ಸ್ಬೇಡ್ರಿ. ಗವಾಗ್ಲು ಚಂದ ಆಗ್ಯಾರ, ಸ್ವಲ್ಪ ಜೋರಾಗಿ ಚಪ್ಪಳ ತಗ್ರಿ. ಸಾಗಿ ಬಂದು ತೆರಳುತ್ತಲ್ಲಿಂದ ಲಕ್ಕಮ್ಮನ ಗುಡಿಯರಿ ರಾಗದಿಂದ ನಮಿಸಿನಂದ ದೇವಿಯ ಪ್ರತಿಮೆಗೆ ಆಗ ಗುಡಿಯೊಳಗೆ ಗುಳ್ಳೆ ಎಂಬೂರಲು ಬರೆಯಲು ಹತ್ತಿರ ಮಿಹೋದು ಭೋಗ ಭಾಗ್ಯವ ಪಡೆಯರು ಜನರರ್ಪಿಸಿ ಭಕ್ತಿಯೂ ಬಾಲಕನಿಗೆ ಜಾಗ ನಿನ್ನದು ಪಾಲಿಪರು ಪಿತರೇಂ ಜನರೀಕ ಗ್ರಾಮದೊಳಗಿರುವುದು ಗಾದಿಯವರ ಮನೆ ಮೇಲನಿಸುವುದಲ್ಲಿಗೈದರು ಹಾಲು ಮತದ ರಾಮನು ಪಾಲಿಪರು ಲಿಂಗಮ್ಮ ಬಸಪ್ಪರು ಸಾಂಬಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣಲಿಂಗೇಶ್ವರ ಮಹಾರಾಜಕಿ. ಆ ಕಳ್ಳರ ಮನಸ್ಸನ್ನ ಪರಿವರ್ತನೆಯನ್ನ ಮಾಡಿ ಹಾಲು ಮತದ ಲಿಂಗಪ್ಪ ತುಂಗಭದ್ರ ನದಿಯನ್ನ ದಾಟ್ತಿದ್ದ. ಕೇಳ್ರಿ, ದಾಟುವಂತ ಸಮಯದೊಳಗ ಅಲ್ಲಿ ಬಹು ಸುಂದರವಾಗಿರುವಂತ ಒಂದು ಹೆಣ್ಮಗಳು ಬಂದು ನಿಂತಳು ಲಿಂಗಪ್ಪನ ಹತ್ರ. ನಿನ್ನ ರೂಪಕ್ಕೆ ನಾನು ಮರುಳಾಗಿಬಿಟ್ಟೇನೆ, ನಿನ್ನ ಸೌಂದರ್ಯ ನೋಡಿ ನನ್ನ ಮನಸ್ಸು ಸೋತು ಬಿಟ್ಟೇನೆ, ಅದಕ್ಕೆ ನೀನು ನನ್ನವನಾಗಬೇಕು ಅಂತ ಒಬ್ಬ ಹೆಣ್ಮಗಳು ಲಿಂಗಪ್ಪನ ಹತ್ರ ಬಂದು ನಿಂತುಕೊಂಡ್ಳು. ಆ ಪುಣ್ಯಾತ್ಮನ ಹೀಗೆ ಅಂತಾನ, ಯವ್ವ ಈ ಶರೀರದೊಳಗೆ ಏನೈತತಿ ಅಂತ ತಿಳ್ಕೊಂಡು ಈ ರೂಪಕ್ಕೆ ನೀನು ಬೆನ್ನ ಹತ್ತೀಯ, ಇದ್ರೊಳಗೆ ಏನಿಲ್ಲ, ಇದು ಅಸ್ಥಿ ಪಂಜರ ಆಗುವಂತ ಶರೀರಕ್ಕೆ ನೀನ್ಯಾಕೆ ಬೆನ್ನ ಹತ್ತೀಯ ಅಂತ ಲಿಂಗಪ್ಪ. ಆಕೆ ಅಂತ ಅದು ಏನನ್ನ ಆಗೋಲ್ದಾಕ ನಾನು ನಿನ್ನ ಮೇಲೆ ಮನಸ್ಸು ಮಾಡೀನಿ ಅನ್ನುವಾಗ ಆ ಹಾಲು ಮತದ ಲಿಂಗಪ್ಪ ಹಿಂಗಂತಾನೆ, ಯವ್ವ ನೀನು ನೋಡಿಬಿಟ್ರ ನನ್ನ ತಾಯಿ ಕಂಡಂಗ ಆಗಕತ್ತಿ, ನೀನು ನೋಡಿದ್ರ ನನ್ನ ನಿನ್ನ ತಾಯಿ ಅಂತ ತಿಳ್ಕೊಂಡೀನಿ, ನೀನು ನೋಡಿದರೆ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡಕತ್ತೀಯಲ್ಲವ ಅಂತ ಆ ಹೆಣ್ಮಗಳಿಗೆ ಒದ್ದಕ್ಕೆ ನಮಸ್ಕಾರ ಮಾಡಿದರಂತ ಲಿಂಗಪ್ಪ. ನಮಸ್ಕಾರ ಮಾಡಿದ ಕ್ಷಣಾರ್ಥದೊಳಗ ಹೆಣ್ಣು ಮಾಯವಾಗಿ ಗಂಗಾ ಮಾತೆ ಪ್ರತ್ಯಕ್ಷವಾಗಿ ಲಿಂಗಪ್ಪರಿಗೆ ಆಶೀರ್ವಾದ ಮಾಡಿದವಂತ. ಇವತ್ತಿನಿಂದ ಇನ್ ಮೇಲೆ ನಿನ್ನ ಪರೀಕ್ಷೆ ಮಾಡೋದಲ್ಲಪ್ಪ, ನಿನ್ನ ಮನಸ್ಸು ಹೆಂಗೈತೆ ಅಂತ ತಿಳ್ಕೊಂಡು ನಾನು ಪರೀಕ್ಷೆ ಮಾಡಾಕಾಗಿ ಹೆಣ್ಣು ರೂಪವನ್ನು ತಾಳಿ ಬಂದಿದ್ದೆ ಅಂತ ಆ ಗಂಗಾ ಮಾತೆ ಲಿಂಗಪ್ಪನ ತಲೆ ಮೇಲೆ ಹಸ್ತ ಇಟ್ಟು ಆಶೀರ್ವಾದ ಮಾಡಿ ಇನ್ನು ಮುಂದ ನಿನಗೆ ಎಂದೂ ಕಾಡೋದಿಲ್ಲ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಳು ಅಂತ ಬರ್ತದ. ಇಲ್ಲಿ ಹಾಲು ಮತದ ಲಿಂಗಪ್ಪ ಹೆಣ್ಣಿನಿಂದ ಹೋದವನಲ್ಲ, ಹೊನ್ನಿನಿಂದ ಹೋದವನಲ್ಲ, ಮಣ್ಣಿನಿಂದ ಹೋದವನಲ್ಲ, ಆ ತಾಯಿಯ ಧ್ಯಾನಕ್ಕಾಗಿ ಹೊರಟಾದ ಪುಣ್ಯಾತ್ಮ ಹಾಲು ಮತದ ಲಿಂಗಪ್ಪ. ಅರ್ಥ ಆಗ್ತದಲ್ಲ? ಇವತ್ತು ನಾವು ಎದೆದಕ್ಕೆ ಹೋಗ್ತೀವಿ ಅಂತ ಬಿಡಿಸಿ ಹೇಳೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಅಲ್ಲಮ ಪ್ರಭುಗಳು ಬಹಳ ಚಂದ ಹೇಳ್ಯಾರ. ಏನ್ ಹೇಳ್ಯಾರ ಅಂತಂದ್ರ, ಆಸೆಗಾಗಿ ಸತ್ತವರು ಕೋಟಿ, ಆವಿಷ್ಯಕ್ಕಾಗಿ ಸತ್ತವರು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನ ಒಬ್ಬರನ್ನ ಕಾಣಿ ಗುಹೇಶ್ವರ ಅಂತ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರು. ಗೊತ್ತಾಗ್ತದೆ, ಬಿಡಿಸಿ ಹೇಳುವಂತದಿಲ್ಲ. ವಚನ ಶರಣರು ಸುಲಿದ ಬಾಳೆಹಣ್ಣು ಇದ್ದಂಗಂತ. ನಾವೆಲ್ಲ ಬಹಳ ಚಂದ ಇರ್ತೀವಿ, ಏನು ಬರ್ದಾರ್ತತ ತತ್ವಪದ, ಏನು ಬರ್ದಾರ್ತತ ವಚನ,
ಬಾಯಾಗ ಅಷ್ಟ ಐತಿ ಕರೆ ಪಚನ ಮಾಡ್ಕೋಬೇಕಂತ. ಪಚನ ಮಾಡ್ಕೊಂಡ್ರೆ ಮಾತ್ರ ಆರೋಗ್ಯ ಚೆನ್ನಾಗಿರ್ತದಂತ. ನಾವ್ ಏನ ಕೇಳ್ತೀವಲ್ಲ ಕೇಳಿದ್ದನ್ನ ಅಳವಡಿಸ್ಕೊಳ್ಬೇಕಂತ. ಒಂದೊಂದು ಊರ್ ಕಡೆ ಹೋಗಿರ್ತೀವಿ 40 ವರ್ಷ 50 ವರ್ಷ ಪುರಾಣ ಹಚ್ಚಿರ್ತಾರ, ಇನ್ನ ಸುಧಾರಿಸಿರಂಗಿಲ್ಲ. ಈ ಪುರಾಣ ಹಚ್ಚೋದ್ ಕೇಳ್ರಿ ನೋಡೋದು, ಪುರಾಣ ಹಚ್ಚೋದ್ ಕೇಳ್ರಿ. ನೀವು ದೊಡ್ಡ ಶರಣರ ಆಗ್ರಂತ ಹಚ್ಚಕತ್ತಿಲ್ಲ, ನೀವು ಒಳ್ಳೆ ಮಾನವರಾಗ್ರಪ್ಪ ಅಂತ ಪುರಾಣ ಹಚ್ಚಕತ್ತ. ಹೌದ್ರ, ನೀವು ದೊಡ್ಡ ಪವಾಡ ಮಾಡ್ರಿ ಅಂತ ಹೇಳಕ್ ಹಚ್ಚಿಲ್ಲ. ಒಬ್ಬರಿಗೆ ಕೆಟ್ಟದ್ದು ಮಾಡಬೇಡ್ರಿ, ಒಬ್ಬರಿಗೆ ಮೋಸ ಮಾಡಬೇಡ್ರಿ, ಒಬ್ಬರ ಬಗ್ಗೆ ಆಡಿಕೊಳ್ಬೇಡ್ರಿ, ತಿಳಿದ್ರ ದಾನ ಮಾಡ್ರಿ, ತಿಳಿಲಿಲ್ಲ ಅಂದ್ರೆ ಕೊಡುವಂತ ಮನಿ ತೋರ್ಸ್ರಿ. ಇಷ್ಟೇ ಹೊರತು ತಿಳಿದ್ರ ಪೂಜೆ ಮಾಡ್ರಿ, ಇಲ್ಲಾಂದ್ರೆ ಬಿಡ್ರಿ. ಆದ್ರೆ ಒಂದಂತ ತಿಳ್ಕೊಳ್ರಿ, ಈ ಜೀವ ಇರಲ್ಲಿವರೆಗೆ ಭಗವಂತನ ಧ್ಯಾನದೊಳಗೆ ಸಾಗ್ತೀನಿ ಅನ್ನುವಂತ ದೃಢವಾದ ನಂಬಿಕೆಯಿಂದ ಬದುಕರಿಯಪ್ಪ ಅಂತ ಪುರಾಣ ಹಚ್ಚಿರೋದು. ನಾವ್ ಹೆಂಗ ಹಚ್ತೀವಿ ಅಂತಂದ್ರೆ ಸುಮ್ಮನೆ ವರ್ಷ ಕೆಲವು ಕಡೆ ನೋಡಿವಲ್ಲ 50-60 ವರ್ಷದ ಪುರಾಣ ರೀ, ಸ್ವಲ್ಪನ ಸುಧಾರಿಸ್ಬೇಕಲ್ಲ. ಒಂದು ಹಣಿಗೆ ಭಸ್ಮ ಇಲ್ಲ, ಕೊರಳಾಗ ಲಿಂಗ ಇಲ್ಲ, ಬೆಳಕಾಯ್ತಂದ್ರೆ ಮುಗಿದೈತೆ. ಬೆಳತನಕ ಅದೇನೋ ಪುರಾಣ ಕೇಳಿರ್ತಾರೆ, ಬೆಳಗ ಮುಂಜಾನೆ ಮತ್ತೊಬ್ರು ಸುದ್ದಿನ ಮಾತಾಡಿರ್ತಾರ. ಏನು ಮಾಡ್ತಾರೆ? ಅದ್ಯಾವ್ದ ಊರಿಗೆ ಹೋಗಿದ್ ನಾನು, ಎಲ್ಲಿ ಅಂತಂದ್ರೆ ಇಲ್ಲಿ ಸಿರುಗುಪ್ಪ ಹತ್ರ ಒಂದು ಹಳ್ಳಿ, ಒಂದು ತಿಂಗಳು ಶರಣಪ್ಪನ ಪುರಾಣ ಹಚ್ಚಾರ ಊರ. ನಾನು ಯಾಕೆ ಹೇಳ್ತೇನೆ ನಮ್ಮ ಜನ ಹೆಂಗದಾರ ಅಂತ. ಒಂದು ತಿಂಗಳು ಶರಣಪ್ಪನ ಪುರಾಣ ಹಚ್ಚಾರ. ಅವನು ಎಂದು ಬರ್ಲಾರ್ದವ ಅವತ್ತಿನ ದಿನ ಶಾಸ್ತ್ರಿಗಳು ಪುರಾಣ ಮುಗಿಸ್ಕೊಂಡು ಊರಿಗೆ ಹೋಗುವಾಗ ನಮಸ್ಕಾರ ತತ ಅಂದ. ನಮಸ್ಕಾರ ತತ, ಯಾವ ಊರಿಗೆ ಹೋಗಿದ್ದಂತಾನ? ಅದೇ ಊರವ, ಅದೇ ಊರ ತಿಂಗಳು ಪುರಾಣ ಹಚ್ಚಾರ. ಬಂದಿಲ್ಲ. ಅಲ್ಲಪ್ಪ ನಿಂದೆ ಅವರು ತತ, ನಂದು ಇದೇ ಅವ್ರ ತತ, ಮತ್ ಪುರಾಣಕ್ಕೆ ಬಂದಿಲ್ಲ. ಏನು ಪುರಾಣ ತತ, ಜಗ್ಗಿ ನಮಗಾಗೇತ. ನಮ್ಮಪ್ಪ ನಮ್ಮಮ್ಮ ಎಲ್ಲ ಕೇಳಿರ್ತತ 20 ವರ್ಷ ಅಂತ. ಹೆಂಗದ ಈಗ ಸುಮ್ಮನೆ ಆಲೋಚನೆ ಮಾಡೋಣ. ನನಗೆ ಹಸಿವೆ ಆಗೈತಂತ ನೀವು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬತದ? ತುಂಬಲಿಕ್ಕೆ ಸಾಧ್ಯ ಆಗ್ತದ? ಯಾರಿಗೆ ಹಸಿವೆ ಇರ್ತದ ಅವರೇ ಉಣಬೇಕಂತ. ಯಾರೊಳಗ ದೋಷ ಇರ್ತದಲ್ಲ ಆ ದೋಷ ಕಳ್ಕೊಳ್ಬೇಕು ಅಂತಂದ್ರೆ ಶರಣ ಸಂತರ ಪುರಾಣಗಳನ್ನ ಕೇಳಬೇಕು ಅಂತ. ಆ ಕಳ್ಕೊಳ್ಬೇಕಂತ. ಕೆಲವರಿಗೆ ಸಿಟ್ಟು ಜಲ್ದಿ ಬರ್ತಿರ್ತದೆ, ಕೆಲವರಿಗೆ ಮನಸ್ತಾಪಗಳು ಜಾಸ್ತಿ ಆಗ್ತದೆ. ಏನಕ್ಕಾಗ್ತಾವ ಅಂದ್ರೆ ಇವ್ ಅಜ್ಞಾನ ಹೆಚ್ಚಾದಾಗ ಹಾಗವು. ಅವ್ರ ಬಗ್ಗೆ ಇವ್ರ ಬಗ್ಗೆ ಇದರಾಗ ಕಾಲ ಕಳಿತಾರಲ್ಲ, ಇನ್ನು ಅವ್ರು ಬೆಂದಿಲ್ಲ ನಾವ್ ಅಂತಿರ್ತಾವಲ್ಲ. ಇಲ್ಲಿ ಬೆಳಕರಿದ್ರೆ ಅವ್ರದೇ ಸುದ್ದಿ ಮಾತಾಡ್ತೀಯಲ್ಲ ಅಂತ ಒಬ್ಬ ಅಂತಿರ್ತಾನ. ಜ್ಞಾನಿ ಚಂದ ಇರ್ತಾನೆ, ಎಲ್ಲೂ ಬಿಡ ಮರ ಅವ್ನ್ದು ಅಷ್ಟೇ ಐತಿ ಬಿಡಿ, ಯಾಕೆ ತಲೆ ಕೆಡಿಸ್ಕಂತಿ. ತುಂಬಿದ ಕೊಡ ಇದ್ದಂಗೆ ಇರ್ತಾರಂತ ಬಲ್ಲವರು. ಅಜ್ಞಾನಿಗಳು ಹೆಂಗಿರ್ತಾರ ಅಂತಂದ್ರ, ನಾನು ಅದನ್ನ ಮಾಡಿ ನೋಡು, ನಾನು ಇದನ್ನ ಮಾಡಿ ನೋಡು, ನಾನು ಅದನ್ನ ಕಟ್ಟಿ ನೋಡು, ನಾನು ಇದನ್ನ ಕಟ್ಟಿ ನೋಡು ಅಂತ. ಕಟ್ಟಕ್ಕೆ ಅಂತಂದೀವಿ, ಯಾವ್ದು ಬಿಟ್ಟಿ ಎಲ್ಲ ಅವನ ಇಚ್ಛೆಯೊಳಗೆ ಇರ್ತದಲ್ಲ. ಹಂಗ ತಿಂಗಳು ಊರಾಗ ಪುರಾಣ ಹಚ್ಚಿದ್ರು ಒಂದಿನ ಬರಲಾರ್ದ ತತ ಆರಾಮದಿರಿ ಅಂತ. ಆರಾಮದಿರಿ ಅಂತ ತತ. ಯಾವ ಪುರಾಣ ಹಚ್ಚಿದ? ಶರಣಪ್ಪನ ಪುರಾಣ ಹಚ್ಚ. ತಾತ ಮುಂದ್ ವರ್ಷ ರಾಮಾಯಣ ಹಚ್ಚಿಬಿಡಂತ ತಾತ ಅಂದ. ಆಯ್ತು ಅಷ್ಟೇ ಮಾಡಪ್ಪ. ಖುಷಿಯಿಂದ ಊರ್ ಜನಗಳಿಗೆ ಮತ್ತೆ ಹೇಳೋನಲ್ಲ ಮತ್ತ ಮುಂದ್ ವರ್ಷ ಅಲ್ರಪ್ಪ ಮತ್ತ ರಾಮಾಯಣ ಹಚ್ಚಿಬಿಡೋಣ. ಆಯ್ತು ಊರೇ ಅಂದ್ರ. ಒಂದು ತಿಂಗಳು ಹೇಳಿದ ರಾಮಾಯಣ ಅವನು ಶನೇಕ ಬಂದಿಲ್ಲ, ಅವ್ನು ಹೇಳಿದವ. ಬಾಯಿ ಮಾತ್ರ ಬೆಲ್ಲ, ಹೃದಯ ಮಾತ್ರ ಸಂಬಂಧನೇ ಇರಂಗಿಲ್ಲ. ಅಯ್ಯಪ್ಪ ಶಿವ 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 ತಾತ ಬಾಳ ಬಾಳ ಬಂದಪ್ಪ ಆತ ಹೋದ್ ನೋಡ. ಆತಾತ ಆತಾತ ಹೋಗ್ಬಾರ್ದು ಹೋಯ್ತಾತ ಅಂತ. ಹೆಂಗದ ನೋಡಿ, ನಾನು ಹ್ಯಾಕ್ ಹೇಳ್ತೇನಂದ್ರ, ನಡೆಯೊಂದು ಪರೆ ನುಡಿಯೊಂದು ಪರೆ ಆದ್ರೆ ಅವ ಮೆಚ್ಚೋದಿಲ್ಲ ಅಂತ ನಾನು ಹೇಳೋದು. ಎರಡು ಒಂದಿರ್ಬೇಕಂತ. ನಡೆ ನುಡಿ ಒಂದಾದಾಗ ಮಾತ್ರ ಭಗವಂತ ಮೆಚ್ತಾನಂತ. ಒಂದು ತಿಂಗಳು ರಾಮಾಯಣ ಹಚ್ಚಿದ್ರು, ಇವ ಶಾಸ್ತ್ರಿಗಳು ಹೋಗುವಾಗ ಒಳ್ಳೆ ಬಂದ. ತಾತ ಬಹಳ ಚಲೋ ಆಯ್ತಾತ ಪುರಾಣದ. ಚಲೋ ಆಯ್ತ, ಖುಷಿ ಆಯ್ತು ಬಿಡಪ್ಪ ಅಂದ್ಕೊಳ್ಳೆ. ಅವ ಕೇಳ್ದ, ತಾತ ರಾಮ ರಾಕ್ಷಸನ ರಾವಣ ರಾಕ್ಷಸನ ಅಂತ ಕೇಳಿದೆವ. ಒಂದು ತಿಂಗಳು ಹಚ್ಚಾರ ಪುರಾಣ. ಅವಾಗಂದ ಕೇಳಿ ಏನಪ್ಪ ನಿಂತಿ? ಕೇಳಿರ್ತತ, ಬೇಸ್ ಕೇಳಿರ್ತತ. ರಾಮನೂ ಅಲ್ಲ ರಾವಣನೂ ಅಲ್ಲ, ನಿಮ್ ಊರಾಗ ಒಂದ್ ತಿಂಗಳು ಹೇಳಿನಲ್ಲ ನಾನೇ ದೊಡ್ಡ ರಾಕ್ಷಸ ಅನ್ನಂತ ಶಾಸ್ತ್ರಿ. ಅರ್ಥ ಆಗ್ತದಲ್ಲ? ನಾನೇ ದೊಡ್ಡ ರಾಕ್ಷಸ ಅಂತ ಹೇಳುವಂತ ಹೇಳಿಕ್ಕೆ ಕಾರಣ ಏನಂತಂದ್ರ ಕೇಳಿ ತಿಳ್ಕೊಳ್ಳೋದು ಮಾಡ್ಬೇಕಾಗ್ತಿರ್ತದೆ. ಇಲ್ಲಿ ಪುಣ್ಯಾತ್ಮ ಯಾವುದರ ಬಗ್ಗೆ ಆಲೋಚನೆ ಇರಲಿಲ್ಲ ಲಿಂಗಪ್ಪನಿಗೆ. ನಮ್ಮ ನಿಮ್ಮ ಹಾಗೆ ಆತನ ಬದುಕು ಇರಲಿಲ್ಲ. ಆತನ ಬದುಕು ಬಹಳ ಪರಿಶುದ್ಧವಾಗಿತ್ತು. ಹೆಣ್ಣಿಗಾಗಿ ಮಣ್ಣಿಗಾಗಿ ಆಸೆಗಾಗಿ ಆಕಾಂಕ್ಷೆಗಳಿಗಾಗಿ ಹೊಂಟವನಲ್ಲ. ನಾವೆಲ್ಲ ಹೊಂಟಿದ್ದೆ ಬೇರೆ, ಆತನ ದಾರಿನೇ ಬೇರೆ ಇತ್ತು. ನಾವು ಆತನ ದಾರಿ ಹಿಡಿಲಿಲ್ಲ ಅಂದ್ರೆ ಚಿಂತಿಲ್ಲ, ಆತ ನಡೆದು ಬಂದ ಹಾದಿ ಮೆಲುಕು ಹಾಕಿಬಿಟ್ರೆ ಬದುಕು ಬಂಗಾರ ಆಗ್ತದೆ ಅಂತ ನಾನು ಹೇಳೋದು. ಹಿಂಗಿರುವಂತ ಸಮಯದೊಳಗ ಪುಣ್ಯಾತ್ಮ ನಡೆಯುತ್ತಾ ಎಲ್ಲಿಗೆ ಹೋದ ಅಂತಂದ್ರ, ಹಳೆ ಗುಳ್ಳೆವು ಹೊಸ ಗುಳ್ಳೆವು ಅಂತದ ನಿಮ್ಮೆಲ್ಲರಿಗೆ ಗೊತ್ತಿರ್ಬೇಕು. ಆ ಗುಳ್ಳೆವಕ್ಕೆ ಬಂದ. ರಾತ್ರಿ ಹೊತ್ತಾಗಿತ್ತು. ಲಿಂಗಪ್ಪ ಬಂದ ಎಲ್ಲಿ ಉಳ್ಕೊಂಡ ಅಂತಂದ್ರ, ಆ ಗುಳೇದ ಗ್ರಾಮದೊಳಗ ಲಕ್ಕಮ್ಮವನ ಗುಡಿ ಅಂತದ.
ನಾನು ಮೊನ್ನೆ ಒಂದು ಮಾತು ಹೇಳಿದ್ನ, ದೇವನೊಬ್ಬ ನಾಮ ಹಲವು ಅಂತ. ದೇವಿ ಒಬ್ಬಕ್ಕೆ ಹೆಸರುಗಳು ಬೇರೆ ಬೇರೆ ಇರ್ತದೆ. ಯಾಕೆ ಇರ್ತದೆ ಅಂತಂದ್ರೆ, ಒಬ್ಬರಿಗೆ ದೇವರು ಅಲ್ಲ ಆಗಿ ಬಂದನ, ಒಬ್ಬರಿಗೆ ಯೇಸು ಆಗಿ ಬಂದನ, ಒಬ್ಬರಿಗೆ ಶಿವ ಆಗಿ ಬಂದನ. ಇರತ್ ಒಬ್ಬತ್ತೇನೆ. ಈಗ ನಾವು ಬಹಳ ಜನ ಬಸ್ನಾಗ ಕುಂದಿರ್ತೀವಿ, ಬೋರ್ಡ್ ಎಲ್ಲಿಗಿರ್ತದೆ, ಗೋಟುರುಕ್ಕಂತಾನೆ ಇರ್ತದ. ಅದು ಹೌದಲ್ಲ, ಎಲ್ಲರೂ ಬರೋದು ಇಲ್ಲಿಗೆ. ಆದ್ರೆ ಯಾರ್ಯಾರು ಯಾವ್ಯಾವ ಸೀಟ್ನಾಗ ಕುಂತರು ಇಳಿಯೋದು ಎಲ್ಲಿಗೆ? ಒಳ್ಳೆ ಬಳ ಇಳಿತೀನಿ, ಆ ಕಡ್ಲಿದ್ದು ಬಂದ್ರೆ ಈ ಕಡೆಗೆ ಇಳ್ಬೇಕಾಗ್ತದಲ್ಲ. ಹಂಗ ಆ ಪುಣ್ಯಾತ್ಮ ಒಕ್ಕಮ್ಮವನ ಗುಡಿಯೊಳಗ ಉಳ್ಕೊಂಡಿರುವಂತ ಸಮಯದೊಳಗ ಆ ತಾಯಿ ಕನಸಿನೊಳಗೆ ಬಂದು ಹೇಳ್ತಾಳೆ, ಲಿಂಗಪ್ಪ, ಇನ್ನ ನಿನ್ನ ಕ್ಷೇತ್ರ ಇದೆ, ನೀನು ಈ ಗುಳೇದ ಗ್ರಾಮದೊಳಗ ಇನ್ಮೇಲೆ ಇಲ್ಲೇ ಇರು. ನಿನ್ನ ಪಾದ ಸ್ಪರ್ಶದಿಂದ ಈ ಗುಳೇದ ಗ್ರಾಮ ಮುಂದೆ ಒಂದು ದಿನ ಕೈಲಾಸವಾಗ್ತದ. ಆ ತಾಯಿ ಹೇಳ್ತಾಳೆ ಲಿಂಗಪ್ಪನಿಗೆ, ನಿನ್ನ ಪಾದ ಸ್ಪರ್ಶದಿಂದ ಈ ಗುಳೇವ ಪುಣ್ಯಕ್ಷೇತ್ರವಾಗ್ತದ, ಅದಕ್ಕಾಗಿ ಇಲ್ಲೇ ನೀನು ಇರು ಅಂತ ತಿಳ್ಕೊಂಡು ಲಿಂಗಪ್ಪನಿಗೆ ಕನಸಿನೊಳಗೆ ಹೇಳಿ, ಈ ಗುಳೇದ ಗ್ರಾಮದೊಳಗ ಗಾದಿಯವರ ಮನೆ ಅಂತ ಐತೆ, ಅವ್ರ ಮನೆ ಮುಂದೆ ನೀನು ಹೋಗು, ನೀನು ಅವ್ರ ಮನೆಯಾಗಿ ಇರು, ನಿನಗೆ ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡು ತಾಯಿ ಕನಸಿನೊಳಗೆ ಬಂದು ಲಿಂಗಪ್ಪನಿಗೆ ಹೇಳಿದ್ಲು. ಸ್ವಲ್ಪ ಕೇಳ್ರಿ. ಹೇಳಿದ ಮೇಲೆ ಅದೇ ಗುಳೇದ ಗ್ರಾಮದೊಳಗ ಗಾದಿಯವರ ಮನೆಯ ಬಸಪ್ಪ ಲಿಂಗಮ್ಮ ಅಂತ ಬಹಳ ಭಕ್ತಿವಂತರು, ಶ್ರದ್ಧೆವಂತರು, ನಿಷ್ಠೆವಂತರು. ಅವ್ರು ಹೆಂಗಿದ್ರು ಅಂತಂದ್ರ ಒಂದು ಮಾತು ನೆನಪಿಟ್ಕೊಳ್ಬೇಕಾಗ್ತದ. ಬಸಪ್ಪ ಲಿಂಗಮ್ಮ ಹೆಂಗಿದ್ರು ಅಂತಂದ್ರ, ಒಂದು ದಿನ ಸಮೇತ ಪುರಾಣ ಪುಣ್ಯ ಕಥೆಗಳು ಬಿಟ್ಟಿದ್ದಿಲ್ಲ, ಒಂದು ದಿನ ಸಮೇತ ಗುರುವಿನ ಪಾದ ಬಿಟ್ಟಿರ್ಲಿಲ್ಲ. ಕುಂತರು ಗುರು ಧ್ಯಾನ, ನಿಂತರು ಗುರುಲಿಂಗ ಜಂಗಮರ ಧ್ಯಾನ, ಪುರಾಣ ಪುಣ್ಯ ಕಥೆಗಳನ್ನ ಕೇಳುತ್ತಾ ಜೀವನ ಸಾಗಿಸ್ತಿದ್ರು. ಆದ್ರೂ ಭಗವಂತ ಅವರಿಗೆ ಸಂತಾನದ ಭಾಗ್ಯ ಕೊಟ್ಟಿರ್ಲಿಲ್ಲ. ನೋಡ್ರಿ, ಎಲ್ಲಾರಿಗೆ ಎಲ್ಲಾರು ಕೊಡಕ್ ಆಗೋದಿಲ್ಲ. ಒಬ್ಬರಿಗೆ ಒಂದು ಕೊಟ್ಟಿರ್ತಾನ, ಒಂದು ಕಸ್ಕೊಂಡಿರ್ತಾನ. ಒಂದು ತಿಳ್ಕೊಳ್ಬೇಕಾಗ್ತದ, ಕೊಟ್ರು ಹಂಗ ಇರಬೇಕಂತ, ಕೊಡ್ಲಿಲ್ಲ ಅಂದ್ರೂ ಹಂಗ ಇರಬೇಕಂತ. ಹಂಗ ಆ ಗಾದಿಯವರ ಮನೆತನದ ಬಸಪ್ಪ ಲಿಂಗಮ್ಮ ಒಳ್ಳೆ ಮನಸ್ಸಿನವರು ಇದ್ದರು. ಈಗ ಇರುವಂತ ಸಮಯದೊಳಗ ಅವರ ಭಕ್ತಿ ಬಹಳ ಬಹಳ ಪರಿಶುದ್ಧವಾಗಿತ್ತು. ದಿನನಿತ್ಯ ಜಂಗಮರನ್ನ, ಗುರುಗಳನ್ನ ಮನೆಗೆ ಕರ್ಕೊಂಡು ಬಂದ ಏನ ಆ ಹಾಲು ಮತದ ಗಾದಿಯವರ ಮನೆತನದ ಲಿಂಗಮ್ಮ ಎಂಥ ಗುಣದಾಕಿ ಅಂತಂದ್ರ, ಸತ್ಯ ಘಟನೆ ಹೇಳ್ತೇನೆ, ನೆನಪಿಟ್ಕೊಳ್ಬೇಕಾಗ್ತದ. ಹಾಲು ಮತದೊಳಗೆ ಹುಟ್ಟಿದರ ಸಮೇತ ಅವರು ಹಾಲಿನಂತ ಮನಸ್ಸು ಇಟ್ಕೊಂಡಿದ್ದಾರಂತ ಪುಣ್ಯಾತ್ಮರು. ಹಾಲಿನಂತ ಮನಸ್ಸಿತ್ತು. ಮನೆಗೆ ಯಾರನ್ನ ಗುರುಗಳು ಬಂದ್ರು ಅಂತಂದ್ರ ಆ ಹೆಣ್ಮಗಳು ಮನಿ ತೊಳೆದು ಸ್ವಚ್ಛ ಮಾಡಿ ಹಳ್ಳಕ್ಕೆ ಹೋಗಿ ಮಡಿಯಿಂದ ನೀರು ತಂದು, ಯಪ್ಪ ತಾತ ನಾವು ಏನಂತದ್ ಮುಟ್ಟೋದಿಲ್ಲಪ್ಪ, ತಾತ ನೀನ್ ಚಲೋ ನಮ್ಮ ಮನೆಗೆ ಪ್ರಸಾದ ಮಾಡಪ್ಪ ಅಂತ ಮಡಿಯಿಂದ ಅಡಿಗೆ ಮಾಡಿ ಎಡಿ ಮಾಡಿ ಊಟ ಮಾಡಿಸ್ತಿದ್ರಂತ ಆಲೆ ಮಠದಲ್ಲಿ ನಮ್ಮ ಗಾದಿಯವರ ಮನೆಯೊಳಗ. ಭಕ್ತಿ ಅಂದ್ರೆ ಹಂಗಿರ್ಬೇಕಂತ. ನಮಗೂ ಅವ್ರಿಗೂ ಬಹಳ ವ್ಯತ್ಯಾಸ ಅದ. ಭಕ್ತಿ ಹೆಂಗಿರ್ತದ ಅಂತಂದ್ರೆ, ನಮಗ್ ತೋರಿಕೆ ಭಕ್ತಿ ಇರ್ತದ. ನಾವು ಕೆಲವು ಕಡೆ ನಾನು ಹೋಗಿರ್ತೇನೆ, ಆದ್ರೆ ಒಂದು ಸತ್ಯಘಟನೆ ಹೇಳಕತ್ತೀನಿ. ನಾನು ಇವತ್ತಿಗೆ ಈ ಗೋಟೂರು ಗ್ರಾಮಕ್ಕೆ ಬಂದು 5 ದಿನ ಆದ್ರ ಸಮೇತ ನಮ್ಮ ತಾತನವ್ರ ಮನೆಗೆ ಆಯ್ತು, ಇಲ್ಲಿ ಇವತ್ತಿನ ತಾತನವ್ರ ಮನೆಗೆ ಆಯ್ತು, ನಾನು ಮೊನ್ನೆ ಸತಿ ಜಂಗಮರ ಸಳಿ ತಾತನವ್ರ ಜೊತೆ ಬಂದಾಗ ಆಯ್ತು, ಯಾವುದೇ ಮನೆಗೆ ಪ್ರಸಾದಕ್ಕ ಕರೆದ್ರು ಅಂತಂದ್ರ ಮಕ್ಕಳಕ್ಕಿಂತ ಹೆಚ್ಚಾಗಿ ಊಟ ಮಾಡಿಸ್ತಾರೆ ಈ ಗೋಟೂರು ಗ್ರಾಮದೊಳಗ. ಇದು ತಾಯಿಯ ಹೃದಯದ ಹಳ್ಳಿ ಇದಂತ ಸಂತೋಷದಿಂದ ಹೇಳ್ಬೇಕಾಗ್ತದೆ. ಕೆಲವು ಕಡೆ ನಾವು ಹೋಗಿರ್ತೇವೆ, ಅದ್ರ ಬಗ್ಗೆ ಹೇಳೋದೇನು ಬೇಡ. ಏನ ಬೇಕು ತಾತ, ಅಲ್ಲೇ ಅಡಿಗೆ ಮನೆಯಾಗ ಇರ್ತಾರ, ಏನ ಬೇಕು ತಾತ, ಏನಿಲ್ಲ. ಈ ಸಂಸ್ಕಾರ ಅಲ್ಲ, ಬರಬೇಕು, ಏನ್ ಬೇಕು ತಾತ, ಏನಿಲ್ಲ ನೀಡಬೇಕು. ಆ ಮನೆಗೆ ಬಂದ ಜಂಗಮ ಮೂರ್ತಿ ತೃಪ್ತಿ ಆಗಿಬಿಟ್ಟ ಅಂತಂದ್ರೆ ಮನೆ ಸಂಪತ್ತಿನಿಂದ ತೊಳಗ್ತಾರೆ ಅಂತ. ಇದು ಮೊದಲು ನಾವು ತಿಳ್ಕೊಳ್ಬೇಕು. ನಮ್ಗೆ ಇವು ಗೊತ್ತಿಲ್ಲ. ನಮಗ ನಾವು ಮಾಡಿರುವಂತ ಪಾಪ ಕರ್ಮಗಳು ಎಲ್ಲೇ ಹೋಗಬೇಕಂದ್ರೆ ಜಂಗಮರಿಗೆ ತೃಪ್ತಿ ಪಡಿಸದೆ ಕಳ್ಕೊಳ್ಬೇಕಂತ, ಅದು ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಗಾದಿಯವರ ಮನೆಯೊಳಗ ಏನ ಬಸಪ್ಪ ಲಿಂಗಮ್ಮ ಭಕ್ತಿವಂತರು. ಭಕ್ತಿ ಹೇಗಿರ್ಬೇಕಂತ ಪುಟ್ಟರಾಜ ಗುರುಗಳು ಬಹಳ ಚಂದ ಹೇಳ್ತಾರೆ. ಭಕ್ತಿ ಎಂತಿ ಹೃದಯ 40 ಮಾಡದ ವೀರೇಶ್ವರ ಶರಣರು ಮಾಡಿದಂತಿ ಹೃದಯ. ಭಕ್ತಿ ಎಂತಿ ಹೃದಯ ಏಮರೆಡ್ಡಿ ಮಲ್ಲಮ್ಮ ಮಾಡಿದಂತಿ ಹೃದಯ. ಭಕ್ತಿ ಎಂತಿ ಹೃದಯ ಶರಣ ಬಸವೇಶ್ವರ ಗುರುಲಿಂಗ ಜಂಗಮರಿಗೆ ದಾಸೋಹ ನಡೆಸಿದಂತೆ ಹೃದಯ. ಭಕ್ತಿ ಎಂತಿ ಹೃದಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂಧ ಅನಾಥರ ಸೇವೆ ಮಾಡಿದಂತೆ ಹೃದಯ ಅಂದ್ರೆ ಪುಟ್ಟರಾಜ ಗುರುಗಳು. ಭಕ್ತಿ ಅಂದ್ರ ಹೆಂಗಿರ್ಬೇಕಂದ್ರ 40 ಮಾಡದ ವೀರೇಶ್ವರ ಶರಣರು ಏನ್ ಮಾಡಿದಾರಲ್ಲ ಹಂಗಿರ್ಬೇಕಂತ. ಬಹುಶಃ ನಿಮ್ಗೆ ಗೊತ್ತಿಲ್ಲ ಭಕ್ತಿ ಅಂದ್ರೆ ಹೆಂಗಿರ್ತದ ಕೇಳ್ರಿ. ವೀರೇಶ್ವರ ಶರಣರು ಅಂತ ಅವ್ರ ಜಂಗಮಾಮೂರ್ತಿಗಳು ಅಗರ್ಭ ಶ್ರೀಮಂತರವರು.
ಅಗರಪ್ಪ ಶ್ರೀಮಂತರು 40 ಮಾಡವನ್ನ ಬಿಟ್ಟು ಸೊಲ್ಲಾಪುರದೊಳಗಿದ್ರು ಅವರು. ಸೊಲ್ಲಾಪುರದೊಳಗೆ ಒಂದು ಸಣ್ಣದು ಗುಡಿಸಲು ಹಾಕೊಂಡು ಹೆಂಡತಿನ ಮಕ್ಕಳು ಕರ್ಕೊಂಡು ಬಂದು ಗುಡಿಸಲಾಗಿಟ್ಟು ಜೋಳಿಗೆ ಹಿಡ್ಕೊಂಡು ಹೋಗ್ತಿದ್ರು ಅವರು. ಅಗರಪ್ಪ ಶ್ರೀಮಂತರೇ. ಇವತ್ತು ನಾವು ಜೋಳಿಗೆ ಇಡೋಕ್ಕಿಂತ ಮುಂದೆ ನೋಡಕತ್ತೀವಿ ನಾವು. ನಮ್ದು ಹೆಂಗದ ನೋಡಿ. ನಾನು ಯಾಕೆ ಹೇಳ್ತೇನಂತಂದ್ರ ಇವತ್ತು ಅವ್ರಿಗೂ ನಮ್ಗ ವ್ಯತ್ಯಾಸಗಳೇನು ಅಂತಂದ್ರ ಏನೆಲ್ಲ ಇದ್ರು ಅದು ನಮ್ದು ಅಲ್ಲ ಅಂತ ಬದುಕಿದ್ರು ಜಗತ್ತಿನೊಳಗ ದೊಡ್ಡ ಶರಣರಾಗಿ ಹೊಳ್ಕೊಂಡ್ಬಿಟ್ರು ಅವರು. ಏನೆಲ್ಲ ಇತ್ತು ಅವರಿಗೆ ಇದು ಯಾವುದು ನಮಗಲ್ಲ ಅಂತ ತಿಳ್ಕೊಂಡು ಅವರಿಗೆ ನಮಗೆ ಎಷ್ಟು ವ್ಯತ್ಯಾಸ ಅದ ನೋಡಿ. ನಮ್ಗೆ ಏನಿಲ್ಲ ಅಂದ್ರೆ ಸಮೇತ ದೊಡ್ಡ ಪೋಸ್ ಕೊಡೋರಿ ಹೆಚ್ಚಾಗ್ಬಿಡ್ತೇವೆ ನಾವು. ನಾನು ಮೊನ್ನೆ ಒಂದು ಮಾತು ಹೇಳಿದ್ನಲ್ಲ, 3 ಎಕರೆ ಹೊಲ ಇತ್ತಂದ್ರೆ 300 ಎಕರೆ ಪೋಸ್ ಕೊಡೋರಿ ಹೆಚ್ಚಾಗಿಬಿಟ್ಟಿವಿ ನಾವು. ಯಾಕಡೆ ಕುಂತೀಯಪ್ಪ? ಇಲ್ಲ ಇದೆಯಲ್ಲ ಅಲ್ಲ, ಹಿಂಗಿರ್ತದ ಅಲ್ಲ. ಅಲ್ಲಿ ವೀರೇಶ್ವರ ಶರಣರು ಹೇಗೆ ಇದ್ರು ಅಂತಂದ್ರೆ ಸ್ವಲ್ಪ ಕೇಳ್ರಿ, ಸತ್ಯ ಘಟನೆ ಹೇಳಕತ್ತೇನೆ. ಭಿಕ್ಷಕ್ಕೆ ಹೋಗಿದ್ರು ಒಂದು ಅಗರ್ಭ ಶ್ರೀಮಂತರ ಮನೆಗೆ. ಹೋಗಿರುವಂತ ಸಮಯದೊಳಗ ಅವ್ರ ಮೈ ಮೇಲೆ ಬಟ್ಟೆ ಹರಿದೋಗಿತ್ತು, ಲುಂಗಿ ಹರಿದೋಗಿತ್ತು, ಮೇಲೆ ಕಂಬಳಿ ಹರಿದೋಗಿತ್ತು, ಜೋಳಿಗೆ ಹರಿದೋಗಿತ್ತು. ಯವಾ ಭಿಕ್ಷೆ ನೀಡವ ಅಂದ್ರು. ಅಗರ್ಭ ಶ್ರೀಮಂತರ ಹೆಣ್ಮಗಳು ವೀರೇಶ್ವರ ಶರಣರ ನೋಡಿದ್ರು. ಬಹಳ ಭಕ್ತಿವಂತ ಹೆಣ್ಮಗಳು. ಇವ್ರಿಗೆ ಏನಾದರೂ ಕೊಟ್ರ ತೆಗೆದುಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಹಿಟ್ಟಿನಾಗ ಬಂಗಾರ ಹಾಕಿ ಜೋಳಿಗೆಗ ಹಾಕಿದ್ಲಂತ ಆಕೆ. ಅರ್ಥತ್ರ ಹಿಟ್ಟಿನೊಳಗ ಬಂಗಾರ ಹಾಕಿ ಜೋಳಿಗೆ ಒಳಗೆ ನೀಡಿದಾಗ ವೀರೇಶ್ವರ ಶರಣರ ಮನೆಗೆ ಹೋದ್ರು. ಮನೆಗೆ ಹೋಗಿ ಹೆಂಡತಿ ಕೈಯಾಗಿ ಜೋಳಿಗೆ ಕೊಟ್ಟಾಗಿ ಹೆಂಡತಿ ಆ ಜೋಳಿಗೆ ತೆಗೆದುಕೊಂಡು ಒಂದು ಜಲ್ಲಿಡೆ ತೆಗೆದುಕೊಂಡು ಇಟ್ಟು ಆ ಜೋಳಿಗೆಗ ಹಾಕುವಂತ ಸಮಯದೊಳಗೆ ಬಂಗಾರ ಬೆರೆತು ಒಂದೊಂದು ಕ್ಷಣ ಚೀರಿ ಬಿಟ್ಲು. ಮನ್ಯಾಗ ಚೋಳು ಬಂದದ್ ಬರ್ರಿ ಅಂತ. ವೀರೇಶ್ವರ ಶರಣರ ಹೆಂಡತಿ ಗುರುದೇವಿ ಅಂತ. ವೀರೇಶ್ವರ ಶರಣರು ಹೊರಗೆ ಕುಂತವ್ರು ಓಡಿ ಬಂದ್ರು. ಮನ್ಯಾಗ ಚೋಳು ಬಂದ ತಂದುಕೊಳ್ಳಿ ಮತ್ತೆ ಸಹಜವಾಗಿ ಓಡಿ ಬಂದ್ರು. ಎಲ್ಲೈತೆ ಅಂದ್ರು ಆ ಜಲ್ಲಿಡು ಹೊಗದಿದ್ಲಲ್ಲ ಅಲ್ಲಿ ಐತ್ ನೋಡ್ರಿ ಅಂದ್ರು. ಅದ್ರಾಗ ಬಂಗಾರ ಇತ್ತು. ಬಂಗಾರಕ್ಕೆ ಏನಂದ್ರು ಅವರು? ಚೋಳು ಅಂದ್ರು. ಒಂದು ಕಟ್ಟಿಗೆ ತಂದು ಆ ಬಂಗಾರ ಸರವನ್ನ ದೂರ ಒಗದ್ರಂತ ವೀರೇಶ್ವರ ಶರಣರು. ಅವ್ರು ಏನ ನೀಡಿದ್ರಲ್ಲ, ಆ ಹೆಣ್ಮಗಳೇನ್ ನೀಡಿದ್ಲಲ್ಲ, ಆ ಮನೆಗೆ ಭಿಕ್ಷಕ್ಕೆ ಹೋಗೋದೇ ಬಿಟ್ಟುಬಿಟ್ಟಂತ, ಪುಣ್ಯ ಬಿಟ್ಟೇ ಬಿಟ್ಟಂತ ಅವ್ರ ಮನೆಗೆ ಹೋಗೋದ. ನಮ್ಮ ನಿಮ್ಮಂತಾರ ಆಗಿದ್ರೆ ಬೆಳಗ ಮುಂಜಾನೆ 4 ಗಂಟೆಗೆ ಎದ್ದು ಅವ್ರ ಮನೆ ಮುಂದೆ ನಿಂತಿರ್ತಿದ್ವಿ, ಭಿಕ್ಷಾಂತಿ ಹೇಳ್ತಿದ್ವಿ ಅಲ್ಲ. ಅವ್ರ ಭಾವನೆ ಹಂಗಿರ್ಲಿಲ್ಲ. ನಾನು ಯಾಕೆ ಹೇಳ್ತೇನೆ ಆಸೆಯೇ ದುಃಖಕ್ಕೆ ಮೂಲ ಅಂತ. ಆಸೆ ಏನು ಮಾಡ್ತದೆ ಅಂತಂದ್ರೆ ದುಃಖ ಕೊಡ್ತದೆ. ದುರಾಸೆ ಏನು ಮಾಡ್ತದೆ ಅಂತಂದ್ರೆ ನಮ್ಮನ್ನ ಸರ್ವನಾಶ ಮಾಡ್ತದೆ ಅಂತ. ಇದು ಮೊದಲು ತಿಳ್ಕೊಳ್ಬೇಕು. ಇದ್ದದ್ರೊಳಗೆ ತೃಪ್ತಿಯಿಂದ ಹೋಗ್ಬೇಕಂತ. ಹೊಲ ಬರ್ಲಿಲ್ಲ, ಮನಿ ಬರ್ಲಿಲ್ಲ, ಏನು ಬರ್ಲಿಲ್ಲ ಅಂತ ಬಾಯಿ ತುಂಬಿ ಮಾತಾಡ್ತೀವಿ. ಆದ್ರೆ ಬಾಯಿ ತುಂಬಿ ಮಾತಾಡಿದ್ದು ಹೃದಯ ತುಂಬಿಕೊಂಡ್ರೆ ಮಾತ್ರ ಬದುಕು ಬಂಗಾರ ಆಗಿ ಹೋಗ್ತದೆ ಅಂತ ನಾನು ಹೇಳೋದು. ವೀರೇಶ್ವರ ಶರಣರು ಅವತ್ತಿನಿಂದ ಅವ್ರ ಮನೆಗೆ ಹೋಗೋದೇ ಬಿಟ್ಟು ಬಿಟ್ರು ಅಂತ. ಅವ್ರಿಗೆ ಎಂಥ ಭಕ್ತಿ ಇರ್ಬೇಕು, ಅವ್ರಿಗೆ ಎಂಥ ನಿಷ್ಠೆ ಇರ್ಬೇಕ. ಕೊನೆಗೆ ಆ ಹೆಣ್ಮಗಳು ಬಂದು, ಯಪ್ಪ ನಂದು ತಪ್ಪಾಗ್ಬಿಟ್ಟದ ಮರೆ, ನಿನ್ನ ಮನೆಗೆ ಭಿಕ್ಷಕ್ ಬಾ, ನೀನು ಏನಂತೀಯ ಅದನ್ನೇ ನೀಡ್ತೇನೆ ನನವಾಗ. ಯವ ನಾನು ಏನಂತೀನಿ ಅದನ್ನೇ ನೀನ್ ನೀಡಬೇಡ, ನಿನ್ನ ಮನಸ್ಸಿಗೆ ಬಂದಿದ್ದು ಒಳ್ಳೆ ಮನಸ್ಸಲ್ಲಿದ್ದ ನೀಡುವ ವೀರೇಶ್ವರ ಶರಣರು. ಅವ್ರದ್ದು ಎಂಥ ಭಕ್ತಿ ಇತ್ತು. ಶರಣ ಬಸವೇಶ್ವರ ದಿನನಿತ್ಯ ಗುರುಲಿಂಗ ಜಂಗಮರ ದಾಸೋಗ ನಡೆಸಿ ಬರಗಾಲದ ಬಂಟನಾದ ಬಂಜಿಯರ ಬಾಳನ ಉದ್ಧಾರ ಮಾಡಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷವಾದ. ಇನ್ನೊಂದು ನೆನಪಿರ್ಲಿ, ಭಕ್ತಿಯಂತಿ ಹುದಯ್ಯ ಹೇಮರೆಡ್ಡಿ ಮಲ್ಲಮ್ಮ ತೋರಿದಂತಿ ಹುದಯ್ಯ. ಮಲ್ಲಮ್ಮಗ ಅತ್ತೆ ಕುಂತೂರು ಸೇರ್ತಿದ್ದಿಲ್ಲ, ಮನೆಯಾಗಿದ್ದ ತೆಂಗಿಯವರು ಸೇರ್ತಿದ್ದಿಲ್ಲ. ಗಂಡ ನೋಡಿದ್ರೆ ಭರಮರೆಡ್ಡಿ. ಮನೆಯಾಗ ನೋಡಿದ್ರೆ ಎಷ್ಟು ತ್ರಾಸ ಇತ್ತಂದ್ರೆ ಮನೆಯಾಗ ಅಡಿಗೆ ಮಾಡ್ಬೇಕು, ಮುಸರಿ ತಿಕ್ಕಬೇಕು, ಕಸ ಹೊಡಿಬೇಕ, ಬಟ್ಟೆ ತೊಳಿಬೇಕು, ಅತ್ತೆ ಕಾಲು ಹೊತ್ತಬೇಕು, ಮನೆಯಾಗೆ ಕೆಲಸ ಮಾಡಬೇಕು, ದನ ಕರುಗಳನ್ನು ಹೊಡ್ಕೊಂಡು ಹೋಗ್ಬೇಕು, ಕಾಡಿನೊಳಗ ದನಗಳನ್ನ ಬಿಡಬೇಕು, ಕಾಯ್ಬೇಕು, ಸೆಗಣಿಯನ್ನ ಒಂದು ಕಡೆ ಹಾಕಬೇಕು, ಕುಳ್ಳು ಬಡಿಬೇಕು, ಕುಳ್ಳು ಬಡದಿದ್ದನ್ನ ಮತ್ತೆ ದನ ಕರುಗಳನ್ನ ಕಾಯುತ್ತಾ ಬರುವಂತ ಸಮಯದೊಳಗೆ ಆ ಕುಳ್ಳು ಮನೆಗೆ ತರಬೇಕು. ಬಂದ ಮೇಲೆ ಅವರಿಗೆ ಅಡಿಗೆ ಮಾಡಬೇಕು, ರಾತ್ರಿ ಹೊತ್ತಿನೊಳಗೆ ಜ್ವಾಳ ಬೀಸಬೇಕು. ಬಿಡುವಿನ ಸಮಯದೊಳಗೆ ಮಲ್ಲಯ್ಯನ ಧ್ಯಾನವನ್ನ ಮಾಡಿ ರೆಡ್ಡಿ ಕುಲದ ಬಂಗಾರದ ಕಡ್ಡಿಯಾದ ಹೇಮರೆಡ್ಡಿ ಮಲ್ಲಮ್ಮ. ಬಿಡುವಿನ ಸಮಯದೊಳಗೆ ನಾನು ಹೇಳೋದು, ನಮಗ ಪುರುಸತ್ತಿಗೆ ಇರೋದಿಲ್ಲ. ಆ ಲೆಕ್ಕಕ್ಕೆ ನಮ್ಮದು ಭಕ್ತಿ ಬೇರೆ, ಅವ್ರ ಭಕ್ತಿ ಬೇರೆ. ಮಲ್ಲಮ್ಮ ಮೈ ತುಂಬಾ ಕೆಲಸ ಇದ್ದರ ಸಮೇತ ಸ್ವಲ್ಪ ಸಮಯ ಸಿಕ್ಕಾಗ ಭಕ್ತಿಯಿಂದ ಧ್ಯಾನವನ್ನ ಮಾಡಿ ಮಲ್ಲಯ್ಯನ ಒಲಿಸಿಕೊಂಡು ಇಡೀ ಜಗತ್ತಿಗೆ ಪ್ರಖ್ಯಾತಳಾದಳು ಅಂತ ಬರ್ತದಲ್ಲ. ಇವತ್ತು ಪುಟ್ಟರಾಜ ಗುರುಗಳು, ಕುಮಾರ ಮಹಾಸ್ವಾಮಿಗಳು, ಪಂಚಾಕ್ಷರ ಗುರುಗಳು ಅವ್ರು ಏನ್ ಮಾಡಿದಾರಲ್ಲ, ಇಡೀ ಜೀವ ಇರಲ್ಲವರಿಗೆ ಅಂಧ ಅನಾಥರಿಗಾಗಿ ದುಡಿದ್ರು, ಇಡೀ ಜಗತ್ತಿನೊಳಗೆ ದೊಡ್ಡವರ ಹಾಗೆ ಬಿಟ್ಟರು ಅಂತ. ಭಕ್ತಿ ಹಂಗಿರ್ಬೇಕಂತ ಆ ರೀತಿಯೊಳಗ ಗುಳೇದ ಗ್ರಾಮದೊಳಗ ದಾದಿಯವರ ಮನೆಯೊಳಗ ಏನ ಹಾವ ಬಸಪ್ಪ ಲಿಂಗಮ್ಮರ ಭಾವನೆ ಹೀಗಿತ್ತು. ಭಕ್ತಿವಂತರು ಇರುವಂತ ಸಮಯದೊಳಗೆ ಒಂದ್ಸಲ ಏನಾಗಿತ್ತು ಅಂತಂದ್ರ, ಗುರುಲಿಂಗ ಜಂಗಮರ ಧ್ಯಾನವನ್ನ ಮಾಡಿ ಮಲಗಿರುವಾಗ ದೇವಿ ಬಂದು ಹೇಳ್ತಾಳಲ್ಲ, ಅಕ್ಕಮ್ಮ ದೇವಿ ಬಂದು ಕನಸಿನಾಗ
ಯಾರಿಗೆ ಹೇಳ್ತಾಳೆ ಅಂತಂದ್ರೆ ಬಸಪ್ಪಗ ಲಿಂಗಮ್ಮಗ ಚಂದ ಈ ಕನಸಿನೊಳಗೆ ಬಂದು, ಬಸಪ್ಪ ಲಿಂಗಮ್ಮ ನಿಮ್ಗ ಮಕ್ಕಳಾಗಿಲ್ಲ ಅಂತ ಚಿಂತೆ ಮಾಡಬೇಡ್ರಿ. ಈ ಗುಳೇದ ಗ್ರಾಮದೊಳಗ ಲಕ್ಕಮ್ಮವನ ಗುಡಿಯೊಳಗ ಲಿಂಗಪ್ಪ ಅಂತ ತಿಳ್ಕೊಂಡು ಒಂದು ಹುಡುಗ ಬಂದಾಗ ಆ ಹುಡುಗನನ್ನ ನಿಮ್ಮ ಮನೆಯೊಳಗೆ ಕರ್ಕೋರಿ, ನಿಮ್ಮ ಮನೆಯ ಕೀರ್ತಿಯನ್ನ ನಾಡಿ ಬೆಳಗ್ತಾನ ಹುಡುಗ. ಕನಸಿನೊಳಗೆ ಬಂದು ಹೇಳಕತ್ತಾಳ ದೇವಿ. ಎಷ್ಟು ಅಂದ ಕೂಡಲೇ ಬೆಳಗ ಮುಂಜಾನೆ ಎಚ್ಚರ ಆಗಿ ಬಿಡ್ತಾವ. ಬಸಪ್ಪಗೆ ಎಚ್ಚರ ಆಯ್ತು. ಬಸಪ್ಪ ಬಂದು ಹೆಂಡತಿ ಮುಂದೆ ಹೇಳಕತ್ತಿದ್ದ, ಹಿಂಗ ನನಗ ಕನಸು ಬಿದ್ದಿತ್ತು ಅಂತ ಈತ ಹೇಳಿದ. ಆಕೆ ಅದನ್ನ ಹೇಳಿದ, ನನಗ ಸಗತಿ ಇಂಥದ ಕನಸು ಬಿದ್ದದಂತ ಲಿಂಗಮ್ಮ ಹೇಳುವಾಗ ಬೆಳಗ ಮುಂಜಾನೆ 4 ಗಂಟೆಗ ತಣ್ಣೀರು ಜಳಕ ಮಾಡಿ ಯಾರು ಬರ್ತಾರ ಮನಿ ಮುಂದ ಅಂತ ತಿಳ್ಕೊಂಡು ಕಾಯುವಂತ ಸಮಯದೊಳಗ ಬೆಳಗ ಮುಂಜಾನೆ ಲಕ್ಕಮ್ಮವನ ಗುಡಿಯೊಳಗಿಂದ ಲಕ್ಕಮ್ಮವ್ಗೆ ನಮಸ್ಕಾರ ಮಾಡಿ ಹಾಲು ಮತದ ಲಿಂಗಪ್ಪ ಗಾದಿಯವರ ಮನೆ ಮುಂದೆ ಬಂದು ನಿಂತಿದ್ದ. ಅರ್ಥ ಆಗ್ತದಲ್ಲ? ಅವರ ಮನೆಯ ಮುಂದೆ ಬಂದು ನಿಂತಿರುವಂತ ಸಮಯದೊಳಗ ದೇವಿ ಹೇಳಿದಂತ ರೀತಿಯೊಳಗ ಆ ಲಿಂಗಪ್ಪನನ್ನ ಮನೆಯೊಳಗ ಕರ್ಕೊಂಡು ಹೋಗಿ ಪ್ರೀತಿಯಿಂದ ನೋಡಿಕೊಂಡ ಮೇಲೆ ಅವ್ರ ಮನೆಯೊಳಗ ಲಿಂಗಪ್ಪ ಏನು ಮಾಡಕತ್ತಿದ ಅಂತಂದ್ರ ಭಕ್ತಿಯಿಂದ ಶ್ರದ್ಧೆಯಿಂದ ಇವರೇ ನನಗ ತಂದೆ ತಾಯಿ, ಇವರೇ ನನಗ ಬಂಧು ಬಳಗ ಅಂತ ತಿಳ್ಕೊಂಡ ನಿಜವಾದ ತಂದೆ ತಾಯಿಗಿಂತ ಹೆಚ್ಚಾಗಿ ಆ ತಂದೆ ತಾಯಿನ ಜೋಪಾನ ಮಾಡ್ತಿದ್ದಂತ ಪುಣ್ಯಾತ್ಮ ಹಾಲು ಮತದ ಲಿಂಗಪ್ಪ. ನಮ್ಮ ಮಕ್ಕಳೇ ನಮ್ಮನ್ನ ಜೋಪಾನ ಮಾಡಬಾರ್ದು. ಇತ್ತಿತ್ಲಾಗ ನಿಮ್ಗೆ ಬರ್ತಿರ್ತಾವ, ನಮ್ಮ ಮಕ್ಕಳ ಏನ್ ಮಾಡ್ತಾವ ಅಂದ್ರೆ ಚಲೋ ಆಸ್ತಿ ಮಾಡಿಬಿಟ್ರು ಅಂದ್ರೆ ನಮ್ಮಪ್ಪ ನಮ್ಮಪ್ಪ ತಗೋ, ಅಕಸ್ಮಾತ್ ಏನು ಮಾಡ್ಲಿಲ್ಲ ಏನ್ ಮಾಡ್ಯಾನಂತ ಅದಕ್ಕೆ ಒಳ ಉಳಿಸಲ್ಲ. ನಾವು ಸತ್ತ ಮಣ್ಣಿಗೆ ಸಮೇತ ಆಗಿಲ್ಲ. ಇವು ನಮ್ಮ ಮಕ್ಕಳು ಮಾತಾಡೋ, ನಮ್ಮಪ್ಪ ಎಷ್ಟು ಕಷ್ಟಪಟ್ಟಾನ, ನಮ್ಮಪ್ಪ ಯಾರ್ಯಾರ ಕಾಲು ಹಿಡ್ದಾನ, ನಮ್ಮಪ್ಪ ಆತ ಉಪವಾಸ ಇದ್ದು ವನವಾಸ ಪಟ್ಟು ನಮ್ಮನ್ನು ಹೊಟ್ಟೆ ತುಂಬಿಸಿ ಚಲೋ ಬಟ್ಟೆ ಕೊಟ್ಟು ಆತ ಹರಕು ಬಟ್ಟಿ ಧರಿಸಿಕೊಂಡು ಆತ ಕಷ್ಟಪಟ್ಟು ನಮಗೊಂದು ದಾರಿಗೆ ಹಚ್ಚನಲ್ಲ ಅಂತ ಒಂದು ಉಪಕಾರ ಸ್ಮರಣೆ ಆದಾಗ ಬೇಡ ಮಕ್ಕಳಿಗೆ. ಹೌದಲ್ರಿ? ಇವು ಇರ್ಬೇಕಂತ. ನಮಗೆಲ್ಲ ಬಹಳ ದೂರ ಐತೆ, ಆ ಮಾತು ಬೇರೆ ಇರ್ಲಿ. ಇಲ್ಲಿ ಲಿಂಗಪ್ಪ ಗಾದಿಯವರ ಮನೆಯೊಳಗ ಬೆಳಗ ಮುಂಜಾನೆ ಎದ್ದ ಮುಖ ತೊಳ್ಕೊಂಡು ಅಣಿಗೆ ಭಸ್ಮ ಹಚ್ಕೊಂಡ ಏನು ಮನೆಯಾಗಿರುವಂತ ದನ ಕರುಗಳ ಸಗಣಿಯನ್ನ ಬಳಿದ ದನ ಕರುಗಳಿಗೆ ಜಳಕ ಮಾಡಿಸಿ ತಂದೆ ತಾಯಿಯ ಸೇವೆಯನ್ನ ಮಾಡಿ ಕುರಿ ಕಾಯಕ ಹೋಗ್ತಿದ್ದ ಪುಣ್ಯಾತ್ಮ. ಹೀಗೆ ಇರುವಂತ ಸಮಯದೊಳಗೆ ಮುಂದೆ ಏನಾಗ್ತದೆ ಅನ್ನುವಂತಾದ ನಮ್ಮ ಬೀಗರು ಜುಮ್ರಖಾನ್ ಗವಾಯಿಗಳು ಒಂದು ಗೀತೆಯನ್ನ ಆಡಿದ ಮೇಲೆ ಕೇಳೋದು. ತಡ್ರಿ. ಸಾಂಬಜೈ ನಮಃ. ನಾವು ಯಾಕೆ ಜಯಘೋಷ ಮಾಡಿಸ್ತೀವಿ ಅಂತಂದ್ರೆ ಸತ್ತು ಕುಂದ್ರಬಾರ್ದಂತ. ಯಾಕಂತಂದ್ರೆ ನೀವೆಲ್ಲ ಖುಷಿಯಿಂದ ಕೂತ್ಕೊಂಡಿರಿ, ನಮಗ್ ಖುಷಿ ಅನಿಸ್ತದ. ಸತ್ಯಘಟನೆ ಹೇಳಕತ್ತೀನಿ, ನಿಜ ಜೀವನ. ಇಷ್ಟು ವರ್ಷ ಕಾರ್ಯಕ್ರಮ ಮಾಡಕತ್ತೀನಿ. ಕರೆ ಯಾವ್ದಾರ ಊರಿಗೆ ಹೋದಂದ್ರೆ ಯಾವಾಗ ಮುಗ್ತೈತಪ್ಪ ಪುರಾಣ, ಯಾವಾಗ ಮುಗ್ತೈತಪ್ಪ ಅಂತಿದ್ದ ನಾನು. ಈ ಬಂದು ಕುಂದ್ರ ತಡೆ ಎಲ್ಲ ಅವಾಗ 8:30 ಆಗಕ್ ಬಂದತ್ತೆ. ಅಂದ್ರೆ ಎಷ್ಟು ಜಲ್ದಿ ಹೊತ್ತು ಹೋಗಕತ್ತದೆ ಅಂತಂದ್ರ ಎಲ್ಲಿ ಪರಿಶುದ್ಧವಾದ ಭಕ್ತಿ ಇರ್ತದೆ ಅಲ್ಲಿ ಹೊತ್ತು ಹೋಗಿದ್ದೇ ಗೊತ್ತಾಗೋದಿಲ್ಲ ಅಂತ. ಭಕ್ತಿ ಎಲ್ಲಿ ಶುದ್ಧ ಇರ್ತದಲ್ಲ ಅಲ್ಲಿ ಹೊತ್ತು ಹೋಗಿದ್ದೇ ಗೊತ್ತಾಗದ. ಚಪ್ಪಳಿ ತಟ್ಟಿಗಿಟ್ಟಿರಿ ಮತ್ತೆ ನೀವು ತಟ್ಟಬೇಡ್ರಿ. ನೀವು ಹೆಂಗ್ ಕುಂತೀರ ಅಂದ್ರೆ ಸರಿ. ಗಾಲಿಂಗ್ ತಾತ್ ಬಂದ ಯಾವ ಊರಾಗಿದ್ದ? ಗುಳೇದ ಗ್ರಾಮದಾಗಿದ್ದ. ಇದ್ದ ಯಾರ ಮನೆಗೆ ಹೋದ? ಗಾದಿಯವ್ರ ಮನೆಗೆ ಹೋದ. ಪಡೆದ ತಂದೆ ಇತ್ತ ಯಾರು? ಬಸಪ್ಪ ಲಿಂಗಮ್ಮ. ಪಡ್ಕೊಂಡ. ಹಿಂಗಾದ್ರೆ ಹೆಂಗ್ರಿ? ಒಂದ್ಸಲ ಚಪ್ಪಳಿ ತಟ್ರ ನೋಡೋಣ. ಅರ್ಧಕ್ಕೆ ತಿಳ್ಕೊಬಾರ್ದು ಅಂತ ನಾನು ಇವೆಲ್ಲ ಹೇಳೋದು. ಅರ್ಧಕ್ಕೆ ತಿಳ್ಕೊಂಡು ಏನಾಗ್ತದೆ ಅಂದ್ರೆ ಹೆಣ್ಮಗಳು ನೀವೆಲ್ಲ ತಾಯಿಂದ್ರೆ ಹೆಂಗ ಪುರಾಣಕ್ಕೆ ಬರ್ತಿದ್ರಲ್ಲ ಹಂಗ ಒಬ್ಬ ಹೆಣ್ಮಗ ದಿನ ಬರ್ತಿದ್ಲ ಅಂತ ಪುರಾಣಕ್ಕೆ. ಬಹಳ ಚಂದ ಭಕ್ತಿಯಿಂದ ಶ್ರದ್ಧೆಯಿಂದ ಬರ್ತಿದ್ಲು. ಗಂಡ ಬರ್ತಿದ್ದಿಲ್ಲ. ಬಂದ್ರೆ ಎಲ್ಲಿ ಡಿಮ್ಯಾಂಡ್ ಕಡಿಮೆ ಆಗತ್ತಂತ ಕೆಲವ್ರು ಇನ್ನೂ ಇರ್ತಾರ ನೋಡಿ. ಮತ್ತೆ ಈ ಊರಾಗ ಸುದ್ದ ಅಲ್ಲಪ್ಪು ಇನ್ನೊಂದು 6 ದಿನ ಐತಿ ಪುರಾಣ. ಮತ್ತೆ ನಮ್ದು ನಾನು ಮೊನ್ನೆ ಪ್ರಾರಂಭ ದಿನ ಹೇಳಿದ್ನಲ್ಲ, ನಮ್ದು ನೇರ ಪ್ರವಚನ. ಯಾರಿಗೆ ತಟ್ತದೆ ಯಾರಿಗೆ ಬಿಡ್ತದೆ ಗೊತ್ತಿಲ್ಲ. ಹಂಗಿದ್ದವ್ರಿಗೆ ಮಾತ್ರ ತಟ್ತದ, ಒಳ್ಳೆಯವ್ರಿಗೆ ತಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಂದಿನ ಸಮೇತ ಪುರಾಣಕ್ಕೆ ಬಂದಾನಲ್ಲ, ಒಂದು ದಿನ ಸಮೇತ ಒಳ್ಳೇದಕ್ಕೆ ಕೇಳಿದಾನಲ್ಲ. ಪುರಾಣ ಅಂದ್ರೆ ಗೊತ್ತಿಲ್ಲ ಅವಾಗ ಗೊತ್ತಿರೋ ಇಷ್ಟೇ. ದುಡಿಬೇಕು, ಶಿಸ್ತು ಉಣ್ಬೇಕು, ನಿದ್ದೆ ಮಾಡಬೇಕು, ಅಡ್ಡಾಡ್ಬೇಕು, ಇಷ್ಟೇ. ಏನು ದಿನ ಬೆಳಕಾದ್ರೆ ಎಷ್ಟೋ ಪ್ರಾಣಿಗಳು ಹುಡ್ತಾವ, ಎಷ್ಟೋ ಸತ್ತು ಹೋಗ್ತಾವ. ಅದ್ರಲ್ಲಿ ಹಿಂಗ ಹಾಕಬಾರ್ದಂತ. ಬಂದೀವಿ ಅಂದ ಮೇಲೆ 84 ಲಕ್ಷ ಜೀವರಾಶಿ ಒಳಗೆ ಮಾನವ ಜನ್ಮ ಶ್ರೇಷ್ಠ ಅಂತ ಅನಿಸ್ಕೊಂಡಾಗ ಅಂದ್ಮೇಲೆ 4 ನುಡಿ ಕೇಳೋದ್ರ ಮಾತ್ರ ಶ್ರೇಷ್ಠ ಆಗ್ತದೆ ಅಂತ. ಹೌದಲ್ರಿ? ಇವ್ ಎಲ್ಲಿ ಕೇಳೋದ್ರ ಒಂದಿನದ ಪುರಾಣಕ್ಕೆ ಬಂದವನಲ್ಲ, ಹೆಂಡತಿ ಬಂದು ಹೇಳಕತ್ತಿಲ್ಲ, ಬರ್ರಿ ತಾತನ ಪುರಾಣ ನಡೆದತ್ತ ಚಲೋ ಕೇಳೋಣ ಬರ್ರಿ ಅಂದ್ಕೊಂಡೆ. ನಾನು ಪುರಾಣಕ್ಕೆ ಹೋಗಿ ಅಂತಂದ್ರೆ ಬೇಜಾರಾಗ್ತದಂತ. ಅವಾಗ ಇವು ಸತ್ಯ ಘಟನೆ ಇದು. ಪುರಾಣಕ್ಕೆ ಬಂದರು ಅಂತಂದ್ರ ಕೆಲವರಿಗೆ, ಎಲ್ಲರಿಗೆಲ್ಲ
ನಾವು 3 ಕೊಟ್ಟು ಪುರಾಣ ಹೇಳ್ತಿರ್ತ ಮಾಡ್ತಿರ್ತಾವ, ಆಕಳಿಸ್ತಿರ್ತಾರ ಪುರಾಣಕ್ಕೆ ಬಂದ. ಇಲ್ಲ ಅಂತಂದ್ರ ಎಸ್ ಬಂದಿವಿ ವರ್ಷ 1 ಎಕರೆಗೆ ನೆಲ್ಲ ಇವು ಪುರಾಣದಾಗಿವು ಅಂದ್ರ ಲಕ್ಷ ಆಗ್ಬಿಟ್ಟಿರ್ತೈತೆ ಅವರಿಗೆ. ಇನ್ನ ಕೆಲವರು ನೋಡ್ಬೇಕು ಯಾವ್ದೋ ಒಂದು ಸುದ್ದಿ ಮಾತಾಡಕ್ಕೆ ಅಂತ ಪುರಾಣ ಕುಂತಿರ್ತಾವಲ್ಲ, ಹಿಂಗ ಇವ ಅಂತಾನ ನನಗೆ ಪುರಾಣಕ್ಕೆ ಹೋಗಿಬಿಟ್ಟ ಅಂತಂದ್ರೆ ನನಗೆ ಬೇಜಾರಾಗ್ತದೆ ಅಂದ. ಹಂಗ ಅನ್ಬೇಡ್ರಿ, ಒಳ್ಳೆ ಪುರಾಣ ನಡೆದತ್ತ, ಶರಣರು ಸಂತರ ಮಹಾತ್ಮರ ಪುರಾಣ ನಡೆದತ್ತ, ಬಂದ್ ಮಾಡ ಒಂದು 4 ಒಳ್ಳೆ ನುಡಿ ಕೇಳಿದ್ರೆ ಒಳ್ಳೇದಾಗ್ತದೆ ಅನ್ನೋವಾಗ ಆಯ್ತು ಬಿಡು ಇವತ್ತು ಓದ್ತಾನ ಪುರಾಣಕ್ಕ. ಆದ್ರೆ ಪುರಾಣಕ್ಕೆ ಓದ್ತಂದ್ರ ನನಗೆ ಟೈಮ್ ಪಾಸ್ ಆಗಕ್ಕೆ ಏನನ್ನ ಮಾಡಿಕೊಡಂತ ನಾವ. ಮತ್ತೆ ಈ ಹುಡುಗರು ಕುರುಕುರಿ ಪರಕುರಿ ತಂದಿರ್ತಾವಲ್ಲ, ಇವು ನಾನು ಕೆಲವು ಕಡೆ ಹೋಗಿರ್ತೀವಲ್ಲ, ಅವು ಕುರುಕುರಿ ಪ್ಯಾಕೆಟ್ ಹೋಗಿದ್ನ ಗುರುಳ ತಂದು ಪಿಚ್ಚಿ ಉಗುಳನ್ನ. ಇವತ್ತು ಸತ್ಯಘಟನೆ ಹೇಳಕತ್ತೀನಿ, ಇವತ್ತು ಮಠ ಮಂದಿರ ಮುಂದೆ ಬ್ಯಾಡ ಬಿಡು, ಮನೆ ಮುಂದ ಸೆಗಣಿ ನೀರು ಹಾಕೋದ ಅವಶ್ಯಕತೆ ಏನೇ ಇಲ್ಲ. ಅವು ವಿಮಾನ ಹಾಕೊಂಡು ಉಗುಳಿದ್ದೆ ಸಾಕು ಕೆಂಪಗಾಗಿ ಬಿಟ್ಟಿರ್ತಾರೆ ವೇಸ. ಅದು ನೋಡ್ಬೇಕಾದ್ರೆ ಅಬಾಬಾಬಾಬ. ಅದು ಇನ್ನೊಂದು ನೆನಪಾಯ್ತು ನೋಡು, ಸೆಗಣಿ ನೀರು ಅಂದ್ಕೊಳ್ಳೆ ಬಂತು. ಅವಾಗೆಲ್ಲ ಹಿಂದಕ್ಕ ಬೆಳಗ್ಗೆ ಮುಂಜಾನೆ ಆಕಳದ ಸೆಗಣಿ ತಂದು ಮನೆ ಮುಂದೆಲ್ಲ ಸಾರಿಸ್ತಿದ್ರಿ. ಇವತ್ತು ಎಲ್ಲಿ ಐತ್ರಿ? ಚೀಚಿ ಅಲ್ಲಿ ಸಾಕಿಬಿಡ್ತಾವ ಕೈ ಅಂತ. ಈ ಬಣ್ಣ ಬಂದ್ಬಿಟ್ಟಾವ, ರಂಗೋಲಿ ಹಾಕೋದಿಲ್ಲ, ಅದು ಹಿಂಗ ಕುಟ್ಬಿಡೋದು ಬಂದದ ರಂಗೋಲಿ. ಕೈ ಚಂದ ರಂಗೋಲಿ ಹಾಕ್ತಿದ್ರು. ಇವತ್ತು ಎಲ್ಲದವರಿ ಇವೆಲ್ಲ ಅದು ಬಣ್ಣ ಬಂದ್ಬಿಟ್ಟದ. 4 ದಿನ ಅಲ್ಲ 1 ವಾರ ಆದ್ರ ಸಮೇತ ಅದು ಹೋಗೋದಲ್ಲ. ಆ ಬಣ್ಣ ತಂದ ಹಚ್ಚಿ ಅದು ಸಾರಿಸಿ ಮೇಲೆ ಅದು ಒಂದು ಕುಪ್ಪಿಟ್ಟಂಗ ರಂಗೋಲಿ ಇಟ್ಟರಂದ್ರೆ ಮುಗಿದೋಯ್ತಾರ. ಹಿಂಗಿರ್ತದಲ್ಲ, ಇರ್ಲಿ ಆ ಮಾತು ಬೇರೆ. ಈ ಪುರಾಣ ಪುಣ್ಯಕಥೆಗಳಲ್ಲಿ ಏನೆಲ್ಲ ಸಿಗುತ್ತದಂತ ಮೊದಲು ನಾವು ತಿಳ್ಕೊಳ್ಬೇಕ. ತಿಳ್ಕೊಂಡವ್ರಿಗೆ ಬೆಲ್ಲದ ಸವಿ ಇರ್ತದ, ತಿಳ್ಳಾರ್ದವ್ರಿಗೆ ಯಾವ್ದು ಇರೋದಲ್ಲ ಅಂತ ಹೆಂಡತಿ ಮುಂದೆ ಹೀಗೆ ಹೇಳಕತ್ತಿದವ. ನನಗೆ ಏನಾದ್ರೂ ಟೈಮ್ ಪಾಸ್ ಆಗಾಗ ಮಾಡಿಕೊಡೋ ಪುರಾಣಕ್ಕೆ ಹೋಗ್ತೀನಿ ಅಂದ. ಕೇಳ್ರಿ, ಅರ್ಧಕ್ಕಾದ್ರೆ ಏನಾಗ್ತದೆ ಅಂತ. ಏನು ಮಾಡಿಕೊಡ್ಬೇಕು? ಏನನ್ನು ಮಾಡಿಕೊಡ ಅಂದ್ಕೊಳ್ಳಿ. ಆಕೆ ಚಲೋ ಚಂದ ಒಲೆ ಮೇಲೆ ಹಂಚಿಟ್ಲು, ಎಣ್ಣೆ ಹಾಕಿದ್ಲು, ಕಡ್ಲೆ ಹಾಕಿದ್ಲು, ಉಪ್ಪು ಹಾಕಿದ್ಲು, ಅದ್ರ ಮೇಲೆ ಸ್ವಲ್ಪ ಖಾರ ಹಾಕಿದ್ಲು, ಚಂದ ಸ್ವಲ್ಪ ಮಸಾಲೆ ಹಾಕಿದ್ಲು. ಬಾಯಿ ನೀರು ಬಂದ್ವೇನು? ಅದ್ ನೋಡ್ರಿ, ಅದು ಚಂದ ಕಡ್ಲಿ, ಅದು ಬೇಯ ಚಂದ ಮಳೆಗಾಲದಾಗ ಚಂದ ಉರುಗ ಅದ್ರ ಯಾಲೆಕ್ಕಿರ್ತದೆ ಎಲ್ಲ ಮಾಡಿಕೊಟ್ಲು. ಬಂದವ ಒಂದು ಗಾಡಿ ಕುಂತಿದ್ದ. ಶಾಸ್ತ್ರಿಗಳು ಪುರಾಣ ಹೇಳಕತ್ತಿದ್ರು. ಗಾದಿಲಿಂಗ ತಾತನ ಮಹಿಮೆ ಅದಮ್ಯ ಅಗೋಚರವಾಗಿದ್ದು ಅಂತ ಇವ್ರು ಹೇಳಕತ್ತಿದ್ರು. ಹಿಂಗ್ ಕುಂತಿದ್ನಲ್ಲ ಕಡ್ಲಿ ಹಿಡ್ಕೊಂಡು ಹಿಂಗ್ ಹಾಕಿ ಅಂತಿದ್ದ. ಮತ್ತ ಅಲ್ಲ ಉದ್ದಕ್ಕಿದ್ವು, ನನಕಿನ್ನ ದೊಡ್ಡವಿದ್ವು. ನಾನು ಸಣ್ಣವದವಲ್ಲ ಅಲ್ಲ. ಈ ಕಡೆ ನೋಡ ಪಕಡಿಗೆ ನೋಡಕತ್ತಿದ್ದಲ್ಲ ಬಂಗಾರಗೊಂಡ. ಈತ ಗುಡಿಯಾಗ ಬಸವಣ್ಣಕ್ಕಿಂತ ತಟ್ಟಾಗಿ ಕುಂತದ. ಸುಕುಮಾರ ಈ ಕಡೆ ನೋಡ್ ನನ್ನ ಕಡೆ ಅಲ್ಲ. ಅವ ಹಂಗ್ ಕುಂತಿದ್ದ, ಈತ ಅಲ್ಲ, ಅವ ಹಂಗ್ ಕುಂತಿದ್ದ. ಹಿಂಗ್ ಕುಂತಿದ್ದ ಸ್ಟೇಟ್, ಹಿಂಗ್ ಬಾಯಾಗ ಅಲ್ಲಿ ತೆಕ್ಕೊಂಡು ಒಂದೊಂದು ಕಡ್ಲಿ ಹಾಕಿ ಅಂತಿದ್ದ. ಅದೇನೋ ಅಪ್ಪಿ ತಪ್ಪಿ ಆ ಕಡ್ಲಿ ಅಲ್ಲಿಗೆ ಬಡದು ಕೆಳಗೆ ಬಿಡ್ತ ತಪ್ಪಿತೇನೆ ಅಂದಿವ. ಆತ 3 ಕೊಟ್ಟ ಆ ಶಾಸ್ತ್ರಿ ಪುರಾಣ ಹೇಳಕತ್ತ. ತಪ್ಪಿತೇನೆ ಅಂದ್ಕೊಳ್ಳಿ. ಮತ್ತೆ ಶಾಸ್ತ್ರಿಗಳು ಮತ್ತೆ ಏನ್ ಹೇಳಕತ್ತಿ ತಪ್ಪೇನ ಅಂತ ಜಯಮಂಗಲಂ ಜಯ ನಮ. ಇಲ್ಲೆಲ್ಲ ಅಲ್ಲಿ ಶಾಸ್ತ್ರಿಗಳು ಜಯಸ್ ಮಾಡಿದ್ರು, ಮತ್ತೆ ಚಾಲ ಮಾಡಿದ್ರು ಪುರಾಣ. ಚಾಲವಾಯ್ತು, ಹಿಂಗ ಅಕ್ಕೆಣಕತ್ತಿದ್ದ. ಅದು ಮತ್ತೆ ಹಲ್ಲಿಗೆ ಬಿಡುತ್ತೆ ತಪ್ಪಿತೇನೆ ಅಂತ ಪುರಾಣ ಮುಗಿಸ್ಬಿಟ್ರು. ಅವತ್ತು ನೋಡ್ರಪ್ಪ, ತಪ್ಪು ತಗೋಬೇಡ್ರಿ, ಯಾಕೋ ಆರೋಗ್ಯ ಸರಿಯಾಗಿಲ್ಲ. ಇವತ್ತಿನ ದಿನ ನಾವು ಪುರಾಣ ಹೇಳಕ್ ತ್ರಾಸ ಆಗಕತ್ತ. ನಾಳೆ ಇನ್ನೊಂದು ಅರ್ಧ ತಾಸು ಹೆಚ್ಚು ಪುರಾಣ ಮುಗಿಸ್ಬಿಟ್ರು ಅವ್ರು. ಮತ್ತೆ ಏನೋ ತಪ್ಪಾಗೈತಂತ ಮನೆಗೆ ರೂಮಿಗೆ ಬಂದ್ರು. ಶಾಸ್ತ್ರಿಗಳ ಊಟಕ್ಕೆ ನನಗೆ ಹಸುವಾಗಿಲ್ರಿ, ಇವತ್ತು ಆರೋಗ್ಯ ಸರಿಯಿಲ್ಲ. ಮತ್ತೆ ಅದು ತಪ್ಪಿದಲ್ಲ ಅವ. ಮತ್ತೆ ಅವನ ಹತ್ರ ಉತ್ತರ ಕೇಳ್ಬೇಕಲ್ಲ ಏನನ್ನ. ಮುಂಜಾನೆ 4 ಗಂಟೆಗೆ ಎದ್ದು ಅವೇನ ತಪ್ಪು ತಂದಿದ್ನಲ್ಲ, ಅವನ್ ಮನೆ ಮುಂದೆ ಕುಂತ ನೀವು ಹೋಗಿ ಶಾಸ್ತ್ರಿ. ಮತ್ತೆ ದೊಡ್ಡ ಪಂಡಿತ್ ಇರ್ಬೇಕು, ವಿದ್ಯಾವಂತ ಇರ್ಬೇಕು, ತಿಳ್ಕೊಂಡಲ್ಲಿರ್ಬೇಕಂತ ತಿಳ್ಕೊಂಡು ಕುಂತ ಹೆಣ್ಮಗಳು ಬೆಳಗ ಮುಂಜಾನೆ 5 ಗಂಟೆಗೆ ಎದ್ದು ಕಸ ಹೊಡ್ಯಕ್ ಬಂದು ತಾತ ಕಟ್ಟೆ ಮೇಲೆ ಕುಂತಿದ್ದ. ಪುರಾಣ ಹೇಳ ತಾತ. ಯಾಕ ತಾತ ನಮ್ಮ ಮನೆ ಮುಂದೆ ಕುಂತಿಯಲ್ಲ? ಯವ್ವ ನಿನ್ನ ಗಂಡನ ಕರೆಯಂಗೆ ಅಂದ್ಕೊಳ್ಳಿ. ಈಕಿ ಆಲೋಚನೆ ಮಾಡೋದು ಎಂದು ಹೋಗ್ಲಾರ್ದ ಪುರಾಣಕ್ಕೆ ಹೋಗಿ ಏನ್ ಮಾಡಿ ಬಂದು ಬುಗುಳ ಎತ್ತಿತ್ತ ಅಕ್ಕಿಗೆ ಹೋಗಿ ಎಬ್ಸಕತ್ತಿದ್ಲ. ಅಲ್ಲ ಏನ್ ಮಾಡಿ ಬಂದಿ ನೀನು ಪುರಾಣಕ್ಕೆ? ತಾತ ಬಂದಾನ ಎಟ್ಟ ಅಂದ್ಕೊಳ್ಳೆ ನಿದ್ದೆ ಬಂದ ತಡೆ ತಾತ ಬರ್ತಾವ ಕುಂದ್ರಬಾಲ ಎತ್ತ ತಣ್ಣಗಿರ್ಲ ಮನೆ ಮುಂದೆ ತಣ್ಣಗೈತಿ ಗಾಳಿ ಅಂತ. ಅವ 6 ಗಂಟೆ ಮಟ್ಟ ಮಕ್ಕಂಡ. 6 ಗಂಟೆ ಮೇಲೆ ಎದ್ದ. ಶಾಸ್ತ್ರಿಗಳು ಬಂದಿದ್ರ ತಾತ ಪುರಾಣ ತಾತ. ಏನ್ ತಾತ ಬಹಳ ದೂರ ಬಂದ್ಬಿಟ್ಟಿ ಅಂತ ಇವ್ರಿಗೆ. ಇಲ್ಲಪ್ಪ ಸ್ವಲ್ಪ ಕೆಲಸ ಇತ್ತು ನಿನ್ನ ಹತ್ರ. ಇಲ್ಲಿ ಏತತಿ ಏನೈತಿ ಇಲ್ಲ ಅಂದ. ಇಲ್ಲಪ್ಪ ಇಲ್ಲಿ ಕೇಳೋದಲ್ಲ, ಊರವರೆಗೆ ಹೋಗಲ್ಲ ಅಂದ್ರೆ ಶಾಸ್ತ್ರಿಗಳು. ಯಾಕಂದ್ರೆ ಮರ್ಯಾದೆ ಪ್ರಶ್ನೆ ಇರ್ತದಲ್ಲ. ಅವಾಗ ಅಂದುಕೊಳ್ಳಿ ಆಯ್ತು ನಡೀತಂದೀವಿ. ಚೆಂಬು ತಗೊಂಡ ಊರವರೆಗೆ ಹೋದ. ಈತ ತಾತ ಒಂದು ಚೆಂಬು ಹಿಡ್ಕೊಂಡು ಹೋದ್ರು. ಹೋದ್ಕೊಳ್ಳೆ ಅಲ್ಲಪ್ಪ ಮತ್ತೆ ನಿನ್ನೆ ಪುರಾಣ ಹೇಳುವಾಗ ಏನೋ ತಪ್ಪಿ ತಂದಲ್ಲಪ್ಪ, ಅದು ಏನೋ ತಿಳಿಸಿ ಹೇಳು ತಿಳ್ಕೊಂತೇನೆ ಅಂದ ಆತ.
ಇರ್ಬಿಡ್ತತ ಅವೆಲ್ಲ ತಪ್ಪು ಆಗವೆ ಸಹಜ, ದೊಡ್ಡ ಮನಸ್ಸು ಮಾಡ್ಕೊಂಡು ಹೋಗಂತ ನೀವು ಅವ್ರಿಗೆ ಇವತ್ತು ಜ್ಞಾನಿ ಹೋಗೋ ಎಷ್ಟು ಅಂದ ಕೂಡಲೇ ಅವ್ರಂದ್ರ ಹಂಗೆಲ್ಲ ತಮ್ಮ ಹಿಂಗೆ ಹೇಳ್ತಾನಂತ ಬೇಜಾರು ಮಾಡ್ಕೋಬೇಡ. ನಾನು ಯಾಕಂತಂದ್ರ ಇನ್ನ ಕಲಿಯುವಂತವ್ ನಾನು, ದೊಡ್ಡ ದೊಡ್ಡವ್ರು ಏನೆಲ್ಲ ಕಲ್ತವ್ರು ಅದಾರ, ಇನ್ನು ನಾನು ಬಹಳ ಸಣ್ಣವನದೀನಿ. ಎಂತಹ ಮಾತು ನೋಡಿ ಆ ಶಾಸ್ತ್ರಿ ಮಾತು. ಇನ್ನೊಂದು ಮಾತು ಹೇಳ್ತೇನೆ, ಪುಟ್ಟರಾಜ ಗುರುಗಳಿಗೆ 97 ವರ್ಷ. ಬೆಳಗ ಮುಂಜಾನೆ 4 ಗಂಟೆಗೆ ಹಾರ್ಮೋನಿಯಂ ಹಿಡ್ಕೊಂಡಿದ್ರು. ಬೆಳಗ ಮುಂಜಾನೆ 4 ಗಂಟೆಗೆ ಶಿಷ್ಯರು ಬಂದು, ಬುದ್ಧಿ ನಿಮ್ಗ ವಯಸ್ಸಾಗ್ಬಿಟ್ಟದ್ರಪ್ಪ, ಹಾರ್ಮೋನಿಯಂ ಯಾಕೆ ಬಾರ್ಸಕತ್ತೀರಪ್ಪ, ರೆಸ್ಟ್ ತಗೋರಿ ಅನ್ನುವಾಗ 97 ವರ್ಷದ ಪುಟ್ಟರಾಜ ಗುರುಗಳು ಏನಂದ್ರು ಅಂತಂದ್ರ, ನನಗ ಈಗ ಕಲಿಯುವಂತ ಆಸೆಗೆ ಹೆಚ್ಚಾಗ್ಯದ ಅಂದ್ರೆ ಪುಟ್ಟರಾಜ ಗುರುಗಳು. ಅರ್ಥ 97 ವರ್ಷದಾಗ ಈಗ ಕಲಿಬೇಕನ್ನುವಂತ ಹುಮ್ಮಸ್ ಹೆಚ್ಚಾಗ್ಯದ ಅಂದ್ರ, ನಮ್ಗೆ ಇನ್ನ 25-30 ಮುಗಿದಿರೋದೆಲ್ಲ ಮದುವೆ ಆಗಿರ್ತದ, ಏನನ್ನ ಮಾಡಬೇಕು, ಹೊಲಕ್ಕೆ ಹೋಗ್ಬೇಕು, ಏನನ್ನ ಸಂಪಾದನೆ, ಏನಾಯ್ತ ಜೀವನ ಬಹಳ ಬೇಜಾರಾಗೈತಂತ. ಈಗ ನಾವು ಇನ್ನ 25ಕ್ಕೆ ಬೇಜಾರಾದ, ಮುಂದೆ ಹಂಗ ಹುಮ್ಮಸ್ಸಿರ್ಬೇಕು, ಒಂದು ತಲೆ ಚುರುಕಿರ್ಬೇಕಂತ. ಅವ ಹೀಗಂತಾನೆ ನೋಡಪ್ಪ, ಅದು ಏನೇ ಇರೋದಕ್ಕ ತಲೆ ಕೆಡಿಸೋರು ಸುಮ್ಮನೆ ಪುರಾಣ ಹೇಳ್ಕೊಂತ ಒಳ್ಳೇದಾಗ್ತಂತ ನಾವು ಅವ್ರಿಗೆ ತಾತ್ಪರ್ಯ. ಹಂಗಲ್ಲ ಮರೆಯ, ಆಯ್ತು ಹೇಳ್ಕೊಂತ ಹೋಗ್ತೀನಿ, ಅದು ಏನಾಯ್ತು ಹೇಳ್ಬಿಟ್ಟು ತಿಳ್ಕೊಂತೀನಿ ಅನ್ಕೊಳ್ಳಿ. ಏನಿಲ್ಲ ತಾತ, ನಾನು ಪುರಾಣ ಕೇಳ್ದತ್ತಲ್ಲ, ಪುಣ್ಯ ಕತೆಗೆ ಬಂದಾತಲ್ಲ, ನನ್ನ ಹೇಳ್ತಿ ಏನೋ ನೀವು ಚಲೋ ಹೇಳ್ತಾರ ಪುರಾಣ ಅಂದದಕ್ಕೆ ನಾನು ಬಂದಿದ್ದೆ. ಮತ್ತೆ ಪುರಾಣ ಹೇಳುವಾಗ ನಿದ್ದೆ ಬರಕತ್ತ, ಅದಕ್ಕೆ ಕಡ್ಲಿ ಮಾಡಿ ಕೊಡು, ಚಂದ ಹುರಿದು ಕೊಡು ಅಂದಾಕ ಹುರು ಕೊಟ್ಲ, ನಾನು ಹಿಂಗೆ ತಿಂತಿದ್ನೆ, ಹಿಂಗೆ ತಿನ್ನುವಾಗ ಮತ್ತೆ ನನ್ನ ಅಲ್ಲಿ ಹೊರಗದೆ ತತ, ಅದು ಕಡ್ಲಿ ಹಿಂಗ್ ಬಡಿತಿ, ಅದು ಹೊರಗೆ ಬಿತ್ತ, ಅದಕ್ಕೆ ತಪ್ಪಿತ್ತ ಅಂದೆ ಅಂದ. ಚೆಂಬು ತಂದಿದ್ನಲ್ಲ ತಿರುವೇಡಿಸಿ ಬಡ್ದಂತ ನಿನ್ನಿಂದ 1.5 ತಾಸು ಪುರಾಣ ಹೇಳೋದು ಬಿಟ್ಟು ಬಂದೆ ಅಂತ ಹೇಳಿ ಬಡದನಂತ. ಹೇಳಿಕ್ಕೆ ಕಾರಣ ಏನಂತಂದ್ರೆ, ಅರ್ಧಕ್ಕೆ ತಿಳ್ಕೊಂಡ್ರೆ ಹಿಂಗಾಗ್ತದೆ ಅಂತ ಹೇಳಿ ನಿಮಗೆ ಜಯಘೋಷ ಮಾಡ್ಸಕತ್ತದ. ಅಂದ್ರೆ ಜಯ ಮಂಗಲಂ ಜಯ ನಮಃ ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜ ಕಿ. ಗಂಡನ ಸುಖವು ಎನಗ ತೀರಿತಮ್ಮ, ಭವನಿಗಿದೆ ನಮ್ಮ, ನೆರೆಮನೆ ಸೂಳರ ಅಂಜಿಕೆ ಬರಲಮ್ಮ. ಗಂಡ ಕೆಟ್ಟವನಮ್ಮ, ನೆರೆಮನೆ ಸೂಳರ ಅಂಜಿಕೆ ಬರಲಮ್ಮ. ಗಂಡನ ಸುಖವು ಎನಗ ತೀರಿತಮ್ಮ, ಭವನಿಗಿದೆ ನಮ್ಮ, ನೆರೆಮನೆ ಸೂಳೆರ ಅಂಜಿಕೆ ನೋಡಮ್ಮ. ಗಂಡ ಕೆಟ್ಟವನಮ್ಮ, ನೆರೆಮನೆ ಸೂಳೆರ ಅಂಜಿಕೆ ನೋಡಮ್ಮ. ಗಂಡನ ಸುಖವು ಎನಗ ತೀರಿತಮ್ಮ, ಭವನಿಗಿದೆ ನಮ್ಮ, ನೆರೆಮನೆ ಸೂಳೆರ ಅಂಜಿಕೆ ನೋಡಮ್ಮ. ಗಂಡ ಕೆಟ್ಟವನಮ್ಮ, ನೆರೆಮನೆ ಸೂಳೆರ ಅಂಜಿಕೆ ನೋಡಮ್ಮ. ಆರು ಮಂದಿ ನಗೆನ್ನದಿಯನವ್ವ, ಕಲಿ ಕಣ್ಣೀರವ್ವ, ನನ್ನ ಕಂಡರೆ ಬಣ್ಣು ಸೇರುವರವ್ವ. 6 ಮಂದಿ ನಗೆನ್ನದಿಯನವ್ವ, ಕಲಿ ಕಣ್ಣೀರವ್ವ, ನನ್ನ ಕಂಡರೆ ಮಣ್ಣು ಸೇರುವರವ್ವ. ದೇಶ ದಿಕ್ಕುಪಾಲಾಗಿ ಹೋದರವ್ವ, ದೇಶ ದಿಕ್ಕುಪಾಲಾಗಿ ಹೋದರವ್ವ, ಒಬ್ಬಳು ಮುಯ್ದಾಳವ್ವ, ಮನೆ ಸೂಳೆರ ಅಂಜಿಕೆ ಬಹಳವ್ವ. ಗಂಡನ ಸುಖವು ಎನಗ ತೀರಿತಮ್ಮ, ದಿನವೀಗಿದೆ ನಮ್ಮ, ನೆರೆಮನೆ ಸೂಳೆರ ಅಂಜಿಕೆ ಬಹಳವ್ವ. ಮೂವರು ಗೆಳೆಯರು ಕಣ್ಣು ಇಟ್ಟರವ್ವ, ಇವರು ಮೋಹ ಬಿಡರವ್ವ, ಓಣಿ ಮೂಲಿ ಮನಿ ಸೇರಿಕೊಂಡರವ್ವ. ಮೂವರು ಗೆಳೆಯರು ಕಣ್ಣು ಇಟ್ಟರವ್ವ, ಅವರು ಮೋಹ ಬಿಡರವ್ವ, ಓಣಿ ಮೂಲಿ ಮನಿ ಸೇರಿಕೊಂಡರವ್ವ. ಗಂಡ ಬಡಿಸಿಕೊಟ್ಟ ನತ್ತು ಬುಗುಡಿಯವ್ವ, ಗಂಡ ಬಡಿಸಿಕೊಟ್ಟ ನತ್ತು ಬುಗುಡಿಯವ್ವ,
ದೇಶವ್ವ ದೇಶಕದಿಗವದ ಚಿವನಗೇರಿಯವ್ವ ಅಲ್ಲಿ ಇರುತ್ತಾನವ್ವ ಮದುವೆ ಗಂಡು ಗುರು ಮಹಾಂತನೇಶವ್ವ ತಾಳಿ ಕರಿಮಣಿ ತಾಳಿ ಕರಿಮಣಿ ಕಟ್ಟಿಕೊಂಡರವ್ವ ತಾಳಿ ಕರಿಮಣಿ ಕಟ್ಟಿಸಿಕೊಂಡರವ್ವ ಮುಕ್ತಿಯ ಪಡೆದೆ ನೋವ ಮನೆ ಸೂಳೆರ ಅಂಜಿಕೆ ಬಹಳವ್ವ ಗಂಡನ ಸುಖವು ಎನಗ ತೀರಿತಮ್ಮ ಭವಗೀಗಿದೆ ನಮ್ಮ ನೆರೆಮನೆ ಸೂಳೆರ ಅಂಜಿಕೆ ಬಹಳಮ್ಮ ನೆರೆಮನೆ ಸೂಳೆರ ಅಂಜಿಕೆ ಬಹಳಮ್ಮ ನೆರೆಮನೆ ಸೂಳೆರ ಅಂಜಿಕೆ ಬಹಳಮ್ಮ ಸಾಂಬಜೈನ ಪಾರ್ವತಿ ಶಿವ ಹರ ಹರ ಮಹಾದೇವ ಶರಣಲಿಂಗೇಶ್ವರ ಮಹಾರಾಜಗೆ. ಗಾದಿಯವರ ಮನೆಯೊಳಗ ಲಿಂಗಪ್ಪ ದಿನನಿತ್ಯವೂ ಸೇವೆಯನ್ನ ಮಾಡುತ್ತಾ ಕುರಿಗಳನ್ನ ಕಾಯ್ಲಿಕ್ಕೆ ಹೋಗಿರುವಂತ ಸಮಯದೊಳಗ ಒಂದ್ಸಲ ಏನಾಗಿತ್ತು ಅಂತಂದ್ರ ಇಲ್ಲಿ ಎಳ್ಳಾರ್ತಿ ಅಂತ ಬರ್ತದ, ನಿಮ್ಮೆಲ್ಲರಿಗೆ ಗೊತ್ತಿರುವಂತ ವಿಚಾರ. ಆ ಎಳ್ಳಾರ್ತಿಯೊಳಗ ಶೇಕ್ಷಾವಲಿ ಸಂತ ಅಂತ ತಿಳ್ಕೊಂಡು ದೊಡ್ಡ ಪವಾಡ ಪರಿಚಯ ಅತಂದ ಈಗೆಲ್ಲ ಜಾತ್ರೆ ನೋಡಿಬಿಟ್ರೆ ಎಷ್ಟು ಸಂಭ್ರಮ ಇರ್ತದ ಅನ್ನುವಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರುವಂತ ವಿಚಾರ. ಹೀಗೆ ಎಳ್ಳಾರ್ತಿಯೊಳಗ ಶೇಕ್ಷಾವಲಿ ಸಂತನ ಸನ್ನಿಧಾನದೊಳಗ ಬಳ್ಳಾರಿಯ ಮರಿಸ್ವಾಮಿಗಳು ಸಕ್ರಿ ಕರಡಪ್ಪ ಇವರಿಬ್ಬರು ಏನು ಮಾಡ್ತಿದ್ರು ಅಂತಂದ್ರ ಎಳ್ಳಾರ್ತಿಗೂ ಹೊಂಟಿದ್ರು. ಬಳ್ಳಾರಿ ಮರಿಸ್ವಾಮಿಗಳು ದೊಡ್ಡ ಪ್ರವಚನಕಾರರು, ದೊಡ್ಡ ಅನುಭಾವಿಗಳು, ದೊಡ್ಡ ಅನುಭಾವವನ್ನ ಉಳ್ಳವರು. ಅವರ ಪರಮ ಶಿಷ್ಯ ಸಕ್ರಿ ಕರಡಪ್ಪ. ಗುರು ಶಿಷ್ಯರಂದ್ರೆ ಹಂಗಿರ್ಬೇಕಂತ ಒಂದು ದಿನ ಸಮೇತ ಮನಿ ಚಿಂತೆ ಮಾಡ್ಲಾರ್ದ ಗುರುವಿನ ಧ್ಯಾನವನ್ನು ಮಾಡಿ ಇತಿಹಾಸದ ಪುಟದೊಳಗೆ ಉಳ್ಕೊಂಡ ಸಕ್ರಿ ಕರಡಪ್ಪ ಪುಣ್ಯಾತ್ಮ. ಗುರುವಿನ ಚಿಂತೆ ಮಾಡಿ ಗುರುವಿನ ಧ್ಯಾನ ಮಾಡಿ ಉಳ್ಕೊಳ್ಬೇಕಂತ ಹಿಂಗ ಬಳ್ಳಾರಿ ಮರಿಸ್ವಾಮಿಗಳು ಮತ್ತೆ ಸಕ್ರಿ ಕರಡಪ್ಪ ಇವರಿಬ್ಬರು ಕೂಡಿಕೊಂಡು ಎಲ್ಲಿಗೂ ಹೊಂಟಿದ್ರು ಅಂತಂದ್ರ ಎಳ್ಳಾರ್ತಿ ಶೇಕ್ಷಾವಲಿ ಸಂತನ ಸನ್ನಿಧಾನಕ್ಕ ನಡ್ಕೊಂತ ಹೊಂಟಿದ್ರು. ಈಗೆಲ್ಲ ಅನುಕೂಲ ಬಹಳ ಅದ, ಅವಾಗ ಬಹಳ ಅನುಕೂಲ ಕಡಿಮೆ ಇತ್ತು. ಇದ್ದವರಿಗೆ ಬಂಡಿ ಇದ್ದವು, ಇದ್ದವರಿಗೆ ಕುದುರೆ ಇದ್ದವು, ಇರ್ಲಾರ್ದವ್ರಿಗೆ ಕಾಲೇ ದೊಡ್ಡವಾಗಿದ್ವು ಅಂತ ಹಿಂಗೆ ಇತ್ತು ಪರಿಸ್ಥಿತಿ. ಹೀಗೆ ಇರುವಂತ ಸಮಯದೊಳಗೆ ಇಬ್ಬರು ನಡ್ಕೊಂತ ಏನು ಎಳ್ಳಾರ್ತಿಗೆ ಹೋಗುವಂತ ಸಮಯದೊಳಗ ಗುಳ್ಳ್ಯಾಗ ಹತ್ತಿರ ಬಂದ ಹಳ್ಳದ ದಂಡಿಗೆ ಒಂದು ಗಿಡದ ಕೆಳಗೆ ಬಂದು ಕೂತ್ಕೊಂಡ್ರು. ಯಾರ್ಯಾರು ಕೂತ್ಕೊಂಡ್ರಿ? ಬಳ್ಳಾರಿ ಮರಿಸ್ವಾಮಿಗಳು ಸಕ್ರಿ ಕರಡಪ್ಪ ಬಂದು ಕೂತ್ಕೊಂಡು ಮಾತನಾಡುವಾಗ ಕುರಿ ಕಾಯಕ್ಕೇನು ಬಂದಿದ್ದ ಲಿಂಗಪ್ಪ ಇವರಿಬ್ಬರು ಮಾತಾಡೋದು ನೋಡಕತ್ತಿದ್ದ. ಯಾಕಂತಂದ್ರ ಜ್ಞಾನಿಗಳು ಮಾತನಾಡುವಾಗ ಮೌನದಿಂದ ಆಲಿಸ್ತಿದ್ದ ಪುಣ್ಯಾತ್ಮ. ಇವತ್ತಾತ ಎದಕ್ಕೂ ದೊಡ್ಡ ತಾಗೇನ ಗಾದಿಲಿಂಗ ತಾತ ಅಂತಂದ್ರ ಬಲ್ಲವರ ಸವಿಯಾದ ನುಡಿ ಸವಿದ ಜಗತ್ತಿಗೆ ದೊಡ್ಡ ಮಹಾತ್ಮನಾಗಿ ಉಳ್ಕೊಂಡ ಪುಣ್ಯಾತ್ಮ. ಜಗತ್ತಿಗೆ ದೊಡ್ಡವನಾದನಲ್ಲ. ಏನ ಬಳ್ಳಾರಿ ಮರಿಸ್ವಾಮಿಗಳು ಸಕ್ರಿ ಕರಡಪ್ಪನವರು ಅನುಭಾವದ ಅಮೃತದ ಸವಿಯ ಚಿಂತನೆಯನ್ನು ಮಾಡುವಾಗ ಲಿಂಗಪ್ಪ ಇವ್ರ ಮಾತು ಕೇಳಕತ್ತಿದ್ದ. ಕುರಿಗಳನ್ನ ಕಾಯುತ್ತಾ ಕೊಳಲನ್ನ ನುಡಿಸೋದನ್ನ ಏನೋ ಮಾಡುವಂತ ಸಮಯದೊಳಗೆ ಇವರಿಬ್ಬರು ಮಾತಾಡೋದು ಕೇಳ್ಕೊಂತ ಕುಂತ್ಕೊಂಡ ಇವ್ರು ಮಾತಾಡಿಸ್ಲಿಲ್ಲ. ಇವ್ರು ಏನು ಮಾತಾಡ್ತಾರ ನೋಡೋಣ ಅಂತ ತಿಳ್ಕೊಂಡ ಅವರ ಅನುಭಾವದ ನುಡಿಯನ್ನ ಸವಿದ ಮುಂದ ಮರಿಸ್ವಾಮಿಗಳು ಸಕ್ರಿ ಕರಡಪ್ಪ ಎಳ್ಳಾರ್ತಿ ಹೊಂಟಿದ್ರಲ್ಲ ಅವ್ರ ಜೊತೆಗೂಡ್ಕೊಂಡು ಹೊಂಟಾಯ್ತ. ಅವ್ರು ಹಿಂದ ಹೊಂಟ ನಾನು ಹಿಂಗಪ್ಪ ಹಂಗಪ್ಪ ನಾನು ಅದಪ್ಪ ಏನು ಹೇಳಿಲ್ಲ, ಅವ್ರು ಇರುವಿಕೆ ತಿಳ್ಕೊಳಕ್ಕಾಗಿ ಹೊಂಟಿದ್ದ ಪುಣ್ಯಾತ್ಮ. ಏನ ಲಿಂಗಪ್ಪ ಎಳ್ಳಾರ್ತಿಗೆ ಹೋದ ಮೇಲೆ ಬಳ್ಳಾರಿ ಮರಿಸ್ವಾಮಿಗಳ ಸಾವಿರಾರು ಜನಗಳ ಮಧ್ಯ ಎಳ್ಳಾರ್ತಿಯೊಳಗ ಅನುಭಾವದ ಅಮೃತವನ್ನ ಹೇಳುವಂತ ಸಮಯದೊಳಗ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ ಮಾರಮರ್ದನ ಶಂಭುಲಿಂಗವನ್ನೊಳಿಸಿ ಗಂಭೀರ ಸುಖಗಳು ಇರು ಎಂದು ಅರ್ಹು ಅಂತ ಇಂಥ ಅನುಭವದ ಅಮೃತದ ಸವಿ ಹೇಳುತ್ತಿದ್ರು ಅಂತ ಅರ್ಥ ಆಗ್ತದಲ್ಲ. ಇಂಥ ಎಲ್ಲ ವಿಚಾರಗಳಾಗ ಲಿಂಗಪ್ಪ ಕೇಳಿದ, ಬಹಳ ಆನಂದ ಆಯ್ತು. ಆ ಕಾರ್ಯಕ್ರಮ ಎಳ್ಳಾರ್ತಿಯಾಗ ಮುಗಿತು. ಮುಗಿದು ಕೊಳ್ಳೆ ಮರಿಸ್ವಾಮಿಗಳಿಗೆ ನಮಸ್ಕಾರ ಮಾಡಿದೆ ಲಿಂಗಪ್ಪ. ಯಪ್ಪ ನಾನು ನಿಮ್ಮ ಶಿಷ್ಯನಾಗಬೇಕಂತ ಮಾಡೀನಪ್ಪ ಅಂದ ಕೂಡಲೇ ಅವ್ರು ಕೇಳಕತ್ತಿದ್ರು, ಯಾವರು? ಯಪ್ಪ ನಂದು ಹಿಂಗ ಗುಳ್ಳೆ ಇಲ್ಲೇ ಪಕ್ಕದೊಳಗ. ನೀನ್ ಯಾರಂದ್ರ? ಹಿಂಗಪ್ಪ ನಾನು ಲಿಂಗಪ್ಪ ಅಂತ ತಿಳ್ಕೊಂಡು ನಾವು ಹಾಲು ಮತದವ್ರು ಅಂದ ಕೂಡಲೇ
ಆ ಲಿಂಗಪ್ಪನ ಮಾತು ಕೇಳಿ ಮರಿಸ್ವಾಮಿಗಳು ಬಹಳ ಆನಂದ ಆಯ್ತು. ಅಲ್ಲೋ ನಾವು ಇರೋದು ಬಳ್ಳಾರಿ ಒಳಗ, ನೀನು ಹೇಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ನೋಡಿಯಪ್ಪ, ನಿಮ್ಮ ಆಶೀರ್ವಾದ ಒಂದು ಇದ್ರೆ ಸಾಕಪ್ಪ ಅಂತ ತಿಳ್ಕೊಂಡ ಬಳ್ಳಾರಿ ಮರಿಸ್ವಾಮಿಗಳ ಸಂಘದೊಳಗೆ ಬೆರೆತ ಒಂದು 10-15 ನಿಮಿಷ ಕೇಳ್ರಿ. ಇವತ್ತು ಅಂಬೇಡ್ಕರ್ ಜಯಂತಿ ಇದ್ದದಕ್ಕೆ ಮೆರವಣಿಗೆ ಐತಂತ ನಮ್ಗೆ ಹೇಳ್ಯಾರ. ಇರ್ಲಿ, ಒಂದು 15 ನಿಮಿಷ ಕೇಳ್ರಿ. ಇಲ್ಲಿ ತಾತ ಮುಗಿಸ್ಬಿಡೋಣ ಅಂತಂದ್ರೆ ಹಂಗೂ ಸೈ, ಹಿಂಗ ನೀವು ಹೆಂಗಂತರು ಹಿಂಗ ಸೈ. ಒಂದು 10 ನಿಮಿಷ, ಯಾಕಂದ್ರೆ ಯಾವುದೇ ವಿಚಾರ ದಂಡಿ ಮುಟ್ಲಿಲ್ಲ ಅಂತಂದ್ರೆ ತ್ರಾಸ ಆಗ್ತದೆ. ನೀವು ಕೇಳೋರ್ಕಿಂತ ನಮಗೆ ಹೇಳೋರಿಗೆ ತ್ರಾಸ ಆಗ್ತಿರ್ತದೆ. ಒಂದು 10 ನಿಮಿಷ ಮುಗಿಸಿ ಬಿಡ್ತೀವಿ, ಕೇಳ್ರಿ. ಒಂದ್ಸಲ ಜೋರಾದ ಚಪ್ಪಾಳೆ. ವಿಶೇಷವಾಗಿ ಕಾರ್ಯಕ್ರಮ ನಮ್ಮ ಅಂಬೇಡ್ಕರ್ ಜಯಂತಿಯನ್ನ ಎಲ್ಲರೂ ಕೂಡಿಕೊಂಡು ಅವ್ರು ಇವ್ರು ಎಲ್ಲಾರ್ದಂಗ ನಮ್ಮ ಗೋಟೂರ ಗ್ರಾಮದ ಸಕಲ ಸದ್ಭಕ್ತರು ಎಲ್ಲರೂ ಕೂಡ್ಕೊಂಡು ಮಾಡಾಕತ್ತೀರಿ ಅಂದ್ಮೇಲೆ ಮೆರವಣಿಗೆ ಐತೆ ಅಂದ್ಮೇಲೆ ಒಂದು 5-10 ನಿಮಿಷ ತಡ್ಕೊಂಬಿಡ್ರಿ, ಈ ಕಾರ್ಯಕ್ರಮ ಮುಗಿಸೋಣ ಎನ್ನುವಂತ ವಿಚಾರದೊಂದಿಗೆ ಪುಣ್ಯಾತ್ಮ ಬಳ್ಳಾರಿ ಮರಿಸ್ವಾಮಿಗಳ ಒಂದು ಸಂಘದೊಳಗ ಬೆರೆತ ಇರುವಂತ ಸಮಯದೊಳಗ ಗೊಳೇದ ಗ್ರಾಮದಿಂದ ಬಳ್ಳಾರಿ ಮರಿಸ್ವಾಮಿಗಳ ಮಟ್ಟಕ್ಕೆ ಹೋಗಿ ಅಂಗಳಗಸ ಹೊಡೆದ ಲಿಂಗಪ್ಪ, ಎತ್ತನ ಮಾವರ ಎತ್ತನ ಕೋಗಿಲ ಎತ್ತನಿಂದ ಎತ್ತ ಸಂಬಂಧವಯ್ಯ ಅಂತ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತನಿಂದ ಎತ್ತ ಸಂಬಂಧವಯ್ಯ ಎನ್ನುವಂತ ರೀತಿ ಒಳಗ ಬೆಳಿಗ್ಗೆ ಎದ್ದು ಮನೆಯಾಗ ಕೆಲಸ ಮಾಡಿ ಕುರಿ ಕಾದು ಸಂಜೆ ಹೊತ್ತಿನೊಳಗ ಬಳ್ಳಾರಿ ಮರಿಸ್ವಾಮಿಗಳ ಮಠದೊಳಗ ಅನುಭಾವದ ನುಡಿಯನ್ನ ಕೇಳುವಂತಹ ಸಮಯದೊಳಗ ಅಲ್ಲೇಲಿದ್ದ ನಡ್ಕೊಂತ ಬಂದ ಇಲ್ಲಿ ತತ್ವ ಕೇಳಿ ಒಳ್ಳೆ ಹೋಗುವಾಗ ಬೆರಿ ಕೈಲಿದ್ದ ಹೋಗ್ತಿದ್ದಿಲ್ಲ, ದಾರಿಯಾಗ ಹುಲ್ಲು ಕೊಯ್ದುಕೊಂಡು ಹೋಗಿ ದನಾಕರುಗಳಿಗೆ ಹಾಕ್ತಿದ್ರಂತ ಲಿಂಗಪ್ಪ. ಆತಂದೆಂತ ಕಾಯಕ ನಿಷ್ಠೆ ಇರ್ಬೇಕು. ಹಿಂಗಿರುವಂತಹ ಸಮಯದೊಳಗ ಅದ ಸಮಯಕ್ಕ ನಮ್ಮ ಗುಳೇದ ಗ್ರಾಮದೊಳಗ ದೊಡ್ಡ ಬಸವಾರ್ಯ ತಾತ ಅಂತ ಮದುವೆಯಾಗಿ ಬಹಳ ವರ್ಷ ಆಗಿತ್ತು. ಎಲ್ಲಾ ಕಡೆ ತೋರಿಸಿದ್ದ ಸಂತಾನ ಭಾಗ್ಯ ಇದ್ದಿಲ್ಲ. ಆ ಪುಣ್ಯಾತ್ಮದ ಸಂತಾನ ಭಾಗ್ಯ ಇರ್ಲಾರ್ದಂತ ಸಮಯದೊಳಗ ಬಹಳ ಮುಖ ಸಪ್ಪಗ ಮಾಡಿಕೊಂಡ ಬಳ್ಳಾರಿ ಮರಿಸ್ವಾಮಿಗಳನ್ನ ಕೇಳೋಣ ಅಂತ ಬರೋಕತ್ತಿದ್ದ. ಏನ ಮರಿಸ್ವಾಮಿಗಳ ಮಠದೊಳಗ ದೊಡ್ಡ ಬಸವಾರಿ ತಾತ ಹಿಂಗ ಹೊಂಟಿದ್ದ, ಮರಿಸ್ವಾಮಿಗಳ ಮಠದಿಂದ ಲಿಂಗಪ್ಪ ತಾತ ಹಿಂಗ ಹೊರಗೆ ಹೊಂಟಿದ್ದ. ಇವರಿಬ್ಬರು ಮುಖಾಮುಖಿ ಭೇಟಿ ಆಯ್ತು. ಅವಾಗ ಲಿಂಗಪ್ಪ ತಾತ ಕೈ ಮುಗಿದು, ತಾತ ಯಾಕ ಮುಖ ಸಪ್ಪಗಾಗೈತಲ್ಲ ಅಂದ ದೊಡ್ಡ ಬಸವಾರಿ ತಾತನವ್ರಿಗೆ. ಅವಾಗ ತಾತ ಹಿಂಗಂತಾನ, ಲಿಂಗಪ್ಪ ಏನಂತ ಹೇಳಪ್ಪ, ಮದುವೆಯಾಗಿ ಬಹಳ ವರ್ಷ ಆಯ್ತು, ಸಂತಾನ ಭಾಗ್ಯ ಇಲ್ಲ ಅನ್ನುವಾಗ, ತಾತ ಯಾಕೆ ಚಿಂತೆ ಮಾಡ್ತೇವೆ ತಾತ, 2 ಗಂಡು ಹುಡ್ತಾವ ತಾತ, ಒಬ್ಬತ್ತ ಸಂಸಾರಿಕ ಆಗ್ತಾನ, ಒಬ್ಬತ್ತ ದೊಡ್ಡ ಪೀಠಕ್ಕೆ ಸನ್ಯಾಸ ಆಗ್ತಾನ ಅಂದ ಲಿಂಗಪ್ಪ. ಇಷ್ಟು ಹೇಳಿದ ಕೂಡ ಬಹಳ ಖುಷಿ ಆಯ್ತ. ಮುಂದೆ ಕೆಲವು ದಿನಗಳು ಕೆಲವು ತಿಂಗಳು ಗತಿಸಿದ ಮೇಲ ಮುಂದೆ ಏನಾಯ್ತಂತಂದ್ರ ಹಾಲು ಮತದ ಲಿಂಗಪ್ಪ ಹೇಳಿದಂತ ರೀತಿಯೊಳಗ ವರ್ಷಕ್ಕೊಂದರಂತೆ ದೊಡ್ಡ ಬಸವಾರಿ ತಾತನಿಗೆ 2 ಗಂಡು ಹುಟ್ಟಿದ್ರು. ಅದು ಮುಂದಿನ ವಿಚಾರ ನಾಳೆ ಹೇಳ್ತೇನೆ. 2 ಗಂಡು ಹುಟ್ಟಿದ ಮೇಲೆ ಮುಂದೆ ಯಥಾ ರೀತಿಯಾಗಿ ಮರಿಸ್ವಾಮಿಗಳ ಮಟ್ಟಕ್ಕೆ ಬರುತ್ತಿದ್ದ ತಾತ ಬರುವಂತ ಸಮಯದೊಳಗ ಕೇಳಕತ್ತಿದ್ದ, ಯಪ್ಪ ಮತ್ತ ನನಗ ಲಿಂಗ ಕಟ್ಟಪ್ಪ ಅಂತ ಕೇಳಕತ್ತಿದ್ದ. ಮತ್ತೆ ಇದಕ್ಕೆ ಮೋಕ್ಷ ಬೇಕಲ್ಲ, ನಾವು ಸುಮ್ಮನೆ ಹೊಲ ಮನೆ ಮಾಡ್ಕೊಂತ ಹೋಗ್ಬಿಟ್ಟು ಅಂದ್ರೆ ಮೋಕ್ಷ ಬೇಕಲ್ಲ. ದೀಕ್ಷೆ ಇಲ್ಲದ ಮೋಕ್ಷ ಇಲ್ಲ, ಮೋಕ್ಷ ಇಲ್ಲದೆ ಬದುಕೇ ಇಲ್ಲ ಅಂತ. ಅವಾಗ ಲಿಂಗಪ್ಪ ಕೇಳುವಾಗ ಬಳ್ಳಾರಿ ಮರಿಸ್ವಾಮಿಗಳ ಹೆಂಗಂತಾರ, ಲಿಂಗಪ್ಪ ನಾನು ಕೊಡೋದಲ್ಲೋ, ನಿಮ್ಮ ಊರಾಗ ಹುಟ್ಟ್ಯಾನೋಳ ಗುರು ಅವನೇ ಕೊಡ್ತಾನೆ ಹೋಗೋದು ಅಂತ. ನಿಮ್ಮ ಊರಾಗ ಗುರು ಏನು ಹುಟ್ಟ್ಯಾನಲ್ಲ ಅಲ್ಲೇ ಕೊಡ್ತಾನ ಹೋಗಿ ಲಿಂಗ, ನಾನು ಕೊಡೋದು ಬೇಡ ಅಂತ ತಿಳ್ಕೊಂಡು ತಲೆ ಮೇಲೆ ಹಸ್ತ ಇಟ್ಟ ಆಶೀರ್ವಾದ ಮಾಡಿ ಬಳ್ಳಾರಿ ಮರಿಸ್ವಾಮಿಗಳಂತಾರ, ಇವತ್ತಲಿದ್ದ ಬೇರೆ ಲಿಂಗಪ್ಪ ಬೇಡ, ನೀನ್ ಏನು ನುಡಿತಿ ಈ ನಾಡಿನೊಳಗೆ ದೊಡ್ಡ ಪವಾಡ ಆಗ್ತಾವ, ಅದಕ್ಕ ನಿನ್ನ ಹೆಸರು ನಿನ್ನ ಮನೆಯಾಗ ಇಟ್ಕೊಂಡಾರಲ್ಲ ಅವ್ರ ಹೆಸರು ನಾಡಿನೊಳಗೆ ಅಜರಾಮರವಾಗಿ ಉಳಿಲಿ ಅಂತ ತಿಳ್ಕೊಂಡ ತಲೆ ಮೇಲೆ ಹಸ್ತ ಇಟ್ಟ ಆಶೀರ್ವಾದ ಮಾಡಿದ್ರು. ಲಿಂಗಪ್ಪ ಅಂತ ಹೋಯ್ತು, ಗಾದಿಲಿಂಗ ಅಂತ ಹೆಸರಾಯ್ತು ನಾಡಿನೊಳಗ. ಏನಂತಾಯ್ತ್ರಿ? ಗಾದಿಲಿಂಗಪ್ಪ ಅಂತ ಹೆಸರು ಆಯ್ತು ಅನ್ನುವಂತ ವಿಚಾರ ಇಲ್ಲಿ ಬರ್ತದೆ ಎನ್ನುವಂಥದ್ದು ಇವತ್ತಿನ ದಿನ ಇಲ್ಲಿ ಪ್ರವಚನ ಇಲ್ಲಿಗೆ ನಿಲ್ಲಿಸಿ. ಯಾಕಂದ್ರೆ ಸಮಯಕ್ಕೆ ಬಹಳ ಮಹತ್ವ ಕೊಡಬೇಕಾಗ್ತಿರ್ತದೆ. ನಾಳೆ ದಿನ ಗಾದಿಲಿಂಗ ತಾತನ ಮದುವೆ ಕಾರ್ಯಕ್ರಮ ಇರ್ತದೆ. ಮತ್ತೆ ಆತ ಕನ್ಯೆ ಎಲ್ಲಿ ನೋಡಿದ್ರು, ಆತ ಯಾವ್ಯಾವ ಪವಾಡ ಮಾಡ್ತಾನ, ಪವಾಡ ಆದ್ಮೇಲೆ ಮದುವೆ ಆಗ್ತದೆ. ಅದು ನಾಳೆ ದಿನ ಮದುವೆ ಕಾರ್ಯಕ್ರಮ ಇರ್ತದೆ. ಹೆಣ್ಣಿನ ಕಡೆ ಯಾರಾಗ್ತೀರಿ, ಗಂಡಿನ ಕಡೆ ಯಾರಾಗ್ತೀರಿ, ಆ ವಿಚಾರಗಳನ್ನ ನಮ್ಮ ಕಮಿಟಿಯವರ ಹತ್ರ ತಿಳಿಸ್ರಿ ಅನ್ನುವಂಥ ವಿಚಾರದೊಂದಿಗೆ ನಾಳೆ ಏನೈತ್ರಿ, ಗವಾಯಿಗಳು ಡ್ಯಾನ್ಸ್ ಐತಂತ ಮಾಡಿದ್ರೆ ಮದುವೆ ಐತೆ ಗಾದಲಿಂಗ ತಾತಂದ. ಅತ ಕನ್ಯೆ ಎಲ್ಲಿ ನೋಡಿದ್ರು ಏನನ್ನುವಂಥದ್ದು ನಾವು ನಾಳೆ ದಿನ ಕೇಳೋಣ ಎನ್ನುವಂತ ವಿಚಾರದೊಂದಿಗೆ ಮುಂದಿನ ಕಾರ್ಯಕ್ರಮ ನಾವು ನೀವೆಲ್ಲ ಆಲಿಸೋಣ. ಮತ್ತೆ ಮುಗಿಸಂತ ಹೇಳಿದ ಹಾಡು
ಇವತ್ತು ಅಂಬೇಡ್ಕರ್ ಜಯಂತಿ ಇರೋದರಿಂದ ಮೆರವಣಿಗೆ ಐತಂತ ಜಲ್ದಿ ಮುಗಿಸ್ರಂತ ಹೇಳಿದ್ರು. ಮತ್ತೆ ಒಳ್ಳ ಮಳ್ಳ ಅಡ್ಡಾಡಿದಂಗೆಲ್ಲ ನಮಗೇನು ಅನ್ಸುತ್ತೆ ಅಂದ್ರೆ ಮುಗಿಸ್ಬೇಕ ನನ್ನ ಲೆಕ್ಕಕ್ಕೆ ನಾವು ಬಂದ್ಬಿಟ್ಟಿರ್ತೇವೆ. ಯಾವತ್ತಿಗೂ ಪುರಾಣ ಪುಣ್ಯಕಥೆಗಳು ನಡೆದಾಗ ಸುಮ್ಮನೆ ಕುಂತು ಕೇಳ್ಬೇಕಂತ, ಯಾವ ಸಮಯಕ್ಕೆ ಏನೇನಾಗ್ಬೇಕು ಅದು ಆಗ್ತಿರ್ತದಂತ. ಆದ್ರೆ ಒಂದು ಖುಷಿ ಸಂಗತಿ ಏನಂತಂದ್ರೆ ನಮ್ಮ ಗೋಟೂರು ಗ್ರಾಮದೊಳಗೆ ಏನೇ ಮಾಡಿದ್ರೆ ಭಕ್ತಿಯಿಂದ ಕಾರ್ಯಕ್ರಮ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮ ನಮ್ಮ ಕಮಿಟಿಯವರು ನಡೆಸಿಕೊಡ್ತಾರೆ. ನಾವು ಮೇಲೆ ಆಲಿಸೋಣ. ಇಂದಿನ ಪೂಜಾ ಕಾರ್ಯಕ್ರಮವನ್ನು ಎಚ್ ಬಸವರೆಡ್ಡಿ ಅವರು ಬಹಳ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿಕೊಟ್ಟಿರುತ್ತಾರೆ ಮತ್ತು ನಾಳೆ ದಿನದ ಪೂಜಾ ಕಾರ್ಯಕ್ರಮವನ್ನು ಡಿ ಸೋಮಶೇಖರ ಮತ್ತು ದೇವರ ಮನೆ ವೆಂಕಪ್ಪ ಇವರು ನೆರವೇರಿಸಿಕೊಡುತ್ತಾರೆ. ಅವರಿಗೆ ಸಹಾಯ ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಮತ್ತು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಹೆಸರುಗಳು: 201 ರೂಪಾಯಿ ಬಾರಿಕರ ಹನುಮಂತ, 300 ರೂಪಾಯಿ ಮಸೀದಿಪುರ GM ಬಸವನಗೌಡ, 500 ರೂಪಾಯಿ ವೈ ಭೀಮಸೇನ್ ರಾವ್, 200 ರೂಪಾಯಿ ತಂಗಡದೋಣಿ ರಂಗಾರೆಡ್ಡಿ, 200 ರೂಪಾಯಿ ಬೇವನಾಳಿ ಕೋತಪ್ಪ, 1000 ರೂಪಾಯಿ ಎಚ್ ಮಲ್ಲಾರೆಡ್ಡಿ, 200 ರೂಪಾಯಿ ದಾಸರ ವಿರುಪಣ್ಣ, 100 ರೂಪಾಯಿ ಕಚ್ಚೇಡು ಗಾದಲಿಂಗಪ್ಪ, 100 ರೂಪಾಯಿ ಕಚ್ಚೇಡು ಕರಿಯಲ್ಲಪ್ಪ ಇವರು ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಾರೆ. ಇವರೆಲ್ಲರಿಗೂ ಆ ಗಾದಲಿಂಗೇಶ್ವರ ಬಸವೇಶ್ವರ ಆಯುರಾರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸೋಣ. ಮತ್ತು ಮಸೀದಿಪುರ ಬಸವನಗೌಡ ಇವರು ತಬಲಾಜಿಗೆ 100 ರೂಪಾಯಿ, ಪಟ್ಟಣಕಾರರಿಗೆ 100 ರೂಪಾಯಿ, ಶಾಸ್ತ್ರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಮತ್ತು ಎಚ್ ಬಸವರೆಡ್ಡಿ ಅವರು ಕೂಡ ಮೂವರಿಗೆ ತಲಾ 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. 250 ರೂಪಾಯಿ ಪುರಾಣಕ್ಕೆ ವೀರಸ್ವಾಮಿ ಅವರು ಕೊಟ್ಟಿರ್ತಾರೆ. ಅವರಿಗೂ ಕೂಡ ಗಾದಲಿಂಗೇಶ್ವರ ಬಸವೇಶ್ವರ ಆಯುರಾರೋಗ್ಯ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸ್ತಾರೆ. ಜಯ ಜಯ ನಮಃ ಪಾರ್ವತಿ ಮಹಾದೇವಿ. ಬಾ ಹೆಂಗಪ್ಪಣ್ಣ, ಬರ್ರಿ ಜಲ್ದಿ. ಯಾರು ಅವರು? ಬರ್ರಿ. ಯಾರು ಕೊಡಪ್ಪ ಕಂಟಿನ್ಯೂ. ಭಾವಚಿತ್ರ ಮೆರವಣಿಗೆ ಇರೋದ್ರಿಂದ ಇವತ್ತು ಜಲ್ದಿ ಬೇಗ ಮುಗಿಸಲಾಗಿದೆ. ನಾಳೆಯಿಂದ ಆದಷ್ಟು ಬೇಗ ಬಂದ್ರೆ ಪವಾಡಗಳು ಪ್ರಾರಂಭವಾಗ್ತವೆ. ಕೈ ಒಬ್ಬರು ಕೈ ಟವಲ್ ಮಸೂರಿಪುರ ಸಿದ್ದಲಿಂಗಮ್ಮ ಅವರು ಕೂಡ ಪುರಾಣಕ್ಕೆ 100 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ. ಅವರಿಗೂ ಕೂಡ ಗಾದಲಿಂಗೇಶ್ವರ ಆಯುರಾರೋಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸೋಣ. ಒಂದ್ಸಲ ಜೋರಾದ ಚಪ್ಪಾಳೆ. ಪುರಾಣಕ್ಕೆ ಕಾಣಿಕೆ ಕೊಟ್ಟವರಿಗೆ ಬಂತು, ಈ ಕಲಾವಿದರಿಗೆ ಕಾಣಿಕೆ ಕೊಟ್ಟವರಿಗೆ ಬಂತು. ಜೋರಾದ ಒಂದು ಚಪ್ಪಾಳೆಯಲ್ಲಿ ಎಲ್ಲರಿಗೂ ಗುಡಿಯ ಗಾದಲಿಂಗ ತಾತನ ಆಶೀರ್ವಾದ, ಪುಟ್ಟರಾಜ ಗುರುಗಳ ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳಿಕೊಡುತ್ತೆ. ಅಣ್ಣವ್ರು ಕಾಯಿ ಕೊಟ್ಬಿಡ. ಬನ್ನಿ ತಗ ಬಾ ಬಾ. ತಮ್ಮೆಲ್ಲರಲ್ಲಿ ಇನ್ನೊಂದು ಕೊನೆಯದೊಂದು ಮಾತು ಹೇಳಿ ಮುಗಿಸ್ಬಿಡೋಣ. ಯಾಕಂದ್ರೆ ನಾಳೆಯಿಂದ ಸ್ವಲ್ಪ ಆದಷ್ಟು ಬೇಗ ಬರ್ರಿ. ಯಾಕಂದ್ರೆ ನಾವು ಚಾಲು ಮಾಡಿ 7:30 ಸುಮಾರು ನೀವು ಬರ್ತೀರಿ. ನಾವು 8:30 ಸುಮಾರು ಮುಗಿಸ್ಬೇಕಾಗ್ತದೆ. ಏನು ಒಂದು 11 ದಿನ ಎಲ್ಲ ಕೆಲಸಗಳು ಬಿಟ್ಟು ಬರ್ರಿ. ಒಂದು ತಿಳ್ಕೊಡ್ರಿ, ನೆಮ್ಮದಿಯ ಬದುಕು ಸಾಗ್ಬೇಕಂದ್ರೆ ಗುಳೇದ ಗಾದಲಿಂಗ ತಾತನ ಪುರಾಣ ಹೃದಯ ಮಂದಿರದೊಳಗಿರ್ಬೇಕಂತ. ಈ 11 ದಿನ ನೋಡ್ರಿ, ಇವರೆಲ್ಲರೂ ಬಂದು ಕುಂತಿರ್ತಾರೆ. ಇವ್ರು ಚಾಲು ಆದ್ಮೇಲೆ ಅರ್ಧ ತಾಸಿನ ಮೇಲೆ ಬರ್ತೀರಿ. ಆದಷ್ಟು ಬೇಗ ಕರೆಕ್ಟ್ ನಾಳೆಯಿಂದ 6:00 ನೀವು ಬಂದ್ರೆ ಚಲೋ ಆಗ್ತದೆ ಅನ್ನುವಂಥ ವಿಚಾರದೊಂದಿಗೆ ಕೊನೆ ಇನ್ನು ಒಂದೇ ಮಾತು ಏನಂದ್ರೆ, ಇಲ್ಲಿ ಬಂದು ನೀವೇನು ಪ್ರಸಾದವನ್ನ ಆಶೀರ್ವಾದ ತೆಗೆದುಕೊಂಡು ಹೋಗ್ತಾರಲ್ಲ, ಹಾಗೆ ತೆಗೆದುಕೊಂಡು ಹೋಗಬಾರ್ದು. ಕೊನೆಗೆ 1 ರೂಪಾಯಿ ಕಾಣಿಕೆ ಆದ್ರೂ ಇಟ್ಟಾದ್ರೂ ಅದನ್ನು ತೆಗೆದುಕೊಂಡು ಹೋಗ್ಬೇಕು ಎನ್ನುವಂತ ವಿಚಾರವನ್ನ ಹೇಳುತ್ತಾ ಹೀಗೆ ತಾವೆಲ್ಲರೂ ಎದ್ದು ನಿಂತು ಕೈ ಮುಗಿದ ಮೇಲೆ ಪುರಾಣಕ್ಕೆ ಮಂಗಲ. ಈಶಮಂಗಲಂ ಮಹಂತೇಶಮಂಗಲಂ, ಈಶಮಂಗಲಂ ಮಹಂತೇಶಮಂಗಲಂ, ಆಶಪಾಶ ತೀರ್ಥರಹಿತ ಮಹೇಶಮಂಗಲಂ, ಗುರುವೆ ಮಂಗಲಂ ಮಹಾಗುರುವೆ ಮಂಗಲಂ, ಗುರುವೆ ಮಂಗಲಂ ಮಹಾಗುರುವೆ ಮಂಗಲಂ,
ಸಂಗವರಿದ ಮನವೇ ಮಂಗಲಂ ಈಶ ಮಂಗಲಂ ಮಹತೇಶ ಮಂಗಲಂ ಚರವೆ ಮಂಗಲಂ ಮಹಾಚರವೆ ಮಂಗಲಂ ಚರವೆ ಮಂಗಲಂ ಮಹಾಚರವೆ ಮಂಗಲಂ ಚರಿಪ ಬಸವರಾಜನರಿತ ಚರಿಪ ಬಸವರಾಜನರಿತ ಭಾವ ಮಂಗಲಂ ಈಶ ಮಂಗಲಂ ಮಹತೇಶ ಮಂಗಲಂ ಬಸವೇಶ ಮಂಗಲಂ ಜಗದೀಶ ಮಂಗಲಂ ಯಶುವನಮರುಪಾಪ್ಯಂ ಯಾ ದೇವಿ ಸರ್ವಮಂಗಲಂ ತ್ರಯೋ ಸಂಪ್ರಾಪ್ತಂ ಸಾಂಸರತೋ ಜಯಮಂಗಲಂ ಸಾಂಬಜೈ ನಮಃ ಶರಣಲಿಂಗೇಶ್ವರ ಮಹಾರಾಜ ಕಿ ಬಸವೇಶ್ವರ ಮಹಾರಾಜ ಕಿ ಸಾಂಬಜೈ ನಮಃ ಪಾರ್ವತಿ ಶಿವ ಹರ ಹರ. ಎಲ್ಲರೂ ಶಾಂತ ರೀತಿಯಿಂದ ಮಂಗಳಾರತಿಯನ್ನು ತೆಗೆದುಕೊಂಡು ಶಾಂತ ರೀತಿಯಿಂದ ಪ್ರಸಾದವನ್ನು